ಪಂಚಮುಖದಿಂದ ಉದಯಿಸಿ ಪರಮ ಪಂಚಲಿಂಗದಿಯವತರಿಸಿ ಹರನ ಪಂಚಮುಖದಿಂದ ಉದಯಿಸಿ ಪರಮ ಪಂಚಲಿಂಗದಿಯವತರಿಸಿ ಮೆರೆವ ಪಂಚಪೀಠಗಳ ಸ್ಥಾಪಿಸಿ ಮೆರೆದ ಗುರುವರರ ನಮಿಸುವೆನು ವೀರಶೈವರ ಜಗದ್ಗುರು ಪಂಚಾಚಾರ್ಯರ ನಮಿಸುವೆನು ಸಾರ ಶಿವಮತ ಸ್ಥಾಪಕ ಮಹಾಚಾರ್ಯರ ನಮಿಸುವೆನು ವೀರಶೈವರ ಜಗದ್ಗುರು. ಭಕ್ತರಿಗೆ ಲಿಂಗ ದೀಕ್ಷೆ ರಚಿಸಿ ಮುಕ್ತಿಗಾಗಿ ಶಿವ ತತ್ವ ಬೋಧಿಸಿ ಭಕ್ತರಿಗೆ ಲಿಂಗ ದೀಕ್ಷೆ ರಚಿಸಿ ಮುಕ್ತಿಗಾಗಿ ಶಿವ ತತ್ವ ಬೋಧಿಸಿ ಸೂಕ್ತ ಮಹೇಶ್ವರ ಮಾರ್ಗವ ರಚಿಸಿ ಶಕ್ತರಾದ ಮಹಾಮಹಿಮರ ನಮಿಸುವೆನು ವೀರಶೈವರ ಜಗದ್ಗುರು ಪಂಚಾಚಾರ್ಯರ ನಮಿಸುವೆನು. ಮಾನವ ಧರ್ಮವ ಜಗಕ್ಕೆ ಬೋಧಿಸಿ ಜ್ಞಾನ ಸದ್ಭಕ್ತಿಗಳನ್ನು ಬೆಳೆಯಿಸಿ ಹೂನುತರಾಗಿಗರು ಶಿವಾಚಾರ್ಯರು ಹೂನುತರಾಗಿಗರು ಶಿವಾಚಾರ್ಯರು ನಾನು ಪುಟ್ಟ ಕವಿ ನಮಿಸುವೆನು ನಾನು ಪುಟ್ಟ ಕವಿ ನಮಿಸುವೆನು ವೀರಶೈವರ ಜಗದ್ಗುರು ಪಂಚಾಚಾರ್ಯರ ನಮಿಸುವೆನು ಪಂಚಾಚಾರ್ಯರ ನಮಿಸುವೆನು ಪಂಚಾಚಾರ್ಯರ ನಮಿಸುವೆನು. ಶಿವ ಸಾಂಬ ಜಯ ನಮ ಪಾರ್ವತಿ ವತ್ಸವರರ ಮಾದೇವ. ಸಂಗೀತದಿಂದ ತಮ್ಮ ಪ್ರಾರ್ಥನೆಯನ್ನು ನಡೆಸಿಕೊಂಡಿರುವಂತಹ ಗವಾಯಿಗಳಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನ ತುಂಬ ಹೃದಯದಿಂದ ಸ್ವಾಗತ ಮಾಡಿಕೊಳ್ಳಿಕ್ಕೆ ನಮ್ಮ ನಾನಗೌಡ ಪಾಟೀಲ್ ಅವರು ಶಿಕ್ಷಕರು ನಾನಾಗೌಡ ಪಾಟೀಲ್ ಅವರು ವೇದಿಕೆ ಮೇಲೆ ಬರಬೇಕು. ಅವರೊಬ್ಬ ಅತ್ಯಂತ ಕಲಾವಿದರು. ಅವರನ್ನ ನೀವು ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ನಾನಗೌಡರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕು. ನಾನಗೌಡರಿಂದ ಜಗದ್ಗುರು ಮಹಾಸನ್ನಿಧಿಯವರನ್ನ ಆಗಮನಿಸಿರುವಂತ ಎಲ್ಲ ಪರಮ ಪೂಜ್ಯರನ್ನ ಸ್ವಾಗತ ಮಾಡ್ಕೋಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಜೈ ನಮ ಪಾರ್ವತಿಪದೇಶ್ವರ ಮಹಾದೇವ್. ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರಿಗೆ ಜಯವಾಗಲಿ ಅನ್ಬೇಕು ನೀವೆಲ್ಲ. ಶ್ರೀಶೈಲ ಮಹಾ ಜಗದ್ಗುರು ಸನ್ನಿಧಿಯವರಿಗೆ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಹೊನ್ನೊಟಿ ಗ್ರಾಮ ಧಾರ್ಮಿಕ ಕ್ಷೇತ್ರದಲ್ಲಿ ಹೆಸರುವಾಸಿಯಾದಂಥ ಗ್ರಾಮ. ಬಹಳಷ್ಟು ಮಹಾತ್ಮರು ನಮ್ಮೂರಿಗೆ ಬಂದು ಹೋಗಿದ್ದಾರೆ. ಶ್ರೀಶೈಲ ಮೊದಲಿನ ನಮ್ಮ ಜಗದ್ಗುರುಗಳು ಅವರು ಕೂಡ ನಮ್ಮಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವವನ್ನು ನಾವು ಮಾಡಿದೆ. ಉಜ್ಜಯಿನಿ ಪೀಠದ ಸದ್ಗುರುಗಳಿಗೂ ಕೂಡ ನಾವು ಅಡ್ಡಪಲ್ಲಕ್ಕಿ ಉತ್ಸವವನ್ನು ಮಾಡಿದೆ. ಆದರೆ ಇದು ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಶ್ರೀಶೈಲ ಮಲ್ಲಿಕಾರ್ಜುನನ ನೂತನ ಕಟ್ಟಡವನ್ನು ತಯಾರು ಮಾಡಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ನಮ್ಮೂರಿನ ಎಲ್ಲ ಹಿರಿಯರು ಎಲ್ಲರೂ ಕೈಗೂಡಿಸಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಯನ್ನು ಆ ಮಂದಿರಕ್ಕೆ ಖರ್ಚು ಮಾಡಿ ಇವತ್ತಿನ ಆ ಸುಕ್ಷೇತ್ರದ ಲೋಕಾರ್ಪಣೆ, ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸ ಆರೋಹಣದ ಕಾರ್ಯಕ್ರಮ, ಅದ್ಭುತವಂತ ಕಾರ್ಯಕ್ರಮ ಮೆರವಣಿಗೆಯಿಂದ
ನಮ್ಮೂರಿನ ದ್ವಾರ ಬಾಗಿಲದಿಂದ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ನಮ್ಮ ಅಚ್ಚುಮೆಚ್ಚಿನ ನಮ್ಮ ಸದ್ಗುರುಗಳಾದಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ನಮ್ಮ ಶ್ರೀಶೈಲ ಜಗದ್ಗುರುಗಳ ಪವಿತ್ರ ಪಾದಗಳಿಗೆ ಎನ್ನ ಹಣೆಮಣಿದು ಅವರನ್ನ ನಮ್ಮೂರಿನ ಎಲ್ಲ ಹಿರಿಯರ ಮತ್ತು ಎಲ್ಲ ಸದ್ಭಕ್ತರ, ಮುಖ್ಯವಾಗಿ ಎಲ್ಲ ತಾಯಂದಿರ ಅವರ ವತಿಯಿಂದ ಅವರನ್ನ ನಮ್ಮೂರಿಗೆ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮತ್ತು 15 ದಿವಸದ ಪರ್ಯಂತರವಾಗಿ ನಮ್ಮೂರಿನಲ್ಲಿ ಪುರಾಣ ಪ್ರವಚನವನ್ನು ಮಾಡಿ ಶ್ರೀ ಸಿದ್ದರಾಮ ಶಿವಯೋಗಿಗಳ ಚರಿತ್ರೆಯನ್ನ ಎಲ್ಲರಿಗೂ ಮನದಟ್ಟು ಮಾಡಿ ಜ್ಞಾನಾಮೃತವನ್ನು ನೀಡಿದ ಪರಮ ಪೂಜ್ಯರು ಡಾಕ್ಟರ್ ವಿಶ್ವಪ್ರಭುದೇವ ಶಿವಾಚಾರ್ಯರು ಕೊಣ್ಣೂರು ಹಾಗೂ ಸಾರಂಗಮಠ ಸಿಂದಗಿ ಇವರ ಪವಿತ್ರ ಪಾದಗಳಿಗೆ ನಮಸ್ಕರಿಸಿ ಇವರನ್ನು ಕೂಡ ನಮ್ಮ ಗ್ರಾಮದ ವತಿಯಿಂದ ಎಲ್ಲ ಸದ್ಭಕ್ತರ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರ ಜೊತೆಯಾಗಿ ನಮ್ಮವರೇ ಆದಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಪರಮ ಪೂಜ್ಯ ಮಾತೋಶ್ರೀ ತಾಯಿ ಯೋಗೀಶ್ವರಿ ತಾಯಿ ಆರೂಢಾಶ್ರಮ ಗುರುಣಾಪುರ್ ಇವರು ಕೂಡ ಹಗಲುರಳೆನ್ನದೆ ಈ ಒಂದು ದೇವಸ್ಥಾನದ ಉದ್ಘಾಟನೆಯನ್ನು ಮಾಡಲು ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಅವರನ್ನು ಕೂಡ ನಮ್ಮ ಎಲ್ಲ ಹೊನ್ನೊಟ್ಟಿಗೆ ಗ್ರಾಮದ ವತಿಯಿಂದ ಅವರಿಗೆ ನಾನು ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮೂರಿನ ಹಿರಿಯರಾದಂಥ ವೇದಮೂರ್ತಿಗಳು ಶಿವಾನಂದ ಮಹಾಸ್ವಾಮೀಜಿಯವರು ಬರಬೇಕಾಗಿತ್ತು. ಅವರಿಗೆ ಯಾಕೋ ಸ್ವಲ್ಪ ಏನೋ ಒಂದು ಅನಿವಾರ್ಯ ಕಾರಣದಿಂದ ಬಂದಿಲ್ಲ. ಅವರನ್ನು ಕೂಡ ನಾನು ಇಲ್ಲಿ ನೆನೆಸದೇ ಇರೋದಿಲ್ಲ. ಅವರ ಪವಿತ್ರ ಪಾದಗಳಿಗೂ ಕೂಡ ನಮಸ್ಕರಿಸಿ ಅವರನ್ನು ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬರ್ರಪ್ಪ ಬರ್ರಿ. ಮತ್ತು ನಮ್ಮವರೇ ಆದಂಥ ಪರಮ ಪೂಜ್ಯರು ಷಡಸ್ಥಲ ಬ್ರಹ್ಮ ಶ್ರೀ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿಯವರು ಸಾಕಿನ್ ಜೈನಾಪುರ್ ಇವರು ಕೂಡ ವೇದಿಕೆ ಮೇಲೆ ವಿರಾಜಮಾನರಾಗಿದ್ದಾರೆ. ಅವರನ್ನು ಕೂಡ ನಮ್ಮ ಎಲ್ಲ ಸದ್ಭಕ್ತರ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಷಡಸ್ಥಲ ಬ್ರಹ್ಮ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು ಸಾಕಿನ ಕರ್ಬಂಟ್ನಾಳ್ ಇವರನ್ನು ಕೂಡ ನಾನು ಈ ನಮ್ಮ ಎಲ್ಲ ಸದ್ಭಕ್ತರ ವತಿಯಿಂದ ಹೊನ್ನೊಟ್ಟಿ ಗ್ರಾಮದ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ಪ್ರಕಾರವಾಗಿ ಇಲ್ಲಿ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂಥ ಸಂಗೀತಮ್ಮ ಆರೂಢಾಶ್ರಮ ಪೂರ್ಣಾಪುರ ಅವರಿಗೂ ಕೂಡ ನಮ್ಮ ಎಲ್ಲ ಸದ್ಭಕ್ತರ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಅಚ್ಚುಮೆಚ್ಚಿನ ಇಬ್ಬರು ಸಚಿವರು ಡಾಕ್ಟರ್ ಎಂ ಬಿ ಪಾಟೀಲ್ರು, ಶ್ರೀ ಶಿವಾನಂದ ಪಾಟೀಲ್ ಸಚಿವರು ಇವರು ಬರಬೇಕಾಗಿತ್ತು. ಏನೋ ಇನ್ನೂ ಇದೇ ಕಾಯಂ ಅವರಿಗೆ ಸಾಕಷ್ಟು ರಾಜಕಾರಣದ ಕಾರ್ಯಗಳಿರೋದ್ರಿಂದ ಏನೋ ಸ್ವಲ್ಪ ಲೇಟಾಗಿ ಬಂದ್ರೆ ಬರ್ತೀವಪ್ಪ, ಇಲ್ಲಿಲ್ಲಂದ್ರೆ ಆ ನಮ್ಮ ಜಗದ್ಗುರುಗಳಿಗೆ ನಮಸ್ಕಾರಗಳನ್ನು ತಿಳಿಸ್ರಿ ಅಂತ ಅವರು ನಮಗೆಲ್ಲ ಈಗಾಗಲೇ ಅವರು ಫೋನ್ ಮಾಡಿ ತಿಳಿಸಿದ್ದಾರೆ. ಅವರ ನಮಸ್ಕಾರಗಳನ್ನು ನಮ್ಮ ಶ್ರೀಶೈಲದ ಮಹಾಪೀಠ ಜಗದ್ಗುರುಗಳು ಸ್ವೀಕರಿಸಬೇಕಾಗಿ ವಿನಂತಿ. ಇನ್ನು ರಾಜು ಆಲ್ಗೂರ್ ಅವರು, ಪ್ರೊಫೆಸರ್ ರಾಜು ಆಲ್ಗೂರ್ ಅವರು ಕೂಡ ಬರುವವರಿದ್ದಾರೆ. ಅವರನ್ನು ಕೂಡ ಈ ವೇದಿಕೆಯ ಮೂಲಕ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾನ್ಯ ಶ್ರೀ ಅಪ್ಪಸಾಹೇಬ್ ಪಟ್ಟಣಶೆಟ್ಟಿ ಅವರು ಕೂಡ ಈಗ ಬರುವವರಿದ್ದಾರೆ. ಅವರನ್ನು ಕೂಡ ನಮ್ಮ ಗ್ರಾಮದ ವತಿಯಿಂದ ಸಾಕಷ್ಟು ಅವರು ನಮಗೆ ಎಲ್ಲ ಸಮಾಜದ ಕಾರ್ಯಗಳಲ್ಲಿ ಭಾಗವಹಿಸಿ ನಮಗೆಲ್ಲ ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ಅವರನ್ನು ಕೂಡ ನಮ್ಮ ಗ್ರಾಮದ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತು ನೀವೆಲ್ಲ ತಾಯಂದಿರು ಇವತ್ತಿನ ದಿವಸ ಈ ಒಂದು ಮಹಾಸನ್ನಿಧಿಯವರ ಈ ಒಂದು ದೊಡ್ಡ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಎಲ್ಲರನ್ನ ನೀವು ಸಂತುಷ್ಟಿಗೊಳಿಸಿದ್ದೀರಿ. ನಮಗೆಲ್ಲರಿಗೂ ಕೂಡ ಬಹಳಷ್ಟು ಸಂತೋಷ ಆಗಿದೆ ಇವತ್ತಿನ ದಿವಸ.
ಯಾಕಂದರೆ ಇದು ಕೊನೆಯ ಕಾರ್ಯಕ್ರಮ. ಮಹಾ ಜಗದ್ಗುರುಗಳು ನಮ್ಮೂರಿಗೆ ಪಾದವನ್ನು ಹಾಕಿ ನಮ್ಮೂರನ್ನು ಪಾವನಗೊಳಿಸಿದ್ದಾರೆ. ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸರ್ವ ಸದಸ್ಯರನ್ನು ಪಾವನಗೊಳಿಸಿದ್ದಾರೆ. ಅವರನ್ನು ನಾನು ನಮ್ಮೂರಿನ ವತಿಯಿಂದ ಇನ್ನೊಮ್ಮೆ ಮತ್ತೊಮ್ಮೆ ಅವರನ್ನು ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೇನೆ. ನಿಮಗೂ ಕೂಡ ಸ್ವಾಗತ ಸುಸ್ವಾಗತ. ಸುತ್ತಮುತ್ತಲಿನ ಆಗಮಿಸಿದಂಥ ಎಲ್ಲ ನಮ್ಮ ಗ್ರಾಮದ ಹಿರಿಯರಿಗೂ ಕೂಡ ಸ್ವಾಗತ ಸುಸ್ವಾಗತ. ನೀವು ಈ ಒಂದು ಕಾರ್ಯಕ್ರಮವನ್ನು ಅತಿ ಆನಂದದಿಂದ ಇನ್ನು ಆಶೀರ್ವಚನಗಳು ನಡೀತಾ ಇವೆ. ಮತ್ತು ಮಂತ್ರಿ ಮಹೋದಯರು ಬಂದ್ರೆ ಅವರು ಕೆಲವೊಂದು ಮಾತುಗಳನ್ನು ತಾವೆಲ್ಲ ಕೇಳಬೇಕು. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಂಗೀತ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಹಾಡಿ ನಿಮ್ಮನ್ನೆಲ್ಲ ರಂಜಿಸಿದಂಥ ನಮ್ಮ ಗವಾಯಿಗಳಿಗೆ, ನಮ್ಮ ಸಿದ್ದು ಬ್ಯಾಕೋಡ್ ಅವರಿಗೂ ಕೂಡ ಇವತ್ತಿನ ದಿವಸ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಭಾರತ ಮಾತಾ, ಜೈ ಜಗದ್ಗುರು. ಸರ್ಗೆ ಅವ್ರು ಚೆನ್ನಾಗಿ ಎಲ್ಲರನ್ನು ಸ್ವಾಗತ ಮಾಡ್ಕೊಂಡಾರ. ನೀವು ಅವ್ರನ್ನೊಂದ್ಸರಿ ಚಪ್ಪಾಳೆ ತಟ್ಟದ ಮುಖಾಂತರ ಸ್ವಾಗತ ಮಾಡ್ಕೊಂಡ್ಬಿಡ್ರಿ. ಈ ಕಾರ್ಯಕ್ರಮದಲ್ಲಿ ಮಾಲಾರ್ಪಣೆಯನ್ನ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಹೇಳಿ ನಮ್ಮ ಎಸ್ ಪಾಟೀಲ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ತಾವು ಮೇಲ್ ಬಂದು ಇಲ್ಲಿ ಗುರುಗಳಿಗೆ ನಮ್ ಗೌಡ್ರ ಮ್ಯಾಲ್ ಬರಾಕತ್ತಾರ ಅಂದ್ರೆ ನೀವು ಸುಮ್ಕೋತ್ರ ಚಂದ ಕಾಣತೇನ್ರಿ. ಖಂಡಿತ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಇವತ್ತಿಗೂ ಗೌಡರು ವೇದಿಕೆಗೆ ಬಂದಿಲ್ಲ. ಇವತ್ತು ಅವ್ರು ಕೊನೆಯ ಕಾರ್ಯಕ್ರಮದಲ್ಲಿ ಮೇಲ್ ಬರ್ತಾ ಇದ್ದಾರೆ. ಇಷ್ಟು ದಿವಸ ಅವರು ಒಟ್ಟೆ ಈ ಕಾರ್ಯಕ್ರಮಕ್ಕೆ ಮೇಲ್ ಬಂದಿದ್ದಿಲ್ಲ. ದೊಡ್ಡವರು ಸ್ವಲ್ಪ ಜಗದೊಳಗೆ ಮಾಡಕ್ಕರೆ ಅವ್ರು ಇವ್ರ ಜೊತೆಗೆ ಅವ್ರ ಜೊತೆಗೆ ನಮ್ಮ ಗೌಡ್ರು ಕೃಷ್ಣಾಳ ಗೌಡ್ರು, ನಮ್ಮ ಹೊನ್ಮಲ್ಲೇಶ, ಶ್ರೀಶೈಲ ಮಹಾಪೀಠದ ಜಗದ್ಗುರುಗಳಿಗೆ ನಮ್ಮೂರಿನ ಹಿರಿಯರಾದ ಎಸ್ ಪಾಟೀಲ್ ಸರ್ ಮತ್ತು ಇನ್ನೋರು ಹಿರಿಯರಾದಂಥ ಶ್ರೀ HM ವಿಶ್ವನಾಥ್ ಸಾಹೇಬರು ಮತ್ತು ಹನುಮಲ್ಲ ಸಾರವಾಡ್ ಅವರು ಮತ್ತು ವಿವೇಕ್ ಗೌಡ ಪಾಟೀಲ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಮತ್ತು ಮುರುಘು ಸಜ್ಜನ್ ಸಾವ್ಕಾರ್ ಅವರು ಕೂಡ ಬರಬೇಕಾಗಿ ವಿನಂತಿ. ಮಹಾಸನ್ನಿಧಿಯವರಾದಂಥ ಜಗದ್ಗುರುಗಳಿಗೆ ಚಪ್ಪಾಳೆ ಸಾಲು ಅಂತ ನಮ್ಮೂರ ಹಿರಿಯರ ವತಿಯಿಂದ ಸನ್ಮಾನ ಸಮಾರಂಭ. ಬಹಳ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಎಲ್ಲ ಹಿರಿಯರು ಇದನ್ನು ನೆರವೇರಿಸಿಕೊಟ್ಟಿದ್ದಾರೆ. ಎಲ್ಲ ನಮ್ಮ ಹೊನ್ನೋಟಿ ಗ್ರಾಮದ ಹಿರಿಯರಿಗೆ ಇವತ್ತಿನ ದಿವಸ ಮಹಾಸನ್ನಿಧಿಯವರಿಂದ ಆಶೀರ್ವಾದ. जय नमः पार्वती स्वाहा महादेव. जगद्गुरु पंचाचार्य महाराज की जय. ಹಿಂದೆ ನಿಂತಂತ ತಾಯಂದಿರು ಇಲ್ಲಿ ಮುಂದೆ ಕಟ್ಟಿ ಮೇಲೆ ಬಂದು ಕೂಡ್ರಿ. ದಯವಿಟ್ಟು ಯಾರು ನಿಂದಿರಬೇಡ. ಹಿಂದೆ ತಾಯಂದಿರೆಲ್ಲರೂ ಮುಂದೆ ಬನ್ನಿ. ಪರಮ ಪೂಜ್ಯರು ಪ್ರವಚನವನ್ನು ನೀಡಿ ನಮಗೆಲ್ಲ ಜ್ಞಾನಾಮೃತವನ್ನು ನೀಡಿದ್ದಾರೆ. ಅವರಿಗೆ ಡಾಕ್ಟರ್ ವಿಶ್ವ ಪ್ರಭುದೇವ ಶಿವಾಚಾರ್ಯರಿಗೆ ನಮ್ಮೂರಿನ ಹಿರಿಯರ ವತಿಯಿಂದ ಅವ್ರಿಗೇನಪ್ಪ ಅಂದರೆ ಇವತ್ತು ಸನ್ಮಾನ ನಡೀತಾ ಇದೆ. ಯಾಕಂದರೆ ನಮ್ಮ ಮಲ್ಲು ಬೆಳಕೋಡವರು ಮತ್ತು ನಮ್ಮ ಗುರು ಸಂಗಾಪುರವರು, ರಾಜುಗೌಡ ಬಗಲಿಯವರು ಸೊಸೈಟಿ ಅಧ್ಯಕ್ಷರು, ನಮ್ಮ ಅಚ್ಚುಮೆಚ್ಚಿನ ಅಧ್ಯಕ್ಷರು ರಾಜುಗೌಡ ಬಗ್ಲಿಯವರು, ಗುರು ಸಂಗಾಪುರವರು ಮತ್ತು ಮಲ್ಲು ಬೆಳಕೋಡವರು ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಾಗಿ ವಿನಂತಿ.
ಬ್ರಹ್ಮನಿಷ್ಠ ಪರಮ ಪೂಜ್ಯ ಮಾತೋಶ್ರೀ ಬೋರ್ಣಾಪುರ ತಾಯಿ ಎಂದ ಹೆಸರಾಗಿರುವ ನಮ್ಮ ನಾಡಿನ ಮಾತೋಶ್ರೀ ಯಾರಾದರಿದ್ರೆ ಅವರೇ ಬೋರ್ಣಾಪುರದ ಯೋಗೀಶ್ವರಿ ತಾಯಿ. ಅವರಿಗೆ ಶ್ರೀಮತಿ ಸವಿತಾ ಶೇಖು ಕಪಾಳಿ, ದಯವಿಟ್ಟು ಸವಿತಾ ಶೇಖು ಕಪಾಳಿ ಮತ್ತು ಶ್ರೀಮತಿ ಅನುಸೂಯ ಪ್ರಕಾಶ್ ಬಿಸ್ನಾಳ್ ಇವರು ವೇದಿಕೆ ಮೇಲೆ ಬಂದು ಅವರಿಗೆ ಸನ್ಮಾನ ಮಾಡಬೇಕಾಗಿ ವಿನಂತಿ. ಸವಿತಾ ಶೇಖು ಕಪಾಳಿ, ಶ್ರೀಮತಿ ಸವಿತಾ ಶೇಖು ಕಪಾಳಿ, ಶ್ರೀಮತಿ ಅನಸೂಯ ಪ್ರಕಾಶ್ ಬಿಸ್ನಾಳ್ ಬೇಗನೆ ಬರಬೇಕು. Every day thousands of people come. ಮಾತೋಶ್ರೀ ಯೋಗೀಶ್ವರಿ ಅಮ್ಮನವರಿಗೆ ಸನ್ಮಾನ ಸಮಾರಂಭ. ನೀವು ನೋಡಿ ಫೋಟೋ ತೆಗೆದುಕೊಳ್ಳಿ, ಏನು ಮಾಡಬೇಡ್ರಿ, ಅವ್ರಿಗೆ ಹೇಳ್ರಿ. ಮಾತೋಶ್ರೀ ಇನ್ನೋರ್ವ ತಾಯಿ ಸಂಗೀತಮ್ಮ ಅವರು ಆರುಡ ಆಶ್ರಮದವರು, ಅವರಿಗೂ ಕೂಡ ಈ ವೇದಿಕೆ ಮೇಲೆ ಸನ್ಮಾನ ಸಮಾರಂಭ ನಡೀತಾ ಇದೆ. ಮುಂದಿನ ಕಾರ್ಯಕ್ರಮ ಶಟಸ್ಥಳ ಬ್ರಹ್ಮಶ್ರೀ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಸಾಕಿನ್ ಜೈನಾಪುರಿ ಇವರಿಗೆ ಶ್ರೀ ಅನಿಲ್ ಕುಮಾರ್ ಯರ್ನಾಳ್, ಶ್ರೀ ರಾಜು ಸರ್ ತೇರ್ದಾಳ್ ಇವರು ಬಂದು ಅವರಿಗೆ ಸನ್ಮಾನ ಸಮಾರಂಭವನ್ನು ನಡೆಸಿಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ಅನಿಲ್ ಕುಮಾರ್ ಯರ್ನಾಳ್, ರಾಜು ಸರ್ ತೇರ್ದಾಳ್. ನಮ್ಮ ಅಚ್ಚುಮೆಚ್ಚಿನ ಮಾನ್ಯ ಶಾಸಕರಾದಂಥ ಶ್ರೀ ವಿಠಲ್ ಕಟಗೌಡ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಮಾನ್ಯ ಶಾಸಕರನ್ನ ನಮ್ಮ ಗ್ರಾಮದ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೋರಿ ಈಗ ಅನಿಲ್ ಕುಮಾರ್ ಯರ್ನಾಳ್ ಅವರು, ಅನಿಲ್ ಕುಮಾರ್ ಯರ್ನಾಳ್, ರಾಜು ಸರ್ ಇಬ್ರು ಕೂಡ ಮಾಡಿ ಶಟಸ್ಥಳ ಬ್ರಹ್ಮ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ಇನ್ನೋರ್ವ ಶ್ರೀಗಳಾದ ಶಟಸ್ಥಳ ಬ್ರಹ್ಮಿ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು ಸಾಕಿನ್ ಕರ್ರವಂಟ್ನಾಳ್ ಅವರಿಗೂ ಕೂಡ ನಮ್ಮೂರಿನ ಹಿರಿಯರಾದಂಥ ಸುನಿಲ್ ಗೌಡ ಪಾಟೀಲ್ರು ಮತ್ತು ದೀಪಕ್ ಪಾಟೀಲ್ ಇವರು ಬಂದು ಈ ಒಂದು ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡ್ಬೇಕು. ಸುನಿಲ್ ಗೌಡ ಪಾಟೀಲ್, ಸುನಿಲ್ ಗೌಡ ಪಾಟೀಲ್ ಅಂದ್ರೆ ಬಗ್ಲಿ ಪಾಟೀಲ್, ಶಿವಕುಮಾರ್ ಮಹಾಸ್ವಾಮೀಜಿ ಅವರಿಗೆ ಎಸ್ ಜಿ ಬಗ್ಲಿ ಅವರು, ಮತ್ತು ಶ್ರೀ ದೀಪಕ್ ಪಾಟೀಲ್ ಇವರು ನಮ್ಮ ಶ್ರೀಗಳಾದಂಥ ಶಟಸ್ಥಳ ಬ್ರಹ್ಮಿ ಶಿವಕುಮಾರ್ ಮಹಾಸ್ವಾಮೀಜಿ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವಿಸ್ತಾ ಇದ್ದಾರೆ. ನಮ್ಮದೆಲ್ಲ ಬಯಸದೆ ಬಂದ ಭಾಗ್ಯವನ್ನು ಹಾಗೆ ಶ್ರೀಗಳು
ನಾವು ಹೇಳ್ದೇನೆ ಬಂದಿದ್ದಾರೆ, ನಮ್ದಂತ ಪುಣ್ಯ ಇರಬೇಕು. ಹೇಳಿದ್ರು ಕೆಲವೊಂದು ಇಲ್ಲ ಸರ್, ಸರ್ ಸರ್ ಟೈಮ್ದಲ್ಲಿ ಆಗೋದಿಲ್ಲ. ಇಲ್ಲ ಸರ್, ಹೇಳಿ 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 ಇಲ್ರಿ, ಆದ್ರೂ ನಾವಲ್ಲ ನೀವು ಅಲ್ಲ, ಎಲ್ಲರೂ ಕೂಡ ಹೇಳಿವಿ. ಯಾಕೆ ಹೇಳಿದೀವಿ ಅಂತಂದ್ರ ಕೊನೆಗೆ ಜಗದ್ಗುರು ಮಹಾಸನ್ನಿಧಿಯವರ ಸಾನ್ನಿಧ್ಯದೊಳಗೆ ಕಡಿಮೆ ಮಹಾತ್ಮರು ಬರ್ತಾರ ಅಂತ ಎಲ್ಲ ಮಾತಾಡ್ತಿದ್ರು. ಅವರಿಗಾಗಿ ಎಲ್ಲರೂ ಇದ್ದಾರೆ ಕರೆದಿವಿ. ಹೊನ್ನೊಟ್ಟಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಜನರನ್ನ ನಾವು ಸ್ವಾಗತ ಮಾಡ್ತೀವಿ. ನಮ್ಮ ಹೊನ್ನೊಟ್ಟಿಗೆ ಪುಣ್ಯ ಅದ, ಜೋರಾಗಿ ಚಪ್ಪಾಳೆ ಆಗ್ಲಿ. ಈಗ ಸನ್ಮಾನ್ಯ ಶ್ರೀ ವಿಠಲ್ ಕಟಕ್ದೊಂಡ್ ಶಾಸಕರು ನಾಗ್ಟಾಣ್ ಮತಕ್ಷೇತ್ರ, ನಮ್ಮದೇ ಮತಕ್ಷೇತ್ರ ಅದು. ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶಿವಪ್ಪಣ್ಣ ಕೊಳೂರ್ಗಿ ಮತ್ತು ನಮ್ಮ ಗ್ರಾಮದ ಎಂ ಪಾಟೀಲ್ ಉದಯ ವಿದ್ಯಾನಿಕೇತನ ಸಂಸ್ಥೆಯ ಅಧ್ಯಕ್ಷರಾದಂಥವರು, ಅವರು ಈರುವರು ಬಂದು ಮಾನ್ಯ ಶಾಸಕರನ್ನ ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶಿವಪ್ಪಣ್ಣ ಕೊಳೂರ್ಗಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಶಿವಪ್ಪಣ್ಣಿಲ್ಲ ಈಗ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ನಮ್ಮ ಗವಾಯಿಗಳು ಮತ್ತು ತಬಲಾ ಸಾಥ್ ಮಾಡಿದಂಥ ನಮ್ಮ ಸಿದ್ದು ಬ್ಯಾಕೋಡ್ ಅವರಿಗೆ, ಈ ಕಮಿಟಿಯ ಅಧ್ಯಕ್ಷರು, ನಮ್ಮೂರಿನ ವೇದಮೂರ್ತಿಗಳಾದಂಥ ಶಿವಾನಂದಯ್ಯ ಹಿರೇಮಠ್, ಬಹಳಷ್ಟು, ಯಾಕಂದ್ರೆ ನಮ್ಮೂರಿನ ಎಲ್ಲ ಪೂಜಾ ವಿಧಿ ವಿಧಾನಗಳನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ. ಬಹಳಷ್ಟು ಅವರಪ್ಪ ಅಂದ್ರೆ MC ಬೀಳಿಗೆಯವರು ಬರಬೇಕು, ಅವರು ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ. ನಮ್ಮ ಪರಮ ಪೂಜ್ಯರಿಗೆ ಸನ್ಮಾನವನ್ನು ಮಾಡಬೇಕಾಗಿ ವಿನಂತಿ. ಮತ್ತು ಮುತ್ತುಗೌಡ ಪಾಟೀಲರು ವೇದಿಕೆ ಮೇಲೆ ಬಂದು ಇವರಿಗೆ ಸನ್ಮಾನ ಮಾಡಬೇಕಾಗಿ ವಿನಂತಿ. ಅಶೋಕ್ ಭಜಂತ್ರಿ ಇವರು ಕೂಡ ಬಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕಾಗಿ ವಿನಂತಿ. ವೇದಿಕೆ ಮೇಲೆ ಬಂದು ಆಶೀರ್ವಾದ ಪಡೆದುಕೊಂಡು ಹೋಗಿ ಅಶೋಕ್ ಭಜಂತ್ರಿ. ಈಗ ಶ್ರೀ ಕಾಸಪ್ಪ ಔಟಿ ನಮ್ಮ ನೆರೆ ಗ್ರಾಮದವರು, ಇವ್ರು ಏನಪ್ಪಾ ಅಂದ್ರೆ ನಮ್ಮ ಶ್ರೀಶೈಲ ಮಹಾಸನ್ನಿಧಿಯವರಿಗೆ ಇವರು ಪಾದಯಾತ್ರಾ ಕಮಿಟಿಯ ಏನಪ್ಪಾ ಅಂದ್ರೆ ಅಧ್ಯಕ್ಷರು. ಶ್ರೀಶೈಲ ಪಾದಯಾತ್ರೆ ಹೋಗುವಂಥ ಎಲ್ಲ ಸಾಧಕರಿಗೆ ಸಹಾಯ ಮಾಡುವಂಥ ಅಧ್ಯಕ್ಷರು ಇವರು. ಶ್ರೀಶೈಲ ಜಗದ್ಗುರುಗಳಿಗೆ ಸನ್ಮಾನ ಮಾಡ್ತಾರೆ. ತಾವೆಲ್ಲ ಆನಂದದಿಂದ ತಾವೆಲ್ಲ ವೀಕ್ಷಣೆ ಮಾಡಬೇಕಾಗಿ ವಿನಂತಿ. ಪಾದಯಾತ್ರಾ ಕಮಿಟಿಯ ಅಧ್ಯಕ್ಷರು ಇಲ್ಲಿ ಯಾರ್ಯಾರು ಪಾದಯಾತ್ರೆ ಹೋಗ್ತಾರೆ ಅವರಿಗೆಲ್ಲ ಸೇವೆಯನ್ನು ಮಾಡ್ತಾರ. ನಮ್ಮ ಕಾಸಪ್ಪಣ್ಣ ಔಟಿ ಮತ್ತು ರೊಟ್ಟಿ ಸಾವುಕಾರ ಬಸ್ಸು ರೊಟ್ಟಿಯವರು ಅವರಿಗೆ ಆಶೀರ್ವಾದ ನೀಡ್ತಾ ಇದ್ದಾರೆ.
ಸಾಕಷ್ಟು ಪ್ರಯತ್ನ ಮಾಡಿ ಸೋಮಯ್ಯ ಸ್ವಾಮಿಗಳು ಹಿರೇಮಠ ಕ್ರೋಸರ್ ಫ್ರೀ ಡಿಸೈಲ್ ಹಾಕಿಸ್ಲಿಕ್ಕೂ ಬಿಡ್ರಿ, ನಾ ಬಂದು ಸೇವೆ ಮಾಡ್ತೀನಿ ಅಂತೇಳಿ ಅವರು ಸಾಕಷ್ಟು 15 ದಿವಸದ ಪರ್ಯಂತರವಾಗಿ ಬಹಳ ಸೇವೆ ಮಾಡಿದಂಥ ನಮ್ಮ ಸೋಮಯ್ಯ ಸ್ವಾಮಿಗಳು ಬಂದು ಆ ಮಹಾಸನ್ನಿಧಿಯವರಿಗೆ ಆಶೀರ್ವಾದ ಪಡ್ಕೊಳ್ಬೇಕು. ಮಹಾಸನ್ನಿಧಿಯವರಿಂದ ಆಶೀರ್ವಾದ ನಮ್ಮ ಸೋಮಯ್ಯ ಸ್ವಾಮಿಗಳು. ಈ ಸೋಮಯ್ಯ ಸ್ವಾಮಿಗಳು ಒಬ್ಬರಿಗೆಲ್ಲ ಅವರ ಜೊತೆ ಇರುವಂಥ ಎಲ್ಲ ಗೆಳೆಯರ ಬಳಗಕ್ಕೆ ಅಂತ ತಿಳ್ಕೊಬೇಕೆಲ್ಲರೂ. ಇನ್ನು ಇನ್ನೋರ್ವ ವ್ಯಕ್ತಿ ಶ್ರೀ ಮಲ್ಲಿಕಾರ್ಜುನ ದೇವರ ಶಿಲ್ಪಿಕಾರ. ಅವ ಗುಡಿ ಮಾಡಿರಲಿಲ್ಲ ಅಂದ್ರೆ ನಾವು ಯಾರೂ ಇಲ್ಲಿ ಕೂಡ್ತಿದ್ದಿಲ್ಲ. ಅದಕ್ಕಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಂಥವ, ಈ ಮೂರ್ತಿಯನ್ನು ಕುಂಡಿಸಿದಂಥವ ಯಾರಾದರೂ ಅಂದರೆ ಸಂತೋಷ್ ವಡ್ಡಾರ್, ನಮ್ಮೂರಿನವನೇ ಶಿಲ್ಪಿಗಾರ ಸಂತೋಷ್ ವಡ್ಡಾರ ವೇದಿಕೆ ಮೇಲೆ ಬಂದು ಆಶೀರ್ವಾದವನ್ನು ಪಡ್ಕೋಬೇಕಾಗಿ ವಿನಂತಿ. ಮತ್ತು ದೇವಸ್ಥಾನದ ಮುಂದುಗಡೆ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ PDO ಸಾಹೇಬರು ಏನು ಮಾಡಿದ್ದಾರೆ ಅಂದ್ರೆ ಪರಿಶಿ ಹಾಕುವಂಥ ಕೆಲಸ ಮಾಡ್ಯಾರ. ಅದು ಕೇವಲ 1-2 ದಿವಸದಲ್ಲಿ. ಅದಕ್ಕಾಗಿ PDO ಸಾಹೇಬರು ವೇದಿಕೆ ಮೇಲೆ ಬರಬೇಕು, ಆಶೀರ್ವಾದ ಪಡ್ಕೋಬೇಕಾಗಿ ವಿನಂತಿ. ಕುಮಾರ್ ಮೂಲಿಮನಿ. ಇದೀಗ ಮಾನ್ಯ ಶ್ರೀ ಅಪ್ಪಸಾಹೇಬ್ ಪಟ್ಟಣಶೆಟ್ಟಿ ಸಾಹೇಬರು ಮಾಜಿ ಸಚಿವರು ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮೂರಿನ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಮುತ್ತು ಜಂಗಮ್ ಶೆಟ್ಟಿಯವರು, ಕಾಂತು ಕಪಾಳೆಯವರು ವೇದಿಕೆ ಮೇಲೆ ಬಂದು ಸನ್ಮಾನ್ ಶ್ರೀ ಅಪ್ಪಸಾಹೇಬ್ ಪಟ್ಟಣಶೆಟ್ಟಿ ಅವರನ್ನು ಸ್ವಾಗತವನ್ನು ಮಾಡಿಕೊಂಡಿವಿ. ಅವರಿಗೆ ಮಾಲಾರ್ಪಣೆ ಮತ್ತು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಈಗ ಜಿಗ್ಜಿನ್ ಸಾಹೇಬರು ಅವರು ದಿಲ್ಲಿಗೆ ಹೋದ, ಏನೋ ಒಂದು ಕಮಿಟಿ ಮೀಟಿಂಗ್ ಇರೋದರಿಂದ ಅವರು ಕೂಡ CS ಅವರಿಗೆ ಫೋನ್ ಹಚ್ಚಿ ಆ ನಮ್ಮ ದೇವಸ್ಥಾನದ ಮುಂದಿನ ಗ್ರೌಂಡಿಗೆ ಪರಿಸಿ ಮತ್ತು ಆಗಿಂದಾಗಿ 2 ದಿವಸದಲ್ಲಿ ಮಾಡಿಕೊಟ್ಟಂಥವರು ಜಿಗ್ಜಿನ್ ಸಾಹೇಬರು. ಅವರಿಗೂ ಕೂಡ ಒಂದು ಚಪ್ಪಾಳೆಯನ್ನು ತಾವೆಲ್ಲ ಕೊಡಬೇಕು. ವೇದಿಕೆ ಮೇಲಿದ್ದಂಥ ನಮ್ಮ ಅಪ್ಪಸಾಹೇಬ್ ಪಟ್ಟಣಶೆಟ್ಟಿ ಸಾಹೇಬರು 1 ಲಕ್ಷ ರೂಪಾಯಿ ಕೊಟ್ಟು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿದ್ದಾರೆ. ಅವ್ರದ್ದು ನಿನ್ನೆ ಮುಗಿಸಿವೆ ಅವರೆಲ್ಲ ಪ್ರಸಾದ ವ್ಯವಸ್ಥೆ. ಅವರಿಗೆ ನಮ್ಮ ಊರಿನ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈಗ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ನಡೀತಾ ಇದೆ. ಉದ್ಘಾಟನೆಯನ್ನು ಪರಮ ಪೂಜ್ಯರು ಮಹಾಸನ್ನಿಧಿಯವರಿಂದ ಮತ್ತು ನಮ್ಮ ಅಚ್ಚುಮೆಚ್ಚಿನ ಶಾಸಕರು ಮತ್ತು ಮಾಜಿ ಸಚಿವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮಾತೋಶ್ರೀಯವರು ಕೂಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ. ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮಾತು ಮನಂಗಳಿಂದತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ.
ಮಹಾದೇವಪ್ಪ ಹುಕ್ಕೇರಿ ಮಹಾದೇವ್ ಹುಕ್ಕೇರಿ ಅವರು ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೇವು ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಹಲೋ ಹಲೋ ಉದ್ಘಾಟನೆಯನ್ನು ನಡೆಸಿಕೊಟ್ಟಿರುವಂತಹ ಶಾಸಕರು 4 ಮಾತುಗಳನ್ನು ಆಡಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೇನೆ. ಮೊನ್ನೆ ಬಹಳ ತನಕ ಮಾತಾಡಾರಂತ, ಈಗ ಸ್ವಲ್ಪ ಮಾತಾಡ್ತಾರಂತ, ಸಮಾಧಾನ ಕುತ್ಕೊಂಡು ಕೇಳ್ರಿ. ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯ ಶ್ರೀ 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 1008 ಜಗದ್ಗುರು ಶ್ರೀ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಭಗವತ್ ಪಾದಗಳು ಇವರಿಗೆ ಶ್ರೀಶೈಲ್ ಇವರಿಗೆ ನನ್ನ ಭಕ್ತಿಪೂರ್ವಕ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸ್ತಾ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶಿವಾಚಾರ್ಯ ರತ್ನ ಶ್ರೀ ಮಗಚ ಡಾಕ್ಟರ್ ಪ್ರಭುದೇವ ಸಾರಂಗ ದೇವ ಶಿವಾಚಾರ್ಯ ಸಾರಂಗ ಮಠ ಶಿಂದಿ ಇವರಿಗೂ ನನ್ನ ಹೃದಯಪೂರ್ವಕ ನಮನಗಳನ್ನು ಅರ್ಪಿಸ್ತಾ ಇನ್ನೋರ್ವ ಶ್ರೋತ್ರ ಬ್ರಹ್ಮಿ ಪರಮ ಪೂಜ್ಯ ಮಾತೋಶ್ರೀ ಯೋಗೇಶ್ವರಿ ತಾಯಿಯವರಿಗೂ ಆರೂಢ ಆಶ್ರಮ ಬುರ್ಣಾಪುರ್ ಇವರಿಗೂ ನನ್ನ ಭಕ್ತಿಪೂರ್ವಕ ಹೃದಯಪೂರ್ವಕ ನಮನಗಳನ್ನು ಅರ್ಪಿಸ್ತಾ ವೇದಮೂರ್ತಿ ಶಿವಾನಂದಯ್ಯ ಹಿರೇಮಠ ಅವರೇ, ಸನ್ಮಾನ್ಯ ಅಪ್ಪ ಸಾಹೇಬ್ ಪಟ್ಟಣಶೆಟ್ಟಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಸಂಗೀತಮ್ಮನವರೇ, ಹೊನ್ನುಡುಗಿ ಗ್ರಾಮದ ಸಮಸ್ತ ಹಿರಿಯರೇ, ಶ್ರದ್ಧೆಯ ತಾಯಂದಿರೇ, ಯುವ ಮಿತ್ರರೇ, ಆತ್ಮೀಯ ಬಂಧು ಭಗಿನಿಯರೇ, ಬಂಧುಗಳೇ, ಹೊನ್ನುಡುಗಿ ಗ್ರಾಮದಲ್ಲಿ ಸತತ 4 ದಿವಸದಿಂದ ಮಲ್ಲಯ್ಯನ ಪೂಜೆ ನಡೀತಾ ಇದೆ. ಶ್ರೀ ಮಲ್ಲಿಕಾರ್ಜುನನ ಪೂಜೆ, ಮಲ್ಲಿಕಾರ್ಜುನನ ಮಂದಿರವನ್ನು ಕಟ್ಟಿ ಕಳಸಾರೋಹಣವನ್ನು ಮಾಡಿ ಇದೀಗ ತಮ್ಮ ಮುಂದೆ ತಾವೇನು ಪರಿಶ್ರಮ ಪಟ್ಟಿರಿ. ಇವತ್ತು ಕೊನೆಯ ದಿವಸದಿಂದ ಧರ್ಮಸಭೆಗೆ ಯಾರು ಬಂದಾರಪ್ಪ ಅಂದ್ರೆ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನನೇ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಈ ಧರ್ಮಸಭೆಯಲ್ಲಿ ಬಹುಶಃ ತಾಯಂದಿರ ಪಾತ್ರ ಬಹಳ ಇದೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಯಾರೇ ಗುರುಗಳು ಬರ್ತಾರ ಅಥವಾ ಏನಾರೇ ವೇದ ಉಪನಿಷತ್ತು ಹೇಳೋರು ಬರ್ತಾರ, ಬೇಡ ಇವತ್ತು ನಮ್ಮ ಊರಿಗೆ ಮಲ್ಲಯ್ಯನ ಜಾತ್ರೆಯಲ್ಲಿ ಪುರಾಣ ಹೇಳ್ತಾರ ಅಂತ ಹೇಳಿದ್ರೆ ಎಲ್ಲಕ್ಕಿಂತ ಹೆಚ್ಚಿಗೆ ಸಂಖ್ಯೆ ಯಾಕಿರ್ತೈತಪ್ಪ ಅಂದ್ರೆ ತಾಯಂದಿರ ಸಂಖ್ಯೆನೇ ಇರ್ತೈತೆ ಅಲ್ಲಿ. ಇದು ಕಾರಣ ಏನಾಯ್ತಪ್ಪ ಅಂದ್ರೆ ನಮ್ಮ ದೇಶದೊಳಗ ಧರ್ಮವನ್ನ ಶಾಶ್ವತವಾಗಿ ಉಳಿಸ್ಲಾಕಿದು ಒಂದು ಕಾರಣ ಐತಿ. ಯಾಕಂದ್ರೆ ನಾವು ಏನಂತೀವಿ, ಧರ್ಮೋ ರಕ್ಷಿತಿ ರಕ್ಷಿತಾಹ ಅಂತ ಹೇಳಿ. ಧರ್ಮವನ್ನ ಯಾರು ರಕ್ಷಣೆ ಮಾಡ್ತಾರ ಅವರಿಗೆ ಆ ಧರ್ಮ ಮರಳಿ ರಕ್ಷಣೆ ಮಾಡ್ತೈತಿ. ಅಂದ್ರೆ ದೇವರ ಸೇವಾ ಯಾರು ಮಾಡ್ತಾರ ಆ ದೇವರೇ ಅವ್ರಿಗೆ ಕಾಯ್ತೈತಿ ಅನ್ನುವಂಥ ಮಾತನ್ನ ಎಲ್ಲ ವೇದ ಉಪನಿಷತ್ತುಗಳಲ್ಲಿ ಹೇಳ್ತಾರೆ. ಬಂಧುಗಳೇ, ಇವತ್ತು ಪೂಜ್ಯರ ಮಾತನ್ನ ತಾವು ಕೇಳಬೇಕು ಅಂತ ಬಹಳಷ್ಟು ಆತುರದಿಂದ ಎಲ್ಲ ತಾಯಂದಿರು ಎಲ್ಲ ಹಿರಿಯರು ತಾವು ಇದ್ದೀರಿ. ಬಹುಶಃ
ಅತಿಯಾಗಿ ನಾವು ಮಾತಾಡೋದು ತಪ್ಪ ಅಂತ ನನ್ನ ಭಾವನೆ ಇದೆ. ಮತ್ತು ನಾನೊಬ್ಬ ರಾಜಕಾರಣಿ, ಅಷ್ಟೇ ಆಗಲಿ ರಾಜಕಾರಣ ಅಂದ್ರೆ ನೀವು ಬೇಕಾದಂಗೆ ಮಾತಾಡ್ರಿ ಅಂತ ಹೇಳಿದ್ರೆ ತಾಸುಗಟ್ಟಲೆನೂ ಮಾತಾಡ್ಬೋದು. ಮತ್ತು ನಾವು ಏನು ಮಾಡೀವಿ, ಏನು ಮಾಡಬೇಕಾಗೈತಿ ಅನ್ನೋದನ್ನು ಮಾತ್ರ ಹೇಳ್ಬೋದು. ಆದ್ರೆ ಜಗತ್ತಿನಲ್ಲಿಯೇ ಜಗದ್ಗುರುಗಳೈತೇವೆ ನಾವು. ಅಂದ್ರೆ ಜಗತ್ತಿನ ಗುರುಗಳು ಅವ್ರ ಅಂಬೋಣ ಏನೈತಪ್ಪ, ಜಗತ್ತಿನ ಗುರುಗಳು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಾರೆ. ಧರ್ಮದಿಂದಲೇ ಶಾಂತಿ. ನೋಡ್ರಿ ಇವತ್ತು ಎಷ್ಟು ಭಯೋತ್ಪಾದನೆ ನಡೆದೈತಿ. ಯಾಕೆ ನಡೆದೈತಪ್ಪ ಅಂದ್ರೆ ಧರ್ಮವನ್ನ ಯಾರು ಕಾಪಾಡಲಾಗ್ಯಾರ ಅಂತ ಹೇಳಿ ಸಿಕ್ಕಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಾವ. ಎಲ್ಲೋ ಹೋದಲ್ಲಿ ಬಂದಲ್ಲಿ ತಿರುಗಿ ಬರ್ತೇವೆ ನಾವು ನಮ್ಮ ಊರಿಗೆ ಮರಳಿ ಅನ್ನುವಂಥ ಪರಿಸ್ಥಿತಿ ಇವತ್ತು ಇಲ್ಲ. ಯಾಕೆ ಹಿಂಗಾಗೈತಪ್ಪ ಅಂದ್ರೆ ಇದಕ್ಕೆಲ್ಲ ಧರ್ಮ ಗುರುಗಳ ಆಶೀರ್ವಾದ ನಾವು ಪಡ್ಕೊಂಡಿಲ್ಲ ಮತ್ತು ಧರ್ಮದಿಂದ ನಾವು ನಡೆಯಲಾಗಿದ್ದೇವೆ. ಅದಕ್ಕೆ ಹಂಗೆ ಆಗ್ತೈತಿ. ಅದಕ್ಕಾಗಿ ಬಂಧುಗಳೇ, ಇವತ್ತಿನ ದಿವಸ ಬಹುಶಃ ಹೊನ್ನುಡ್ಗಿ ಗ್ರಾಮದ ಪೂಜ್ಯ ತಾಯಿ ತಂದೆಯರಿಗೆ ನಾನು ಏನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಪ್ಪ ಅಂದ್ರೆ, ರಿಯಲಿ ವರ್ಷನಾಗ ಒಮ್ಮೆರೆ ಈ ಜಗದ್ಗುರುಗಳನ್ನ ತಾವು ಕರೆಸ್ಕೋತೀರಿ, ಅಡ್ಡ ಪಲ್ಲಕ್ಕಿ ಮಹೋತ್ಸವ ಮಾಡ್ತಾ ಇದ್ದೀರಿ, ಜೊತೆಗೆ ವಿಶೇಷ ಸೇವೆಯನ್ನು ಮಾಡ್ತೀರಿ. ಅದಕ್ಕೆ ಹೊನ್ನುಡ್ಗಿ ಅಂದ್ರೆ ಸಾಲಳ್ಳಿ ಸರ್ದಾರ ಊರ ಅಂತೇಳಿ ಜನ ಅಂತ. ಇಲ್ಲಿ ಏನು ಕಾರ್ಯವನ್ನು ಮಾಡ್ತಿರಲ್ಲ ತಾವೆಲ್ಲ ಸರ್ದಾರರಾಗಿ ಕಾರ್ಯವನ್ನು ಮಾಡ್ತೀರಿ. ಅದಕ್ಕೆ ತಮಗ ಅಭಿನಂದನೆಗಳನ್ನು ಹೇಳ್ತಾ, ಈ ಥರದ ಸಭೆಗಳು ಸಮಾರಂಭಗಳು ಯಾವತ್ತೂ ಊರಾಗ ಆದರೆ ಒಳ್ಳೆಯದು. ಅಕಸ್ಮಾತ್ ನೀವು ಧರ್ಮವನ್ನು ನೆನಪು ಹಾರಿಬಿಟ್ರಪ್ಪ ಅಂದ್ರೆ ಮುಂದೆ ನಮ್ಮ ಪರಿಸ್ಥಿತಿ ಹೆಂಗಾಗ್ತೈತಪ್ಪ ಅಂದ್ರೆ ಮಳಿ ಬೆಳಿ ಏನೂ ಇರಲಾರ್ದಂಗೆ ವ್ಯವಸ್ಥೆ ಆಗ್ತೈತಿ. ಅಥವಾ ಏನು ಇದ್ರೂ ಸಹಿತ ಯಾವಾಗ ಭೂಕಂಪ ಆಗ್ತೈತೋ, ಯಾವಾಗ ಮಳಿ ಬರ್ತೈತೋ, ಏನು ನಿಂದಿರ್ತೈತೋ ಇಲ್ಲೋ ಅನ್ನುವಂಥ ಭಾವನೆ ನಮ್ಮಲ್ಲಿ ಉತ್ಪನ್ನ ಆಗ್ತೈತಿ. ಅದಕ್ಕೆ ಅವೆಲ್ಲ ಭಾವನೆಗಳು ಬರದ ರೀತಿಯಲ್ಲಿ ನಮಗೆ ಪೂಜ್ಯ ಶ್ರೀಗಳು ಯಾದಕ್ಕೆ ಬಂದಾರಪ್ಪ ಅಂದ್ರೆ ನಾವು ಮಾಡಿದ ಪಾಪಗಳನ್ನ ತೊಳೆದು ಪುಣ್ಯವಂತರಾಗಿ ಮಾಡ್ಲಾಕ್ ಬಂದಿದ್ದಾರೆ. ಅದಕ್ಕೆ ನಾನು ಕಳಕಳಿಯಿಂದ ಏನು ಕೇಳ್ಕೊತೀನಪ್ಪ ಅಂದ್ರೆ, ತಾವೆಲ್ಲರೂ ಈಗ ಅವರು ನಮ್ಮ ಕಡೆ ಚಡ್ಚಾಣಕ್ಕೊಂದು ಮಠ ಮಾಡಾಕತ್ತಾರೆ ಪೂಜ್ಯರು. ಚಡ್ಚಾಣಕ್ಕೆ ಸ್ವತಃ ಚಡ್ಚಾಣಕ್ಕೆ ಒಂದು ಮಠ ಮಾಡಾಕತ್ತಾರೆ. ಅದಕ್ಕೆ ನಾನು ಎಲ್ಲ ರೀತಿಯಿಂದ ತನು ಮನ ಧನ ಎಲ್ಲ ರೀತಿಯಿಂದ ಸಮರ್ಪಣೆ ಮಾಡಿ ತಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಬೇಡ್ಕೊಂಡು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ತಾಯಂದಿರಿಗೂ ಅಣ್ಣ ತಮ್ಮಂದಿರಿಗೂ ನನ್ನ ಹೃದಯಪೂರ್ವಕ ನಮನಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಶಾಸಕರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಧನ್ಯವಾದಗಳನ್ನು ಹೇಳಿ, ಇಂಥ ಕಾರ್ಯಕ್ರಮಗಳು ನಡೀತಾನೆ ಇರಬೇಕು ಅಂತ ಹೇಳೋ ಶಾಸಕರು ಬಹಳ ಅಪರೂಪ. ಅಂಥವರಿಗೆ ಧನ್ಯವಾದಗಳನ್ನು ಹೇಳಿ, ಈಗ ಇನ್ನೋರ್ವ ಶಾಸಕರಾಗಿರುವಂತಹ ನಮ್ಮ ಪಟ್ಟಣ ಶೆಟ್ಟಿ ಸರ್ ಅವರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವರು ಮಾಜಿ ಸಚಿವರು ವಿಜಯಪುರ ವೇದಿಕೆಯ ಮೇಲೆ ಬಂದು ತಮ್ಮ 4 ಮಾತುಗಳನ್ನು ಆಡಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೇನೆ. ಅಂಬುಜ್ ಆಡಿಯೋ ಬೇರೆ ಬರೋದು. ನಮ್ಮ ಮೊಬೈಲ್ ಪಿನ್ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಮೊಬೈಲ್ ಹಾಡು ಬರೋದಿಲ್ಲ. ಮೊಬೈಲ್ ಹಾಡು ಬರೋದು. ಪರಮ ಪೂಜ್ಯ ಶ್ರೀ ಶೈಲ ಸನ್ನಿಧಿಯವರ ಪಾದಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸಿ, ಕಾರ್ಯಕ್ರಮ ವೇದಿಕೆ ಮೇಲೆ ಆಚರಣಾದಂಥ ಮಾತೋಶ್ರೀ ಯೋಗೇಶ್ವರಿ ಮಾತಾವರಿಗೆ ಕೂಡ ನಮಸ್ಕರಿಸಿ, ಹಾಗೂ ವಿಶ್ವಪ್ರಭುದೇವ ಶಿವಾಚಾರ್ಯರು ಕೊಣ್ಣೂರು ಸಾರಂಗಮಠ ಇವರಿಗೂ ಕೂಡ ಭಕ್ತಿಯಿಂದ ನಮಸ್ಕರಿಸಿ, ಕಾರ್ಯಕ್ರಮದ ವೇದಮೂರ್ತಿಗಳಾದ ಶ್ರೀ ಶಿವಾನಂದ ಹಿರೇಮಠ ಅವರಿಗೂ ಕೂಡ ಭಕ್ತಿಯಿಂದ ನಮಸ್ಕರಿಸಿ, ವೇದಿಕೆ ಮೇಲಿದ್ದಂಥ ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿ, ಇವತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಈ ಭಾಗದ
ಶಾಸಕರಾದಂಥ ಸನ್ಮಾನ್ಯ ವಿಠಲ್ ಕಟಕ್ದೊಂಡವ್ರೆ, ಉಪಸ್ಥಿರುವಂಥ ಎಲ್ಲ ಈ ಊರಿನ ಹಾಗೂ ಸುತ್ತಮುತ್ತಲಿನ ಊರಿನ ಎಲ್ಲ ಹಿರಿಯರೇ, ತಾಯಿಯಂದಿರೇ, ಆತ್ಮೀಯ ಬಂಧುಗಳೇ, ಈಗಾಗಲೇ ಕಳೆದ 4-5 ದಿವಸಗಳಿಂದ ಕಾರ್ಯಕ್ರಮ ನಡೀತಾ ಬಂದಿದೆ. ಈ ಮಲ್ಲಯ್ಯ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಉದ್ಘಾಟನೆ ಕಾರ್ಯಕ್ರಮ ನಡೆದಿದೆ. ನನಗೆ ಸ್ವಲ್ಪ ಗಡಿಬಿಡಿ ಆಯ್ತು. ನಾನು ಬಿಶ್ವನಾಥ್ ಸಾಹೇಬ್ರಿಗೆ, ಹೊನ್ನವಾಲೆ ಅವ್ರಿಗೆ ಹೇಳಿದೆ, 3 ಗಂಟೆ ನಂತರ ಬರ್ದೇರಿ, 3 ಗಂಟೆ ನಂತರ ಬರ್ತೀವಿ ಅಂತ ಹೇಳಿದ್ವಿ. ಆದರೂ ಜಗದ್ಗುರು ಬಂದು ಕೂತಾರ, ನೀವು ಎಲ್ಲ ಲಗ್ನ ಮುಹೂರ್ತ ಎಲ್ಲ ಬಿಟ್ಟೇ ಬರಬೇಕಂತ ಹೇಳಿದ್ರು. ಎಲ್ಲ ಲಗ್ನ ಮುಹೂರ್ತ ಬಿಟ್ಟು ಬಂದೇವಿ ನಾವು ಸಾಹೇಬ್. ಅದಕ್ಕೆ ಯಾಕಂದ್ರೆ ನಮ್ಮ ಕಡೆ ತಪ್ಪಿಲ್ಲ ಅಂತ ನಾವು ಹೇಳಬೇಕಲ್ಲ. ನೀವು ಬರ್ದಿದ್ದು 3 ಗಂಟೆಗೆ ಬರ್ದಿರಿ, ಅದು ನೋಡಿದೆವು ನಾವು. ಭಾಳ ಮಂದಿ ಮಿನಿಸ್ಟರ್ಸು ಎಲ್ಲ ಅದಾರ, ನಾವೇನು ದಂಡ್ಯಾಗದೀವಿ, ಸ್ವಲ್ಪ ತಡ ಮಾಡಬೇಕಂತ ಅದನ್ನೂ ಸ್ವಲ್ಪ ಇತ್ತು ನನ್ನ ಮನಸ್ಸಿನಾಗ. ಲಾಸ್ಟಿಗೆ ಇತ್ತು ನಮಗೆಲ್ಲ ಹೆಸರು. ಇವತ್ತು ಬನ್ನೂಟಿಗಿ ಗ್ರಾಮ ಅತ್ಯಂತ ಧಾರ್ಮಿಕ ಬೆಲೆ, ಧರ್ಮಕ್ಕೆ ಮತ್ತು ಧಾರ್ಮಿಕ ಕಾರ್ಯಕ್ರಮ ಬೆಲೆ ಕೊಡುವಂಥ ಒಂದು ಊರು. ಇಲ್ಲಿರುವಂಥ ಎಲ್ಲರೂ ಹಿರಿಯರ ಭಾಳಷ್ಟು ಕಾರ್ಯಕ್ರಮಗಳಿಗೆ ಮುತುವರ್ಜಿ ಕೊಡುವಂಥದ್ದು ನಾವು ಭಾಳಷ್ಟು ವರ್ಷಗಳಿಂದ ನೋಡಿದ್ದೀವಿ. ಬಹುತೇಕ 2004ಕ್ಕೆ ನಾನು ಈ ಭಾಗಕ್ಕೆ ಶಾಸಕನಾಗಿದ್ದೆ. ಅದಕ್ಕಿಂತ ಮುಂಚೆ 2094ರಿಂದಲೂ ಕೂಡ, ಅದಕ್ಕಿಂತ ಮುಂಚೆಯಿಂದ ಕೂಡ ಈ ಊರಿನ ಒಂದು ಸಂಪರ್ಕ ನನ್ನ ಜೊತೆ ಇರುವುದರಿಂದ ಭಾಳಷ್ಟು ಪ್ರೀತಿ, ವಿಶ್ವಾಸ ಈ ಊರಿನ ಎಲ್ಲ ಹಿರಿಯರು, ಯುವಕರು, ವಿಶೇಷವಾಗಿ ಯುವ ಸ್ನೇಹಿತರು ಎಲ್ಲರೂ ಕೂಡ ನಾವು ಈ ಮಟ್ಟಕ್ಕೆ ಬೆಳಿಲಿಕ್ಕೆ, ಅಂದ್ರೆ ನಾವು MLA ಆಗಕ್ಕೆ, ಲೀಡರ್ ಆಗಕ್ಕೆ ಬನ್ನೂಟಿಗೂರಿನ ಎಲ್ಲ ಯುವ ಸ್ನೇಹಿತರು ಕಾರಣೀಭೂತರು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಬರ್ತದೆ. ಯಾಕಂದ್ರೆ ಈ ಭಾಗದಲ್ಲಿ ನಾವು ಬಸವನಗೌಡರು ಇರ್ಬೋದು, ಎಲ್ಲರೂ ಇಬ್ಬರು ಕೂಡಿ ಅಡ್ಡಾಡೋ ಮುಂದಾಗ ನಮ್ಗೆ ಯಾರೂ ಮಾತಾಡ್ಸೋರು ಇದ್ದಿಲ್ಲ ರೋಡ್ನ. ಬಿ ಜೆ ಪಿಯವ್ರಿಗೆ ಮಾತಾಡ್ಸೋರು ಮೊದಲು ಯಾರಿದ್ರೆ ಅದು ಹೊನ್ನೂಟಿಗೆ ಬರೋರೆ. ಇದು ಬಿಟ್ಟರೆ ಯಾರು ನಮ್ಮನ್ನ ಕರೆದು ಚಹಾ ಕೊಡಿಸೋರು ಇರ್ತಿದ್ದಿಲ್ಲ ಇಲ್ಲಿ ಬೇರೆ ಊರಾಗ. ಆ ಪರಿಸ್ಥಿತಿ ಇತ್ತರಪ್ಪ 94ಕ್ಕಿಂತ ಮುಂಚೆ. 94ರ ನಂತರ ಇಲ್ಲಿ ಯಾವಾಗಿನ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಎಲೆ ಕಂಡಾಗ ಇಲ್ಲಿ 90-80ಕ್ಕೆ ನಾನು ಮೊದಲೇ ಸಲ ಇಲೆಕ್ಷನ್ ಇದ್ದಾಗ ಹಿಡ್ಕೊಂಡೆ ಭಾಳಷ್ಟು ಇಲ್ಲಿ ಎಲ್ಲರ ಸಹಕಾರ ನಮ್ಮ ಮೇಲಿದೆ. ನಾನು ಈಗಾಗಲೇ ಹೇಳಿದೆ, ನಾವು ಬೆಳೀಲಕ್ಕೆ ಒಂದು ಕಾರಣ ಅಂದರೆ ಹೊನ್ನೂಟಿ ಗ್ರಾಮದ ಎಲ್ಲ ಯುವಕರು ಹಾಗೂ ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಸ್ಮರಿಸಿ ಹೆಚ್ಚಿಗೆ ನಾನು ಮಾತನಾಡ್ದೇ. ಈಗಾಗಲೇ ಕಟಕಗೌಡ ಸಾಹೇಬ್ ಹೇಳ್ಯಾರ, ಪೂಜ್ಯರ ಒಂದು ಆಶೀರ್ವಚನೆ ಇರೋದನ್ನ ಹೆಚ್ಚಿಗೆ ನಾವು ಮಾತನಾಡೋ ಅವಶ್ಯಕತೆ ಇಲ್ಲ ಅಂತೇಳಿ. ಈ ಮಲ್ಲಯ್ಯ ದೇವಸ್ಥಾನ ಬಹುತೇಕ 8 ವರ್ಷ ಆಯ್ತು ಪ್ರಾರಂಭ ಆಗಿ, ಹೌದೇನ್ರಿ? ಮತ್ತು ಅದೇ ಅವಾಗೂ ನಾನು ಕೂಡ ಬಂದಿದ್ದೆ. ಅವಾಗ ಉದ್ಘಾಟನೆ ಭೂಮಿ ಪೂಜೆ ಮಾಡೋ ಒಂದು ಬಂದಿದೆ. ಅದಕ್ಕಿಂತ 1 ವರ್ಷ ನಾನು ಬಹುತೇಕ ಇಲ್ಲೇ ಆರಾಮ್ ತಪ್ಪಿ ಸಾಹೇಬ್ರೆ, ಇದೇ ಊರಾಗೆ ನನಗೆ ಆರಾಮ್ ತಪ್ಪಿತ್ತು. ಮುಂದೊಂದು ವರ್ಷನಾಗ ಆ ಭೂಮಿ ಪೂಜೆ ಬಂದಿದೆ. ಮಲ್ಲಯ್ಯ ಗುಡಿ ಭೂಮಿ ಪೂಜೆಗೆ ಕಳಸಾರೋಣಕ್ಕೂ ಕರೆದಿದ್ರೆ ಇದು ನನ್ನ ಸೌಭಾಗ್ಯ ಅದ, ನೆನಪಾರಿಲ್ಲ ಅಂತ ಯಾರೂ ನೀವು. ಅದಕ್ಕೆ ಇವತ್ತು ಹೊನ್ನೂಟಿಗೆ ಅಂದ್ರೆ ನಮಗೂ ಭಾಳಷ್ಟು ಪ್ರೀತಿ. ನೀವು ತೆಳಗೆ ಹೆಸರು ಹಾಕ್ಲಿಕ್ಕೂ ಬರ್ತೀವಿ ನಾವು. ಅದ್ರಾಗೇನು ಯಾರು ಮಂದಿ ನನಗೆ ನೀವೇನು ತಿಳ್ಕೊಕ್ ಹೋಗ್ಬೇಡ್ರಿ. ಹೆಸರು ಹಾಕ್ಲಿಕ್ಕೂ ಬರ್ತೀವಿ. ಅದ್ರಾಗ ನಮ್ದೇನು ಅಷ್ಟು ನಮ್ಮ ಮೇಲೆ ಪ್ರೀತಿ ಅದ. ಮತ್ತು ನಮ್ಮದು ಕೂಡ ನಿಮ್ಮ ಮೇಲೆ ಹೆಚ್ಚು ಒಂದು ಸತ ಇರೋದರಿಂದ ಇವತ್ತು ಈ ಗ್ರಾಮದಲ್ಲಿ ಭಾಳಷ್ಟು ದೇವಸ್ಥಾನಗಳು, ಪ್ರತ್ಯೇಕ ದೇವಸ್ಥಾನ ಎಲ್ಲ ಮುಗ್ದಂಗೆ ಆಗ್ಯಾವ ಕಾಣಿಸ್ತದೆ, ಯಾವ ಉಳಿದಿಲ್ಲ. ನಾನು MLA ಆಗಕ್ಕೆ ಫಸ್ಟ್ ನನಗೆ ಫಂಡ್ ಕೇಳಿದ್ದೆ ಪನ್ಮಿಲ್ಲೇಶ್ವರ ಗುಡಿಗೆ. ಒಂದು 50,000 ರೂಪಾಯಿ ಕೊಡೋದು ಹಿಂದಾಡೆ ಹೊನ್ಬಲ್ಲ 50,000 ರೂಪಾಯಿ ಹೆಂಗೆ ಒಂದು 2 ಲಕ್ಷ 2 ಲಕ್ಷ ರೂಪಾಯಿ ಕೊಟ್ಬಿಡೋಣ ಅಂತ ಹೇಳಿ ಅಲ್ಲಿಂದ ಪ್ರಾರಂಭ ಆಯ್ತು ನಾನು MLA ಆದ ಕಡಲಿ. ಅದು ಆದ ನಂತರ ನಾನು ಶಾಸಕ ಆಗೋದಂತ ಮುಂಚೆ ಭಾಳಷ್ಟು ಎಲ್ಲ ಹಿರಿಯ ಸಲಹೆ ಮೇಲೆ ಇಲ್ಲಿ ಒಂದು KV ಸ್ಟೇಷನ್ ಆಗಬೇಕು, ಇಲ್ಲಿ PU ಕಾಲೇಜ್ ಆಗಬೇಕು, ಒಂದು ದೊಡ್ಡದೊಂದು ವಾಟರ್ ಟ್ಯಾಂಕ್ ಆಗಬೇಕು, ವಾಟರ್ ಸಪ್ಲೈ ಆಗಬೇಕು. ಇವೆಲ್ಲವೂ ಕೂಡ ಭಾಳಷ್ಟು ಬೇಡಿಕೆಗಳು, ಹಿರಿಯರ ಒಂದು ಮಾರ್ಗದರ್ಶನ ಇಲ್ಲಿ ಅವೆಲ್ಲ ಕೂಡ ಬಹುತೇಕ ಆಗ್ಯಾವ ಕಾಲದಾಗ. ಯಾಕ್ರಿ ಎಸ್ ಪಾಟೀಲ್ ಆಗ್ಯಾವ. KV ಸ್ಟೇಷನ್, ಕಾಲೇಜ್, ವಾಟರ್ ಟ್ಯಾಂಕ್, ಇದು ದೊಡ್ಡದೇನು ವಾಟರ್ ಟ್ಯಾಂಕ್ ಅದು ಹಿಂಗೆ ಏನೇನು. ಯಾಕಂದ್ರೆ ನಾನು MLA ಇದ್ದುದೇ ಒಟ್ಟೆ 3 ವರ್ಷ ಇಲ್ಲಿ 28 ತಿಂಗಳು 18 ತಿಂಗಳು 20 ತಿಂಗಳು 40 ತಿಂಗಳು ಅಷ್ಟೇ MLA ಇದ್ದೆ. ಒಂದು 10 ವರ್ಷ ಆಗಿದ್ದಂಗೆ ಆಗಿಬಿಟ್ಟದೆ. 8 ತಿಂಗಳು ಮಂತ್ರಿ ಇದ್ದೆ. ನೀವು ಯಾವಾಗ ಬೇಕಾದಾಗ ಕೇಳಿ, ನೀವು ಮಿನಿಸ್ಟರ್ దగ్గర ಮಾಡಿರಿ ಕೇಳ್ತಾರೆ. MLA ಕೂಡ ಮಿನಿಸ್ಟರ್ ಆಗಿಬಿಟ್ಟದ ನಮಗೆ. ಅದು ಅಷ್ಟು ಪ್ರೀತಿ ನನ್ನ ಮ್ಯಾಗ ಅದ. ಅದಕ್ಕೆ ಅಷ್ಟು ಅವಧಿಯಲ್ಲಿ ಅಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಏನೇಪ್ಪ ನಾನು ಹೇಳಲ್ಲ. ದ್ಯಾಮೋನ್ ಗುಡಿಗೆ ಕೊಟ್ಟಿವಿ, ಇಲ್ಲ ನಂಗೆ ಎಲ್ಲ ಗುಡಿಗೆ ಕೊಟ್ಟಿವಿ. ಎಲ್ಲ ಗುಡಿಗೆ ಕೊಟ್ಟರು, ಇನ್ನೂ ಎಷ್ಟು ಕೊಟ್ಟರು ಕಡಿಮೆನೇ ಇಲ್ಲಿ.
ಯಾಕೆ ನಮ್ಮ ಲೀಡರ್ ಹುಡ್ಸಿದ್ದೆ ನೀವೇ ಹುಡ್ಸಿ ನಾವು ಲೀಡರ್ ಹಾಕ್ತಿದ್ದಿಲ್ಲ MLA ಹಾಕ್ತಿದ್ದಿಲ್ಲ. ಈ ಭಾಗದ ಎಲ್ಲಿ ಹಳ್ಳಿಯಾಗ ಎಲ್ಲಿ ಗೊತ್ತಿದೆ ಯಾರಿಗೂ ಗೊತ್ತಿಲ್ಲ ಅವ್ರು. ಬಹುತೇಕ ಇವತ್ತು ಪರಮ ಪೂಜ್ಯ ಸನ್ನಿಧಿಯವರು ತಮ್ಮ ಊರಿಗೆ ಆಗಮಿಸಿ ಇದನ್ನೆಲ್ಲ ಬಹಳಷ್ಟು ಹೊತ್ತಿನ ಬೆಳಗ್ಗೆಯಿಂದನೇ ಇವತ್ತು ಅಡ್ಡ ಪಲ್ಲಕ್ಕಿ ಮಹೋತ್ಸವ ಎಲ್ಲವೂ ಕೂಡ ಕಾರ್ಯಕ್ರಮ ನಡೀತಾ ಇದೆ. ಪೂಜ್ಯರು ಕೂಡ ಇವತ್ತು ಬಹಳಷ್ಟು ಸಾರ್ವಜನಿಕರಿಗೆ ಕೂಡ ಪ್ರೋತ್ಸಾಹ ಮಾಡುವಂಥ ಕಾರ್ಯಕ್ರಮಗಳು ಕೂಡ ಅವ್ರು ನಡೆಸ್ತಾ ಇದ್ದಾರೆ. ಇವತ್ತು ಜನರ ಗಿಡ ನೆಡಬೇಕು, ಪರಿಸರ ಜ್ಞಾನ ಬರಬೇಕು, ಈ ರೀತಿ ಕೂಡ ಪೂಜ್ಯ ಸನ್ನಿಧಿಯವರ ಒಂದು ಜನರ ಒಂದು ಉದ್ಧಾರಕ್ಕಾಗಿ ಕಲ್ಪನೆಗಳನ್ನು ಅವರು ತೋರಿಸ್ತಾ ಇದ್ದಾರೆ. ಬಹಳಷ್ಟು ಜನರಿಗೆ ಉಪಯುಕ್ತವಾದಂಥ, ಯಾಕಂದರೆ ಇವತ್ತು ಪರಿಸರ ಹಾಳಾಗ್ತಾ ಇದೆ, ಸಾಮಾಜಿಕ ಚಿಂತನೆಗಳಾಗ್ತಾ ಇಲ್ಲ, ಹಳ್ಳಿಗಳ ಸೊಗಡು ಕಳ್ಕೊಳ್ತಾ ಇದ್ದಾವೆ. ಇಂಥ ಚಿಂತನೆಗಳು ಕೂಡ ಪೂಜ್ಯರು ಬಹಳಷ್ಟು ಪೂಜ್ಯರು ಮಾಡ್ತಾ ಇದ್ರು, ಮಾಡಲೇಬೇಕು. ಯಾಕಂದ್ರೆ ಇವತ್ತು ಹಳ್ಳಿಗಳಲ್ಲಿ ಇರುವಂಥ ಒಂದು ಧಾರ್ಮಿಕ ಮನೋಭಾವನೆ, ಸಾಂಸ್ಕೃತಿಕ ಮನೋಭಾವನೆ ಮತ್ತು ಇಲ್ಲಿರುವಂಥ ಒಂದೇನು ಸಂಸ್ಕಾರ ಅದ, ಆ ಸಂಸ್ಕಾರ ಬೇರೆ ಕಡೆ ಸಿಗಕ್ಕೆ ಸಾಧ್ಯ ಇಲ್ಲ. ಇನ್ನು ಇವಿಷ್ಟು ಕೆಟ್ಟು ಅಂದ್ರೆ ಮುಗಿದು ಹೋಗ್ಬಿಡುತ್ತೆ, ಏನು ಉಳಿಯಂಗಿಲ್ಲ. ಭಾರತ ದೇಶನೇ ಉಳಿಯಂಗಿಲ್ಲ. ಭಾರತ ನಾವು ಸುಸಂಸ್ಕೃತವಾದಂಥ ದೇಶ, ಧಾರ್ಮಿಕ ಮನೋಭಾವನೆ ಇದ್ದಂಥರು, ಧರ್ಮಕ್ಕೆ ಹೆಚ್ಚು ಬೆಲೆ ಕೊಡುವಂಥ ಒಂದು ದೇಶದಲ್ಲಿ ಇವತ್ತು ಸಿಟಿಗಳಲ್ಲಿ ನಾವೆಲ್ಲ ವಾತಾವರಣ ನೋಡ್ತಾ ಇದ್ದೀವಿ. ಭಾಳಷ್ಟು ವಾತಾವರಣ ಸಿಟಿಯಲ್ಲಿ, ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಅದರ ವಿಶೇಷವಾಗಿ ಹಾಳಾಗಿ ಹೋಗಿವೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾನೆ. ಮೊನ್ನೆ ಯಾರೋ ಒಬ್ಬರು ನನಗೆ ಹೇಳಿದ್ರು, ರೋಡ್ ಮ್ಯಾಗ, ಹೈವೇ ಮ್ಯಾಗ, ಬಿಜಾಪುರ ಸಿಟಿಯಾಗ ಹಳ್ಳಿ ಮನೆ, ಹಳ್ಳಿ ಊಟ, ಹಿಂಗೆ ಹಳ್ಳಿ ಚಾಟ್ ಬರೋದು. ಹಳ್ಳಿಯಾಗ ಏನಾಗ್ಯದ, ಧಾಬಾಗಳು ಇವು ಆಗ್ಯಾವ. ಇಲ್ಲಿ ಧಾಬಾ ಆಗ್ಯಾವ, ಅಲ್ಲಿ ಅಂದ್ರೆ ಹಳ್ಳಿ ಮನೆ. ಅಂದ್ರೆ ಹಳ್ಳಿ ಮನೆ ಹುಡುಕಾಡ್ಕೋತ ಬೆಂಗಳೂರಾಗ ಮನೆ ಊಟಕ್ಕೆ ಅಡ್ಯಾಡ್ತಾರೆ ಎಲ್ಲರೂ. ಹಳ್ಳಿಗಳು ಏನಾಗ್ಬಿಟ್ಟು ಅಂದ್ರೆ ಅಲ್ಲಿ ಬಾರ್ ಮತ್ತು ಧಾಬಾಗಳಾಗ್ತವೆ. ಇದು ಕೆಡ್ತಾ ಇರೋದು, ಕೆಡ್ಲಿಕ್ಕೆ ಒಂದು ಯಾವ ರೀತಿ ವಾತಾವರಣ ಹಾಳಾಗಿ ಹೋಗಿದೆ ಅನ್ನೋಂಥದ್ದು ನಾವು ಸ್ಮರಿಸ್ಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ಹೋದ್ರೆ ಎಲ್ಲಿ ಊಟ ಚಲೋ ಸಿಗ್ತದ್ರಿ, ಎಲ್ಲಿ ರೊಟ್ಟಿ ಸಿಗ್ತದ್ರಿ, ಎಲ್ಲಿ ಹಳ್ಳಿ ಊಟ ಸಿಗ್ತದ ಅಲ್ಲಿ ಹುಡುಕಾಡ್ಕೋತ ಹೋಗಿ ಸಿಟಿಯಾಗ, ಇಲ್ಲಿ ತಂದೂರಿ ರೊಟ್ಟಿ ಎಲ್ಲಿ ಸಿಗ್ತದೆ ಇಲ್ಲಿ ಹುಡುಕಾಡ್ಕೋತ ಹೋಗಿ ಮಾಡೋದು. ಇದು ಆಗಬಾರ್ದು, ಇದು ತಪ್ಪದ. ಯಾಕಂದ್ರೆ ಯಾವುದು ಒಳ್ಳೆಯದು ಅನ್ನೋದು ಕೆಲವೊಬ್ರಿಗೆ ತಿಳಿದದ, ಅವರೆಲ್ಲ ಹಳ್ಳಿದು ವಾತಾವರಣ ಹುಡುಕಾಡ್ಕೋತ ಅವ್ರು ಹೊಂಟ್ರೆ, ಹಳ್ಳಿಯನ್ನವ್ರಿಗೂ ದಾಬಾ ಹುಡುಕಾಡ್ಕೋತ ಹೋಗೋದು ಸರಿಯಲ್ಲ. ಯುವಕರು ಇದರ ಬಗ್ಗೆ ಹೆಚ್ಚು ಗಮನವನ್ನು ವಹಿಸ್ಬೇಕು. ಯಾಕಂದ್ರೆ ನಾವೆಲ್ಲ ನಮ್ಮತನವನ್ನು ಕಳ್ಕೊಂಡೇವೆ, ಮುಂದೆ ನಾವೇನು ಮಾಡೋಕ್ಕಾಗಂಗಿಲ್ಲ. ಭಾಳಷ್ಟು ನಾನು ವಿಚಾರಗಳನ್ನು ಭಾಳಷ್ಟು ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೀನಿ. ಯುವಕರೇ ಇವತ್ತು ನಮ್ಮ ದೇಶದಲ್ಲಿ ಒಂದು ಹೆಚ್ಚಿನ ಒಂದು ಬಂಡವಾಳ, ಹೆಚ್ಚು ಯುವಕರಿದ್ದೇ ನಮ್ಮ ದೇಶದ ಜಗತ್ತಿನಲ್ಲಿ, ಭಾರತದಲ್ಲಿ ಅನ್ನುವಂಥದ್ದು ಈ ಸಂದರ್ಭ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಆ ಯುವಕರ ಶಕ್ತಿ ಹಾಳಾಗಿಬಿಡ್ತಂದ್ರೆ ನೀವು ಯಾರು ಏನು ಮಾಡೋಕ್ಕಾಗಂಗಿಲ್ಲ. ಮುಂದಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬರು ಕೂಡ ಯುವಕರು ತಮ್ಮ ತನವನ್ನು, ತಮ್ಮ ಶರೀರವನ್ನು ಸಂಪೂರ್ಣವಾಗಿ ಅದನ್ನು ಗಟ್ಟಿಮುಟ್ಟಿ ಇಟ್ಕೊಂಡ್ರೆ ಇವತ್ತು ನಾವು ಯಾರ ಜೋಡಿ ಯುದ್ಧ ಮಾಡೋಕ್ಕೆ ಸಾಧ್ಯ ಇದೆ. ದಿನ ಹೇಳಿದ್ರೆ ಕಟ್ಕೊಂಡು ಧರ್ಮ ಹಾಳು ಮಾಡ್ಲಿಕ್ಕೆ ಈ ದೇಶದಲ್ಲಿ ಆಂತರಿಕ ಭಯೋತ್ಪಾದನೆ ಹೆಚ್ಚಾಗ್ತಾ ಇದೆ. ಆಂತರಿಕ ಭಯೋತ್ಪಾದನೆ ಮೊನ್ನೆ ಕಾರ್ ಬಾಂಬ್ ಸ್ಫೋಟ ಮಾಡಿದ್ರಲ್ಲ, ಎಂಥವ್ರಂದ್ರೆ ಡಾಕ್ಟ್ರುಗಳು ಮಾಡ್ಯಾರ. ವಿದ್ಯಾವಂತರಿಗೆ ಅವ್ರ ಮೈಂಡ್ ಡೈವರ್ಟ್ ಮಾಡುವಂಥ ಶಕ್ತಿಯಲ್ಲಿ ಕೆಲಸ ಮಾಡಾಗ್ತದಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಈ ಭಾರತ ದೇಶದಲ್ಲಿ ಒಳ್ಳೊಳ್ಳೆ ವಿಜ್ಞಾನಿಗಳನ್ನು, ಡಾಕ್ಟ್ರುಗಳನ್ನು, ಇಂಜಿನಿಯರ್ಗಳನ್ನು ಭಯೋತ್ಪಾದನೆ ಬಳಸ್ಕೋತಿದ್ರೆ ಆ ಬಳಸೋವಂಥ ಶಕ್ತಿ ಯಾವುದು ಅನ್ನೋಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಯಾವ ಶಕ್ತಿ ಬೆಳಗಿಸ್ತೋದಿದೆ ಇವತ್ತು ಗಡಿಯಲ್ಲಿ ಇವತ್ತು ಸೈನಿಕರದಾರ, ಅವರು ಯಾರನ್ನೂ ಒಳಗೆ ಬರ್ಕೊಡಂಗಿಲ್ಲ, ಒಳಗೆ ಮುಸುಳೋರು ಹೊಡೆದಾಕ್ತಾರೆ. ಎರಡನೇ ಒಳಗಿದ್ದವ್ರನ್ನೇ ತಲೆ ಅವ್ರ ಮೈಂಡ್ ಡೈವರ್ಟ್ ಮಾಡಿ ಅವ್ರು ಭಯೋತ್ಪಾದನೆ ಹೆಚ್ಚಾಗ್ತಾರೆ. ಡಾಕ್ಟ್ರುಗಳೇ ಭಯೋತ್ಪಾದಕರು ಮಾಡ್ತಾರಂದ್ರೆ ಈ ಸಾಮಾನ್ಯ ಕಲೀಲಾರ ಮಂದಿ ಎಷ್ಟು ಇವ್ರ ಮನಸ್ಸನ್ನು ಬದಲಾವಣೆ ಮಾಡಿರಬೇಕು. ಆ ಶಕ್ತಿ ಅಲ್ಲ, ಆ ಶಕ್ತಿಯನ್ನು ಮಟ್ಟ ಹಾಕಬೇಕಾಗಿದೆ. ಆ ಶಕ್ತಿ ಮಟ್ಟ ಹಾಕಿದ್ರೆ ಮಾತ್ರ ಇಲ್ಲಿ ಆಂತರಿಕ ಭಯೋತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯದ. ನಾವೆಲ್ಲರೂ ಕೂಡ ನಮ್ಮ ಧರ್ಮಗಳನ್ನು ನಾವೆಲ್ಲ ಪ್ರೀತಿ ಮಾಡಲೇಬೇಕು. ನಮ್ಮ ಧರ್ಮಗಳನ್ನು ನಾವು ಗೌರವಿಸಲೇಬೇಕು. ಯಾರಿಗೂ ಹಂಚಿ ನಾವು ನಮ್ಮ ಧರ್ಮಗಳನ್ನು ಗೌರವಿಸುವಂಥದ್ದಲ್ಲ, ನಮ್ಮ ಧರ್ಮಗಳನ್ನು ನಾವು ಗೌರವಿಸೋದು. ಈ ರೀತಿ ಏನು ಜನರನ್ನು, ಆ ಸಮಾಜದ ಜನರನ್ನು ಭಯೋತ್ಪಾದಕರು ದುರುಪಯೋಗ ಮಾಡಿಕೊಂಡು ಆಂತರಿಕ ಗಲಭೆ ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಪ್ರತಿಯೊಬ್ಬರಲ್ಲಿ ದೇಶದ ಭಕ್ತಿಯನ್ನು ಬಂದ್ರೆ ಮಾತ್ರ ಈ ರೀತಿ ಸಂದೇಶಗಳಿಗೆ ಯಾರೂ ಕಿವಿ ಕೊಡಂಗಿಲ್ಲ. ಇದು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಸದೃಢರಾಗಿರಬೇಕು. ನಾವೆಲ್ಲರೂ ಕೂಡ ಯುವಕರು ಒಂದು ಬಲಿಷ್ಠರಾಗಿರಬೇಕು. ಇವತ್ತು ಪ್ರತಿಯೊಬ್ಬರು ಕೂಡ ನಾವು ದೇಶದ ಬಗ್ಗೆ, ಧರ್ಮದ ಬಗ್ಗೆ ಚಿಂತನೆಗಳನ್ನು ಅಳವಡಿಸಬೇಕು ಮನಸ್ಸಿನಲ್ಲಿ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬರುವಂಥ ದಿನಮಾನಗಳಲ್ಲಿ ನಮ್ಮ ರಾಷ್ಟ್ರ, ನಮ್ಮ ದೇಶ ಬಹಳಷ್ಟು ವಿಚಾರಗಳಿಗೆ ಇವತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದೆ. ಇವತ್ತು ನನ್ನ ಪಕ್ಷದ ಪರವಾಗಿ ಹೇಳ್ತಾ ಇಲ್ಲ, ಇವತ್ತು ಒಳ್ಳೊಳ್ಳೆ ಕೆಲಸಗಳು ಇವತ್ತು ದೇಶದಲ್ಲಿ ನಡೆದಿವೆ. ರಾಜ್ಯದಲ್ಲೂ ಕೂಡ ನಡೆದವು, ಇಲ್ಲ ಅನ್ನಂಗಿಲ್ಲ. ಆದರೆ ದೇಶದಲ್ಲಿ ಇವತ್ತು ಏನು ರಾಮ ಮಂದಿರ ಸ್ಥಾಪನೆ ಎಷ್ಟೋ ವರ್ಷಗಳ ಕನಿಷ್ಠದ್ದು, ಅದು ರಾಜಕಾರಣ ಅಲ್ಲ,
ಅದು ಎಷ್ಟೋ ವರ್ಷಗಳ ಕನಸಿತ್ತು, ಹಿಂದೂಗಳ ಕನಸಿತ್ತು, ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕಾಗಿತ್ತು, ಅದು ಆಗಿದೆ. ಇದು ಸಂದೇಶ, ಇದು ನಮ್ಮ ದೇಶದಲ್ಲಿ ಇವತ್ತು ಒಳ್ಳೆಯ ಪರಂಪರೆ, ಏನು ಪರಿಸರ, ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ತದೆ ಅನ್ನುವಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಹನ್ನೋಟಿ ಗ್ರಾಮಕ್ಕೆ ಪೂಜ್ಯ ಸನ್ನಿಧಿಯವರು ಬಂದು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ನಿನ್ನೆ ಕಪ್ನಳ್ಳಿಯ ಪರಮ ಪೂಜ್ಯ ಶಿವಯ್ಯ ಮಹಾಸ್ವಾಮಿಗಳು ಕೂಡ ಇಲ್ಲಿ ಬಂದು ಆಶೀರ್ವಾದ ಮಾಡಿ ಅವರು ಇಲ್ಲಿ ಭೇಟಿ ಕೊಟ್ಟು ಹೋಗಿದ್ದಾರೆ. ಇನ್ನು ಹಲವಾರು ಪೂಜ್ಯರು, ಯಾಕಂದ್ರೆ ಕಪ್ನಳ್ಳಿಯ ಶಿವಯ್ಯ ಮಹಾಸ್ವಾಮಿಗಳ ಒಂದು ಹೆಚ್ಚು ಭಕ್ತರು ಈ ಸುತ್ತಮುತ್ತಿನ 20 ಊರು, ಅದೊಂದು ಹೇಳಕ್ಕೆ ನೆನಪದೆ. 22 ಊರುಗಳು ಕಪ್ನಳ್ಳಿ ಮಠಕ್ಕೆ. 22 ಊರಿಗೆ ದೊಡ್ಡ ಊರು ಯಾವುದು ಅಂದ್ರೆ ಹನ್ನೊಟ್ಟಿಗೆ ಮೇನ್ ದೊಡ್ಡ ಭಕ್ತರಿರೋದೇ ಹನ್ನೊಟ್ಟಿಗೆ. ಇವತ್ತಿಂದಲ್ಲ, ನಾನು ಬಹುತೇಕ 2000 ಇಸ್ವಿಯಿಂದ ನೋಡ್ತೀನಿ. ನಾನು ಅವಾಗಿನಿಂದ ಟ್ರ್ಯಾಕ್ಟರ್ ಗಟ್ಟಲೆ ಬಂದು ಬರುವುದೇ ಅಂದರೆ ಸುನೀಲ್ ಬಗಲಿಯವ್ರಿಗೆ ಗೊತ್ತದ, ಅವ್ರ ಮನೆ ತಂದಿದ್ದು ಪ್ರಾರಂಭ ಆಗಿದ್ದು ಅಲ್ಲಿಂದ ನೋಡಿನ. ಅಲ್ಲಿಂದ ಕೂಡ ಹೆಚ್ಚು ಭಕ್ತರಿರೋದೇ ಒಂದು ಕಪ್ನಳ್ಳಿ ಮಠಕ್ಕಂದ್ರೆ ಹನ್ನೊಟಿ ಗ್ರಾಮದವರು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿ, ಬರುವಂಥ ದಿನಮಾನಗಳಲ್ಲಿ ಎಲ್ಲರೂ ಕೂಡ ಒಳ್ಳೆಯ ರೀತಿಯಿಂದ ಒಂದು ಈ ಗ್ರಾಮದಲ್ಲಿ ಇನ್ನೂ ಏನು ಉಳಿದಂಥ ಕೆಲಸ ಕಾರ್ಯಗಳು ಮಾಡುವಂಥದ್ದಾಗಲಿ, ಇನ್ನೂ ಎಜುಕೇಷನ್ದಲ್ಲಿ ಇದರಲ್ಲಿ ಕೂಡ ಪ್ರಗತಿ ಆಗಲಿ. ಕಟ್ಟದೊಂಡು ಸಾಹೇಬರು ಕೂಡ ಈ ಭಾಗದಲ್ಲಿ ಹೊಸಬರೇ ಎಲ್ಲ, ಹಿಂದ್ಕೊಳ್ಳೋ ಸಲ MLA ಆಗಿ ಹೋಗ್ಯಾರ, ಅವ್ರಿಗೆಲ್ಲ ಗೊತ್ತದ. ಇಲ್ಲಿದು ನಮ್ಮ ಪಾರ್ಟಿಯಿಂದಾಗಿದ್ರು, ಮತ್ತು ಬೇರೆ ಪಾರ್ಟಿಯಿಂದಾಗ್ಯಾರ. ಅವ್ರು ಎಲ್ಲಿದ್ರು ರೂಲಿಂಗ್ ಪಾರ್ಟಿಯಾಗಿ ಇರ್ತಾರೆ. ಇದು ಭಾಳ ಇಂಪಾರ್ಟೆಂಟ್. ಅವ್ರು ಎಲ್ಲಿ ಓದ್ತಾರೆ, ಯಾವಾಗ MLA ಆಗ್ಯಾರ, 2 ಸಲ MLA ಆಗ್ಯಾರ, 2 ಸಲ ರೂಲಿಂಗ್ ಪಾರ್ಟಿಯಾಗಿ ಅದಾರ. ಇನ್ನು ನಮ್ಮದೇ ಸ್ವಲ್ಪ ವಿರೋಧ ಪಕ್ಷ ಹಂಗಿಂಗ್ ಆಗೈತಿ. ಅವ್ರು ಭಾಳ ಲೆಕ್ಕ ಇದಾರೆ, ಎಲ್ಲಿ ಹಾಕಿರೋ ಲೆಕ್ಕ. ಅದಕ್ಕೆ ಈ ಗ್ರಾಮಕ್ಕೆ ಅವರು ಕೂಡ, ಯಾಕಂದ್ರೆ BJP ಇದು ನೆಲೆಗಟ್ಟು, ಅವರು BJP ಮೂಲದಿಂದ ಬಂದವರೇ. ಇವತ್ತು ಬೇರೆ ಪಾರ್ಟಿಯಾಗಿ ಇರ್ಬೋದು, ನಾಯನದ ಬಗ್ಗೆ ಏನು ಹೇಳಕ್ಕೆ ಹೋಗಂಗಿಲ್ಲ. ಆದ್ರೆ ಇದಕ್ಕೂ ಕೂಡ ಹೆಚ್ಚಿನ ಕಾಳಜಿಯನ್ನು ವಹಿಸ್ರಿ ಹನ್ನೊಟಿ ಗ್ರಾಮಕ್ಕೆ ಅನ್ನುವಂಥ ಮಾತನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೇಳಿ, ಬರುವ ನಿರ್ಮಾಣಗಳಲ್ಲಿ ಇದೇ ರೀತಿ ಧಾರ್ಮಿಕ ಚಿಂತನೆಗಳು ಈ ಭಾಗದಲ್ಲಿ, ಈ ಊರಲ್ಲಿ ನಡೀಲಿ. ಈ ಹನ್ನೊಟಿ ಗ್ರಾಮ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿಯಲ್ಲಿ ಪರಮ ಪೂಜ್ಯ ಜಗದ್ಗುರುಗಳ ಮತ್ತು ಶಿವಯ್ಯ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಆಗಲಿ ಅನ್ನುವಂಥ ಮಾತನ್ನು ಹೇಳಿ, ಇನ್ನೊಮ್ಮೆ ತಮ್ಮೆಲ್ಲರಿಗೂ ಒಂದಿಸಿ 2 ಮಾತಿಗೆ ವಿರಾಮ ಮಾಡ್ತಾರೆ. ಸಾಹೇಬರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಅತ್ಯಂತ ಶಾಂತರಾಗಿ ಕುಂತೀರಿ. ನಿಮ್ಮನ್ನು ನೋಡಿದ್ರೆ ಒಂದ್ಸರಿ ನನಗೆ ಜೈಕಾರ ಹಾಕ್ಸ್ಬೇಕನ್ಸಾಕತ್ತದ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ದವಾಯೆ ನಿನಗಂದನ ಪಾಪ ಕುಂತಾರ, ಅವ್ರು ಅನ್ಬೇಕಂತಾರ. ಶ್ರೀಮದ್ ಜಗದ್ಗುರು पंचाचार्य महाराज की, सनातन हिंदू धर्म की, वीरशैव लिंगायत धर्मಕ್ಕೆ ಒಂದ್ಸರಿ ಕೈ ಎತ್ತಿರಲಿಲ್ಲ, ಅದಿರಲಿಲ್ಲ ಕೈ ಎತ್ತಿರಿ. ಶ್ರೀಮದ್ ಜಗದ್ಗುರು पंचाचार्य महाराज की, ಭ್ರಮರಾಂಬಾ ಸಹಿತ ಮಲ್ಲಿಕಾರ್ಜುನ ಸ್ವಾಮಿ ಮಹಾರಾಜ್ ಕಿ. ನಾನೊಂದು 5 ನಿಮಿಷ ನಿಮ್ ಜೊತೆಗೆ ಮಾತಾಡ್ತೀನಿ. ಜಗದ್ಗುರು ಮಹಾಸನ್ನಿಧಿಯವರಿದ್ದಾರೆ. ಅವರ ಪವಿತ್ರ ಪಾದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರುವಂತಹ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ, ನಾನು ಮಾತಾಡಂಗಿಲ್ಲ. ಕರೆ ಹೇಳ್ಬೇಕಂದ್ರೆ ನಂಗೆ ಗಂಟ್ಲ ಸರಿ ಇಲ್ಲ. ನಿಮ್ಮ ಊರಾಗಿನ ಧೂಳು ಕೂಡ ಹಿಂಗಾಗೈತೆ. 2 ದಿನ ಜಗದ್ಗುರುಗಳವರಿಗೆ ನಾವೆಲ್ಲ ಹೋಗಿ ಆಮಂತ್ರಣ ಕೊಡಕ್ ಹೋಗಿದ್ವಿ. ಎಲ್ಲಿಗೆ? ಶ್ರೀಶೈಲಕ್ಕೆ. ಶ್ರೀಶೈಲಕ್ಕೆ ಜಗದ್ಗುರುಗಳ ಆಮಂತ್ರಣ ಕೊಡಕ್ ಹೋಗಿದ್ವಿ. ಅಲ್ಲಿ ಬಹಳ ಜನಕ್ಕೆ ಸಮಸ್ಯೆ ಇದೆ. ಶ್ರೀಶೈಲಕ್ಕೆ ಹೋದವ್ರಿಗೆಲ್ಲ ರೂಮ ಸಿಗಂಗಿಲ್ಲ. ಬಹಳ ಮಂದಿ ಗೊತ್ತದ, ರೂಮ್ ಸಿಗಂಗಿಲ್ಲ, ಕುಂದ್ರಾಕ ನಿಂದ್ರಾಕ ಜಾಗ ಸಿಗಂಗಿಲ್ಲ, ಪ್ರಸಾದ ಸಿಗಂಗಿಲ್ಲ. ಅಷ್ಟೇ ಅಲ್ಲ, ನಾವು ಹೋದಿವಿ ಅಂತಂದ್ರೆ ನಮ್ಮ ದೇವರ ಎಲ್ಲಿಟ್ಟು ಪೂಜೆ ಮಾಡ್ತೀವಿ? ಕಂಬಿ ಒಯ್ತಿರಲ್ಲ, ಎಲ್ಲಿಟ್ಟು ಪೂಜೆ ಮಾಡ್ತೀವಿ ನಾವು? ನೀವು ಎಲ್ಲಿ ಟ್ರಾಕ್ಸ್ ನಿಂದ್ರಿಸ್ತಿರೋ, ನಿಮ್ ಗಾಡಿ ಎಲ್ಲಿ ನಿಂದ್ರಿಸ್ತಿರೋ ಅಲ್ಲೇ ಒಂದು ಕಂಬಳಿ ಹಾಸೋದು, ಅದ್ರ ಮೇಲೆ ಶಿವ ಎನ್ಮ, ಅವ ಸಾಕ್ಷಾತ್ ಮಲ್ಲಯ್ಯ. ಆದ್ರೆ ಗಟ್ರ ಮಗ್ಲ ಇಟ್ಟು ಪೂಜೆ ಮಾಡ್ತೀರಿ. ಅವ ಸಾಕ್ಷಾತ್ ಮಲ್ಲಯ್ಯ, ಮಲ್ಲಿಕಾರ್ಜುನ ಸ್ವಾಮಿ. ಅವನ್ನ ಎಲ್ಲಿಟ್ಟು ಪೂಜೆ ಮಾಡ್ತೀವಿ ಅಂದ್ರ ಪಾರ್ಕ್ನಾಗ ಇಟ್ಟ, ಅಲ್ಲಿಟ್ಟ, ಇಲ್ಲಿಟ್ಟ, ಏನ್ ಬೇಕಂಗ ನಮ್ಗೆ ಹೆಂಗ ಅನುಕೂಲ ಬರ್ತದ ಹಂಗ ಮಾಡ್ತೀವಿ. ಆದ್ರೆ ಬಂಧುಗಳೇ, ಒಂದ್ ಯೋಚನೆ ಮಾಡ್ರಿ. ಜಗದ್ಗುರು ಅವರು ಅಲ್ಲಿ ಬಂದ ಮೇಲೆ ನೋಡಕತ್ತಾರ, ಮಲ್ಲಯ್ಯನ ಎಲ್ಲಿ ಬೇಕಲ್ಲಿ ಕುಂದ್ರಸಾಕತ್ತಾರಲ್ಲ, ಇಲ್ಲಿ ಕುಂದ್ರಸೋದು ಬೇಡ ಅಂತ ಹೇಳಿ ಒಂದು ಕಂಬಿಯ ಸಾವಿರ ಗಟ್ಟಲೆ ಕಂಬಿಗಳು ಕುಂದಿರುವಂತ ಒಂದು ಮಂಟಪವನ್ನು ಕಟ್ಟಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಜಗದ್ಗುರು ಮಹಾಸನ್ನಿಧಿಗಳು. ಅದು ಸಂದರ್ಭ ನಡೆದಿತ್ತು ನಾವು ಅಲ್ಲಿ ಹೋದಾಗ. ಆಗ ತಕ್ಷಣ ಒಬ್ರು ಎದ್ದು ನಿಂತು, ನಂಗೆ ಖುಷಿ ಆಗುತ್ತೆ. ಅವರಂದ್ರು, ಅಜ್ಜರ ನೀವು ಕಂಬಿ ಮಂಟಪ ಕಟ್ಸಾಕತ್ತೀರಿ ಅಂತಂದ್ರ ನಾನು ನಿಮ್ಗ 1 ಲಕ್ಷ ರೂಪಾಯಿ ದೇಣಿಗೆ ಕೊಡ್ತೀನಿ ಅಂತ ಹೇಳಿ ನಮ್ಮ ಮುತ್ತುಗೌಡ, ಚಿಮ್ಲಿಗೌಡ್ರ ಅಂತಿರಲ್ಲ, ಅವ್ರಿಗೊಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ರು. 1 ಲಕ್ಷ ರೂಪಾಯಿ ಕೊಡ್ತೀನಿ ಅಜ್ಜರ ನಾನು ಅದಕ್ಕೆ ಅಂತ ಹೇಳಿ ಅಂದ್ರು. ನಂಗೆ ಬಹಳ ಖುಷಿ ಆಯ್ತು. ಹನ್ನೊಟಿಗೆ ಗ್ರಾಮದೊಳಗೆ ಅಲ್ಲಲ್ಲ ಕೆಲವರೆಲ್ಲ ನಾವು
ಒಂದು 8 ಜನ ಬರ್ಸಿದ್ರಲ್ಲ, ನನಗೆ ನೆನಪಿಲ್ಲ ಬಹಳ ಜನದ್ದು. ಆದ್ರೆ ಇದನ್ನ ಅಲ್ಲಿ ಯಾಕೆ ಹೇಳಕತ್ತೀನಿ ಅಂತಂತಂದ್ರೆ, ಒಂದು ಪವಿತ್ರವಾಗಿರುವಂತ ಕೆಲಸ ಅಲ್ಲಿ ನಡೀತಾ ಇದೆ. ಮತ್ತು ರೂಮ್ ಬೇಕಂದ್ರೆ ರೂಮಿಗೂ ಕೂಡ ದೇಣಿಗೆ ಮಾಡಿದವ್ರದಾರ. ಇವತ್ತು ಬೆಳಿಗ್ಗೆ ನಾವು ಅಲ್ಲಿ ಗುರುಗಳು ಉಳ್ಕೊಂಡಿದ್ರಲ್ಲ, ನಮ್ಮ ಗುರುಪಾದಪ್ಪ ಶಿವಪ್ಪ ಕೊಟ್ಟಾಳ ಅವ್ರ ಮನೆಯೊಳಗೆ, ಅಲ್ಲಿ ಅವರು ಅದು ಎಷ್ಟು ಖರ್ಚು ಬಂದ್ರು ಪರವಾಗಿಲ್ಲ, ನಮ್ಮ ಹೆಸರಲ್ಲಿ ಒಂದು ರೂಮ್ ಇರ್ಲಿ ಅಪ್ಪಗಳ ಅಂತ ಹೇಳಿ 8 ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ಅವರು ಕೊಟ್ಟರು. ಅಂದ್ರೆ ನೀವು 1 ಲಕ್ಷ ಕೊಟ್ಟವ್ರಿಗೆ ಅಟ್ಟ ಚಪ್ಪಳ ಬಿಡವ್ರು. ಅದಷ್ಟೇ ಅಲ್ಲ, ಈ ಸದಾಶಿವ ನಮ್ಮ ತೇರ್ದಾಳ್ ಇದಾರಲ್ಲ, ಆ ಸದಾಶಿವ ಎಸ್ ತೇರ್ದಾಳ್ ಅವರು ಶ್ರೀಶೈಲದ ಕಂಬಿ ಮಂಟಪಕ್ಕೆ ಅವರು ಕೂಡ 1 ಲಕ್ಷ ರೂಪಾಯಿ ದೇಣಿಗೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ನಮ್ಮೂರ್ ದೇವರು ಹೋದ್ರೂ ಕಂಬಿ ಇಟ್ಟು ಎಲ್ಲಿ ಪೂಜೆ ಮಾಡ್ತಾರೋ ಗೊತ್ತಿಲ್ಲ. ನಿಮ್ಮ ಊರನ್ ಕಂಬಿ ಹೋಗತ್ತೇನು? ಮತ್ತೆ ಈ ಮಲ್ಲಯ್ಯನ ಗುಡಿ ಏನ್ ಕಂಬಿ ಎಲ್ಲ ಒಂದೇನು? ಮತ್ತೆ ಅದೇನೋ ಆಮೇಲೆ ವಿಚಾರ ಮಾಡ್ಕೊಂಡು ಹೋಗ್ರಿ, ನಿಮಗ್ ಬಿಟ್ಟು ವಿಷಯ. ಅದು ಎಲ್ಲಿರ್ತದೆ ಅಲ್ಲಿ ತಗೊಂಡು ಮಲ್ಲಯ್ಯನ ಕರ್ಕೊಂಡು ಪ್ರತಿ ವರ್ಷ ಅವ್ರ ಪದ್ಧತಿ ಪ್ರಕಾರ ಹೋಗ್ಬೇಕು. ಅದನ್ನ ಹೋಗಿ ನೀವು ಮುಟ್ಟಿಸಿ ಬರ್ತೀರಿ. ನಿಮ್ಮೂರ್ ಕಂಬಿನೂ ಅಲ್ಲಿ ಹೋಗಿ ಕುಂದಿರ್ತತೆ ಅಂತ ಹೇಳಿ ನಮ್ಮ ಹೊಟ್ಟನೊಟ್ಟಿಗೆ ಗ್ರಾಮದವ್ರು ಎಲ್ಲರೂ ದೇಣಿಗೆಯನ್ನು ಕೊಡಾಕತ್ತಾರ. ನಿಜವಾಗ್ಲೂ ಖುಷಿ ಆಗ್ಬೇಕು. ಅಷ್ಟೇ ಅಲ್ಲ, ನಮ್ಮ ಮಲ್ಲು ಬೆಳ್ಕೋಡು ಹಿಂಗೆಲ್ಲ ಕೊಡಾಕತ್ತಾರ ಅಂತ ಗೊತ್ತಾದ್ಮೇಲೆ ಅವ ಅಂದ, ನಮ್ಮೂರ್ ಕಂಬಿನೂ ಅಲ್ಲಿ ಹೋಗಿ ಕುಂದಿರ್ತದ ಅಂತಂದ್ರ ನಾನು 1 ಲಕ್ಷ ರೂಪಾಯಿಗಳನ್ನ ನನ್ನ ಮಗಳ ಹೆಸರಲ್ಲೇ ಸಾನ್ವಿ ಹೆಸರಲ್ಲೇ ಕೊಡ್ತೀನಿ ಅಂತ ಹೇಳಿ, ಸಾನ್ವಿ ಹೆಸರಲ್ಲೇ ಇನ್ನೊಂದು ಮನೆ ಕಟ್ಸಾರ. ಸಾನ್ವಿ ಹೆಸರಲ್ಲೇ ಅಲ್ಲೊಂದು ಕಂಬಿ ಮಂಟಪ ಮಾಡಿಸ್ತೀನಿ ಅಂತ ಹೇಳಿ, ಕಂಬಿ ಮಂಟಪದಲ್ಲಿರುವಂತ ಒಂದು ಜಾಗ ಅದು ಅವ್ರ ಹೆಸರಲ್ಲೇ ಇರ್ತದ. ಅಂತಹ ದಾನಿಗಳೆಲ್ಲರೂ ಕೂಡ ಇಲ್ಲಿ ದಾನ ಕೊಟ್ಟಿರುವಂತ ಅತ್ಯಂತ ಮಹಾದಾನಿಗಳ ಊರು ಅಂದ್ರೆ ಅದು ಹೊನ್ನೊಟ್ಟಿಗೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ತಮ್ಗೇನಾದ್ರೂ ಗುರುಗಳ ತುಲಾಭಾರ ಮಾಡ್ಕೋತಾರ ಗುರುಗಳು ಎಲ್ಲೋ ಹೋದಲ್ಲಿ. ಅವ್ರು ಮೊದಲು ಮಾಡ್ಕೋತಿರ್ಲಿಲ್ಲ, ಮತ್ತೆ ಮಾಡ್ಕೋಕ್ ಶುರು ಮಾಡಿದ್ರು. ಬಹಳ ಜನ ಹೇಳಿದ್ರು ಯಾಕೆ ಮತ್ತೆ ನಾವು ಮಾಡ್ಕೊಳಂಗಿಲ್ಲ ಅಂತ. ಅವರು ತುಲಾಭಾರ ಮಾಡ್ಕೋರಿ ನೀವಂತ ನಾವೆಲ್ಲ ಗೊತ್ತಾಗಿ ಹೇಳಿದ್ವಿ. ಇಲ್ಲ, ನಾನು ಮಾಡ್ಕೊಳ್ಳೋದಿಲ್ಲ, ನನಗೆ ಅದರ ಅವಶ್ಯಕತೆ ಇಲ್ಲ. ಅವಾಗ ನಾವು ಒಂದು 8 ಜನ ಸ್ವಾಮಿಗಳು ಕೊಟ್ಟಿದ್ವಿ. ಅದರಿಂದ ಬಂದಿರುವಂತ ಹಣ ಎಲ್ಲರ ಒಂದು ಒಳ್ಳೇದಕ್ಕೆ ಉಪಯೋಗ ಮಾಡಿದ್ರೆ ಆಕತ್ತಲ್ರಿ ಗುರುಗಳೇ ಅಂತಂದ್ವಿ. ಆಗ ಅವ್ರು ಯೋಚನೆ ಮಾಡಿದ್ದೇನಂದ್ರೆ, ಮೊನ್ನೆ ಒಂದು ಘಟನೆ ನಡೀತು, ನೀವೆಲ್ಲ ನೋಡಿರ್ಬೇಕು. ಶ್ರೀಶೈಲದಾಗ ಶ್ರೀಶೈಲಕ್ಕೆ ಹೋದಿವಿ ಅಂದ್ರೆ ಅಲ್ಲಿ ಒಂದು ಗುಡ್ ಹಾಸ್ಪಿಟಲ್ ಇಲ್ಲ ನೋಡ್ರಿ. ಯಾರ ದವಾಖಾನೆ ನೋಡ್ರಿ ಚಲೋದೊಂದು, ಅಲ್ಲಿ ಅಡ್ಮಿಟ್ ಆಗಕ್ಕಾಗಂಗಿಲ್ಲ. ಸುಮ್ಮನೆ ಒಂದು ಗುಳಿಗೆ ಔಷಧ ಅಷ್ಟ ತಗೋಬಹುದು. ಅಂತ ಕ್ಷೇತ್ರದೊಳಗ ಒಂದು ಒಳ್ಳೆಯ ಹಾಸ್ಪಿಟಲ್ ಕಟ್ಟಾಕ ಯಾರು ನಮ್ ತುಲಾಭಾರ ಮಾಡ್ತಾರಲ್ಲ ಅದನ್ನ ಹಾಸ್ಪಿಟಲ್ ಕಟ್ಟಾಕ ನಾ ದುಡ್ಡು ಕೊಡ್ತೀನಿ, ಅದನ್ನ ಅಲ್ಲಿಗೆ ಇಟ್ಬಿಡ್ತೀನಿ ಅಂತ ಅದಕ್ಕೊಂದು ಅಕೌಂಟ್ ಮಾಡಿ ಗುರುಗಳು ಹಾಸ್ಪಿಟಲ್ ಕಟ್ಟಲಿಕ್ಕೆ ಅವರು ತಮ್ಮ ತುಲಾಭಾರದ ಸೇವೆಯನ್ನು ಕೊಡ್ತಾ ಇದ್ದಾರೆ. ನಿಮ್ ಗ್ರಾಮದಲ್ಲಿ ಒಂದು 8 ಮಂದಿ ತುಲಾಭಾರ ಮಾಡಿದ್ದಾರೆ. ಅದು 21,000 ರೂಪಾಯಿನೋ ಇದೆ. ಅದು ಹಿಂಗೆ ಬಹಳ ಜನಕ್ಕೆ ಏನಾರು ಮಾಡ್ಬೇಕು ಅನ್ನೋದಿರ್ತದ, ಮಲ್ಲಯ್ಯನ ಮೇಲೆ ಪ್ರೀತಿ ಇರ್ತದ. ನಿಮಗೆ ಮಾಡಾಕ ಇವೆಲ್ಲ ಅವಕಾಶಗಳನ್ನು ನಿಮ್ಗೆಲ್ಲ ಹೇಳಿದೀವಿ ಅನ್ನುವಂತ ಮಾತನ್ನು ಹೇಳಿ, ಈಗ ಈ ಕಾರ್ಯಕ್ರಮ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನ ಮಾಡ್ತಾರ. ತಾವೆಲ್ಲರೂ ಕೂಡ ಆನಂತರದಲ್ಲಿ ಪ್ರಸಾದ ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ 2 ಮಾತುಗಳನ್ನ ನಮ್ಮವ್ವ ಮಾತಾಡ್ತಾರೆ. ಅದಾದ ಮೇಲೆ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿ ನಿಮ್ಗೆಲ್ಲ ಹೇಳಿದ್ನಲ್ಲ, ಜಗದ್ಗುರು ಮಹಾಸನ್ನಿಧಿಯವರು ನಮ್ಮೆಲ್ಲರಿಗೂ ಕೂಡ ಆಶೀರ್ವಚನ ದಯಪಾಲಿಸ್ತಾರೆ. ಅದರ ಮಧ್ಯದಲ್ಲಿ ಅದಕ್ಕಿಂತ ಪೂರ್ವವಾಗಿ ನಮ್ಮ ಮಾತೋಶ್ರೀ ಅವರು 4 ಮಾತುಗಳನ್ನು ಹೇಳಬೇಕಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಹೇಗಿನ ಕೊಡತ್ತದ ಜಗದ್ಗುರು ಸಿದ್ಧಾರೂಢರ ಹನುಮಂದಿರದಲ್ಲಿ ಸ್ಮರಿಸಿ, ಅಧಿಷ್ಠಾನ ದೇವತೆಯ ಸಿದ್ಧಾರೂಢ ಸದ್ಗುರು ಒಂದಿಸಿ ಇವತ್ತ ಮಲ್ಲಿಕಾರ್ಜುನ ಪ್ರಾಣ ಪ್ರತಿಷ್ಠಾಪನೆಯ ಮಾಡಿ ತಮ್ಮೆಲ್ಲರಿಗೆ ಗ್ರಾಮದ ಪ್ರಮುಖವಾದ ಬೀದಿಯ ಮುಖಾಂತರವಾಗಿ ಅಡ್ಡ ಪಲ್ಲಕ್ಕಿಯ ಮಹೋತ್ಸವದ ಜೊತೆಗೆ ತಮ್ಮೆಲ್ಲರಿಗೆ ನಯನ ಪರುಷ ಹಸ್ತಪರುಷ ಎನ್ನುವಂತೆ ತಮ್ಮೆಲ್ಲರಿಗೆ ಕೃಪೆಯನ್ನು ಮಾಡಿರುವ ಪರಮ ಪೂಜ್ಯರು 1008 ಸರಳ ಸಜ್ಜನಿಕೆ ಉಳ್ಳವರು, ವಿಶೇಷವಾಗಿ ಮಾತೃ ಹೃದಯಗಳಾಗಿರುವ ಪೂಜ್ಯ ಶ್ರೀಶೈಲ ಜಗದ್ಗುರು ಅಪ್ಪಂಗಳವರ ಸನ್ನಿಧಾನಕ್ಕೂ ಭಕ್ತಿಪೂರ್ವಕವಾಗಿ ಹಣೆ ಮಾಡಿದು ನನ್ನ ಜೊತೆಗೆ ಬಹುಶಃ 12 ದಿವಸ ಆಯಿತು. ಅವ್ರದ್ದು ಗಂಟಲು ಬೇನೆಗ್ಯದ, ನಂದು ಬೇನೆಗ್ಯದ. 12 ದಿವಸ ಆಯಿತು ನಿಮ್ಮನ ಜೊತೆಗೆ ಶಿರ್ಯಾಡ್ಕೋತ ಮಾತಾಡ್ಕೋತ ನಿಮ್ಮನ್ನೆಲ್ಲ ಈ ಹಂತಕ್ಕೆ ತರಲಿಕ್ಕೆ ಪರಮ ಪೂಜ್ಯರು ಶಟಸ್ಥಲ ಬ್ರಹ್ಮಿಗಳಾಗಿರ್ತಕ್ಕಂಥ ನಮ್ಮ ವಿಶ್ವಪ್ರಭು ಶಿವಾಚಾರ್ಯ ಅಪ್ಪಂಗಳವರ ಪವಿತ್ರ ಶ್ರೀಚರಣಕ್ಕೂ ಒಂದೇಶಿ. ಇನ್ನು ನಮ್ಮ ಕರ್ಮಂಟನಾಳ ಪೂಜ್ಯರು ಬಂದಿದ್ದಾರೆ, ಅವರು ಭಾಳ ಚಂದ ಮಾತಾಡ್ತಾರೆ. ಆದ್ರೆ ಸಮಯ ಭಾಳ ಆಗೈತಿ.
ಬಹಳ ಅವರು ಕ್ರಿಯಾಶೀಲ ವ್ಯಕ್ತಿಗಳು, ಸಂಘಟನೆಯಲ್ಲಿ ಅದ್ಭುತವಾದಂಥ ಕ್ರಿಯಾಶೀಲ ವ್ಯಕ್ತಿಗಳು. ಅವರು ಇವತ್ತು ಈ ಕಾರ್ಯಕ್ರಮದ ಪಾವನ ಸನ್ನಿಧಾನ ವಹಿಸಿದ್ದಾರೆ, ಅವರಲ್ಲಿ ಶರಣೆಂದು. ಇನ್ನು ನಮ್ಮ ಊರಿನವರಿರ್ತಕ್ಕಂಥ ವೇದಮೂರ್ತಿ ಅಜ್ಜವರು ದೇವಿ ಪಾರಾಯಣ ಬಹಳ ಚಂದ ಓದ್ತಿರ್ತಾರೆ, ಅವರಲ್ಲಿ ಸಹಿತ ಶರಣೆನ್ನುತ್ತ. ಇನ್ನು ನಿಮ್ಮ ಹಳಿ ಮಾಜಿಯವರು ಚೆಲ್ತಿಯವರು ಇಬ್ಬರು ವೇದಿಕೆ ಮೇಲೆ ಕೂತಿದ್ದಾರೆ. ಒನ್ನೊಟ್ಟಿಗೆಗೂ ಹಳಿಯರು ನಮಗೂ ಕಾಯಂ ಹಳೆಯವರು ಇದ್ದಂಗೆ ಅವರಲ್ಲಿ ಸಹಿತ ಶರಣೆಂದು. ಭಾಳ ಸುಂದರವಾದಂಥ ಕಾರ್ಯಕ್ರಮವನ್ನು ನೀವು ನಡೆಸಿಕೊಂಡು ಬಂದಿರಿ. ಬಹುಶಃ 12 ದಿವಸ, ಒಂದೆರಡು ದಿನ ಏನೋ ಒಂದು ಸ್ವಲ್ಪ ಜನ ಸೇರ್ಲಿಕ್ಕಿಲ್ಲ. ಉಳಿದಂಥ ದಿವಸದಲ್ಲಿ ಬಹುಶಃ ನಾವೆಲ್ಲ ಶ್ರೀಶೈಲಕ್ಕೆ ಬಹಳ ಮಂದಿ ಜಾತ್ರೆಗೆ ಹೋದಾಗ ಏನು ಗದ್ದಲ ಅಂತ ರೂಮಿನಾಗ ಕೂಡ ಮಂದಿನೇ ಭಾರಿ ಇರ್ತದೆ. ಆದರೆ ಇಲ್ಲಿ 12 ದಿವಸ ಇತ್ತು. ಈ ಎಲ್ಲ ಸುತ್ತಮುತ್ತಲಿನ ಗ್ರಾಮದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾವುದೊಂದು ಶ್ರೀಶೈಲ ಕ್ಷೇತ್ರ ಕಾಣಕತ್ತಿತ್ತು ಅಂದ್ರೆ ಹೊನ್ನೊಟ್ಟಿಗೆ ಗ್ರಾಮವೇ ಶ್ರೀಶೈಲ ಕ್ಷೇತ್ರವಾಗಿ ಕಾಣಕತ್ತಿತ್ತು. ಎಲ್ಲ ಕಡೆ ಒಂದು ಥರ ಎನರ್ಜಿ, ಉತ್ಸಾಹ. ನಾವು ಎಷ್ಟು ನುಗ್ಸಿದ್ರು ಬರ್ತಿದ್ರು ಮತ್ತು ಏನೂ ತಿಳ್ಕೊತಿದ್ದಿಲ್ಲ. ಹಂಗೆ ಬಹಳ ಭವ್ಯವಾದಂಥ ಕಾರ್ಯಕ್ರಮ ಮಾಡಿದ್ದಾರೆ. ಇದಕ್ಕೆಲ್ಲ ಯಾರು ಅಂತ ಕೇಳಿದ್ರೆ ಹೊನ್ನೊಟ್ಟಿಗೆ ಕೆಲವೊಂದು ಕಂಬಗಳದಾರ. ನಮ್ಮ ಬಿ ಎಸ್ ಪಾಟೀಲ್ರು ಬಂತು, ನಮ್ಮ ಬಿಸ್ನಾಳವ್ರು ಬಂತು, ನಮ್ಮ ನಾನಾಗೌಡರು ಬಂತು, ಎಲ್ಲರೂ ನಮ್ಮ ಹೊನ್ಮಲ್ಲಪ್ಪ, ಎಲ್ಲರೂ ಏನದಾರ ಇದಕ್ಕೆ ಅಂತ ಕೇಳಿದ್ರೆ ಹೆಂಗಂದ್ರೆ ಅವ್ರು 4 ಮೂಲಿಗೆ 4 ಕಂಬ ಆಧಾರ ಹಂಗಿರ್ತಾವಲ್ಲ, ಹಿರಿಯರ ಮೇಲೆ ನಮ್ಮೂರು ಕಾರ್ಯಕ್ರಮ ನಾವೇ ನೋಡ್ಬೇಕು, ನಾವೇ ಜವಾಬ್ದಾರಿ ಅನ್ನೋತಕ್ಕಂಥ ಊರು ಯಾವ್ದಾರ ಇದ್ರೆ ಅದು ಹೊನ್ನೊಟ್ಟಿಗೆ ಗ್ರಾಮ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಅವ್ರು ಯಾರು ಮೇಲೆ ಬರಂಗಲ್ಲ ಅಂತಾರೆ, ನಮ್ಗೆ ಕರಿಬೇಡ್ರಿ ಅಂತಾರೆ. ಎಲ್ಲ ಕಡೆ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ. ನಾನು ಭಾಳ ಸಲ ಹೆಣ್ಮಕ್ಳಿಗೆ ಬೈದೀನಿ, ಕೊಣ್ಣೂರು ಅಪ್ಪಗಳು ಬೈದಿದ್ದಾರೆ. ಅದಕ್ಕೆ ನಾವು ಬೈಗಳು ಏನದ ಇವತ್ತು ನಮ್ಮ ಉಡ್ಯಾಗ ಹಾಕ್ಬಿಡ್ರಿ, ನಮ್ಮ ಜೋಳಿಗ್ಯಾಗ ಏನಾದ್ರು ಚಂದ ನೀವು ಕೊಟ್ಟಿವಿ ಅಂದ್ರೆ ನಿಮ್ಮ ಮನೆಗೆ ತೊಗೊಂಡು ಹೋಗ್ರಿ. ಆದರೆ ಈ ಕಾರ್ಯಕ್ರಮನ ಬಹಳ ಸೂಕ್ತವಾಗಿ ಸುಂದರವಾಗಿ ಭಕ್ತಿಯಿಂದ ಮಾಡಿದಂಥ ಎಲ್ಲ ಹೊನ್ನೊಟ್ಟಿಗೆ ಗ್ರಾಮದ 11 ದಿವಸ ಆದಂಥ ದಣುವನ್ನು ಇವತ್ತು ಸನ್ನಿಧಿಯವರ ನೋಡಿದ ತಕ್ಷಣ ನಿಮ್ಮ ದಣು ಎಲ್ಲ ಹಿಂದಕ್ಕಾಗಿದಲ್ಲ, ಇದರಂಥ ಭಾಗ್ಯ ಮತ್ತೊಂದು ಇಲ್ಲ ಅನ್ನೋತಕ್ಕಂಥ ಮಾತನ್ನು ತಿಳಿಸ್ತಾ ಇನ್ನು ಮೇಲೆ ಮುಂದಿನ ಕಾರ್ಯಕ್ರಮ ಕಣಿ ಮಾಡಿಕೊಡ್ತೀನಿ ಅಂತೇಳಿ ನನ್ನ 2 ಮಾತು ಗುರುಪಾದಕ್ಕೆ ಸಮರ್ಪಣೆ ಮಾಡ್ತೇನೆ. ಮಾತೋಶ್ರೀ ಅವರು ಕಾರ್ಯಕ್ರಮದ ವಿವರವನ್ನು ನೀಡಿ ನಮ್ಮೂರಿನ ಎಲ್ಲ ಸದ್ಭಕ್ತರಿಗೆ ಆಶೀರ್ವಾದ ನೀಡಿದ್ದಾರೆ. ಅವರಿಗೆ ನಮ್ಮೂರು ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸಿ, ಈಗ ಒಂದು ಸ್ವಲ್ಪ ಯಾಕಂದ್ರೆ ಕೊಟ್ಟಂಥ ಮಹನೀಯರ ಹೆಸರನ್ನು ನಾವು ಹೇಳಬೇಕಾಗ್ತದೆ. ಒಂದು ಸ್ವಲ್ಪ 10 ನಿಮಿಷ 15 ನಿಮಿಷ ಲೇಟ್ ಆದರೂ ಸ್ವಲ್ಪ ತಡ್ಕೋಬೇಕು ತಾವೆಲ್ಲ. ಯಾಕಂದರೆ ದೇವರ ಗುಡಿಗಾಗಿ ಸಾಕಷ್ಟು ಜನ ಏನಪ್ಪ ಅಂದರೆ ಇದಕ್ಕೆ ಸಹಾಯ ಸಹಕಾರ ಮಾಡಿದ್ದಾರೆ. ಈಗ ಪ್ರಥಮವಾಗಿ ನಾವು ರಾಜು ಅಲಗೂರು ಸಾಹೇಬ್ರ ಎಷ್ಟಪ್ಪ ಅಂದ್ರೆ 10 ರಿಂದ 15 ಲಕ್ಷ ರೂಪಾಯಿ ಅವ್ರು ಕೊಟ್ಟಾರೆ ಮಲ್ಲಿಕಾರ್ಜುನ ದೇವಸ್ಥಾನ. ಪ್ರಥಮವಾಗಿ ಅವರೇ ಕೊಟ್ಟರೆ. ಇದರಡಿ ಎಲ್ಲ ಶಾಸಕರು ಮತ್ತು ಉಳಿದವರೆಲ್ಲರೂ ನಮ್ಮ ಹಿರಿಯರು ಅವರು ಎಲ್ಲರೂ ತಿರುಗಾಡಿ ಎಲ್ಲರೂ ಏನಪ್ಪ ಅಂದರೆ ಸಂಗ್ರಹ ಮಾಡಿ ದುಡ್ಡ ಮಲ್ಲಿಕಾರ್ಜುನ ದೇವಸ್ಥಾನದ ಗುಡಿ. ಅದಕ್ಕಾಗಿ ರಾಜು ಅಲಗೂರು ಅವ್ರು ಬರಬೇಕಾಗಿತ್ತು, ಯಾಕೋ ಬಂದಿಲ್ಲ. ಅವರಿಗೂ ಕೂಡ ನಮ್ಮ ಊರಿನ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸಿ, ಈಗ ನಿರಾಣ ಸಾಹೇಬರು ಬರಬೇಕಾಗಿದೆ, ಬರ್ತಾರೆ. ಕೆಲವು ನಿಮಿಷಗಳಲ್ಲಿ ಆಗಮಿಸ್ತಾರೆ. ಅದಕ್ಕೆ ಇನ್ನೊಂದು ಏನಂದ್ರೆ ದೇವಸ್ಥಾನದ ಮುಂದೆ ಮಲ್ಲಿಕಾರ್ಜುನ ಮುಂದೆ ನಂದಿ ಬೇಕು. ಆ ನಂದಿಯನ್ನು ಕೊಟ್ಟವರು ನಮ್ಮ ಮಲ್ಲು ಸರ್ ಇವರು ಕೋವರ್ಗಿ. ಅವರು ವೇದಿಕೆ ಮೇಲೆ ಬಂದು ಆಶೀರ್ವಾದ ಪಡ್ಕೋಬೇಕಾಗಿ ವಿನಂತಿ. ಅವರು ಶಿಕ್ಷಕರು, ಸಾಕಷ್ಟು ನಮ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ನಂದಿ ಒಂದು ಸೇವೆ ಮಾಡಿದ್ದಾರೆ, ನಂದಿಯ ಸೇವೆ. ಅದಕ್ಕಾಗಿ 50,000 ರೂಪಾಯಿ ಕಾಣಿಕೆಯನ್ನು ನೀಡುತ್ತಾರೆ. ಅವರಿಗೆ ಸನ್ಮಾನವನ್ನು ಮಾಡಿ ಆಶೀರ್ವಾದ ಮಾಡಬೇಕಾಗಿ ಆ ಪೂಜ್ಯರಲ್ಲಿ ಬೇಡ್ಕೊತಾ ಇದ್ದೇನೆ. ಮತ್ತು ಇದೀಗ ತಾನೇ ನಮ್ಮ HM ಸಾರವಾಡ ಅವರು ಇಂಜಿನಿಯರ್ ಸಾಹೇಬ್ 1,75,000 ರೂಪಾಯಿ ಕೊಟ್ಟರೆ ನಮ್ಮ ಈ ದೇವಸ್ಥಾನಕ್ಕೆ. 1,75,000 ಅವರಿಗೆ ಆಶೀರ್ವಾದ ಆಯಿತು. ಅವರು ಕೂಡ ಸಾಕಷ್ಟು ನಮ್ಮ ಗ್ರಾಮದಲ್ಲಿ ಸಹಾಯ ಸಹಕಾರ ಮಾಡಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಯಾವತ್ತೂ ಇರ್ತಾರೆ. ಅವರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇನ್ನು ಇಲ್ರಿ
ನೀರಾಣಿ ಸಾಹೇಬ್ರನ್ನ ದೂರ ಅದಾರ. ಈಗ ಇದೀಗ ತಾನೇ ನಮ್ಮ ಸಚಿವರಾದಂಥವರು ಶಿವಾನಂದ ಪಾಟೀಲ್ರಿಗೆ ಮತ್ತು ಮಾಜಿ ಸಚಿವರಾದಂಥ ಅಪ್ಪಸಾಹೇಬ್ ಪಟ್ಟಣ ಶೆಟ್ಟಿ ಅವರಿಗೆ ಸನ್ಮಾನ ಇಟ್ಕೋಬೇಕಂತ ಭಾಳಷ್ಟು ನಮ್ಮ ಯುವಕರು ತಯಾರಾಗಿದ್ದರು. ಅನಿವಾರ್ಯ ಕಾರಣದಿಂದ ಆ ಮಾನ್ಯ ಸಚಿವರು ಬರೋದಾಗಲಿಲ್ಲ. ಇನ್ನು ಮಾಜಿ ಸಚಿವರಾದಂಥ ನಮ್ಮ ಸನ್ಮಾನ್ಯ ಶ್ರೀ ಅಪ್ಪು ಪಟ್ಟಣ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರಿಗೆ ಇದೀಗ ತಾನೇ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದಂಥ ರವಿ ಸಾರವಾಡ್ ಅವರು, ಅವರಲ್ಲಿ ಅವ್ರ ಗೆಳೆಯರಾದಂಥ ಶಾಂತಪ್ಪ ಬಾಲಗಾಮಿ, ರವಿ ಸಜ್ಜನ, ಗುರು ಅಂಟಮುರಿ, ಆಮೇಲೆ ಲಗಮಣ್ಣ ದಳವಾಯಿ, ಅಶೋಕ್ ಭಜಂತ್ರಿ, ಮಾಂತೇಶ್ ಬಾಲಗಾವಿ, ಈರಣ್ಣ ಕೊಳೂರ್ಗಿ, ರಾಜು ಅಗ್ದೂರ್ಗಿ, ನಮ್ಮ ಅನಿಲ್ ಕುಮಾರ್ ಯರ್ನಾಳ್, ಸಿದ್ದು ತೇರ್ದಾಳ್ ಇವೆಲ್ಲ ಸಂಘಟಕರು ಕೂಡಿ ಅವರಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಅವರಿಗೆ ನಾವು ಗ್ರಾಮದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇನ್ನು ಪರೋಕ್ಷವಾಗಿ ಅಪರೋಕ್ಷವಾಗಿ ದೇವಸ್ಥಾನಕ್ಕೆ ಸಾಕಷ್ಟು ಜನ ದುಡ್ಡನ್ನು ಕೊಟ್ಟಿದ್ದಾರೆ. ಅಕಸ್ಮಾತ್ ನಾವು ನೆನಪು ಹಾರಿರ್ಬೋದು ಹೇಳೋ ಟೈಮ್ದಾಗ, ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ಹೃದಯಕ್ಕೆ ಗೊತ್ತಿರ್ತದ ಇದು ನಾ ಕೊಟ್ಟಿದ್ದು ಮಲ್ಲಯ್ಯನ ಗುಡಿಗೆ ಅದ, ಅದಕ್ಕಾಗಿ ಮಲ್ಲಯ್ಯ ನಮಗೆ ಆಶೀರ್ವಾದ ಯಾವಾಗಲೂ ನೀಡ್ತಾನ. ಆದ್ರೆ ಒಂದೇ ಒಂದು ಏನಪ್ಪ ಅಂದ್ರೆ ನೆನಪು ಹಾರ್ಯಾರತ್ತೇಳಿ ಯಾರು ಮನಸ್ಸಿನಾಗ ಇಟ್ಕೊಳಕ್ ಹೋಗ್ಬೇಕು. ಆಗ್ತಿತ್ತು ಕಾರ್ಯಕ್ರಮ ಮಾಡೋದ್ರಾಗ. ಈಗ ನಮಗೆ ಇಲ್ಲಿ ಎಷ್ಟೋ ತಲೆ ಗೆವ್ ಅಂತಿರ್ತೈತಿ, ಇವರೊಂದು ಅವರೊಂದು ತಲೆ ಕೊಟ್ಟು. ಅದಕ್ಕಾಗಿ ಮಾಡೋದ್ರೊಳಗೆ ಒಬ್ಬೊಬ್ಬರಿಗೆ ಹೆಸರು ಹೇಳಿರೋದಿಲ್ಲ. 10,000, 11,000, 25,000, 50,000, 1 ಲಕ್ಷ, 2 ಲಕ್ಷ, 5ರಿಂದ 15 ಲಕ್ಷದವರೆಗೆ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮ ಹನ್ನೊಟ್ಟಿ ಗ್ರಾಮದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈಗ ತಾವೆಲ್ಲ ಯಾಕೆ ಕೂತಿದ್ದೀರಿ ಅಂದ್ರೆ ಇಲ್ಲಿ ಗೆದ್ದು ಹೋಗಿಬಿಡ್ತಿದ್ದೀರಿ ನೀವು. ದೇವ್ರ ಮ್ಯಾಗ ಕೂತಾರೆ ಬ್ರಹ್ಮ ಪೂಜ್ಯರು. ಆ ಸನ್ನಿಧಿಯವರಿಂದ ಈಗ ತಮಗೆಲ್ಲ ಆಶೀರ್ವಾದವನ್ನು ತಾವೆಲ್ಲ ನೀಡ್ತಾ ಇದ್ದಾರೆ. ಶಾಂತ ರೀತಿಯಿಂದ ಕುಳಿತು ಆಲಿಸಬೇಕಾಗಿ ವಿನಂತಿ. ಓಂ ಶಕ್ತಿ ವಿಶಿಷ್ಟ ಪರಬ್ರಹ್ಮಣೇ ನಮಃ. ಪಂಡಿತಂ ಪಂಡಿತಾರಾಧ್ಯಂ ಪಿಂಡಾದಿಸ್ಥಲಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯಮಂಡಲಮಂಡಿತಂ. ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನು ಮನದಲ್ಲಿ ನೆನೆದು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಹೊನ್ನೊಟ್ಟಿಗೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಮಲ್ಲಿಕಾರ್ಜುನ ದೇವಸ್ಥಾನದ ಲೋಕಾರ್ಪಣೆ, ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣದ ಅಂಗವಾಗಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಪೂರ್ವಭಾವಿ ಪ್ರವಚನವನ್ನು ನೀಡೋದರ ಜೊತೆಗೆ ಅಮೂಲ್ಯವಾದ ಮಾರ್ಗದರ್ಶನವನ್ನು ನೀಡ್ತಾ ಬಂದಿರುವಂತಹ ಸಂಘಟನಾ ಚತುರರು, ಖ್ಯಾತ ವಾಗ್ಮಿಗಳು, ಸಂಶೋಧಕ ವಿದ್ವಾಂಸರು ಆದ ಸಿಂದಗಿ ಮತ್ತು ಕೊಣ್ಣೂರಿನ ಶ್ರೀ ಷಟ್ಸ್ಥಲ ಬ್ರಹ್ಮ ಡಾಕ್ಟರ್ ವಿಶ್ವಪ್ರಭುದೇವ ಶಿವಾಚಾರ್ಯ ಶ್ರೀಗಳವರೇ, ಈ ಊರಿನ ಜೊತೆಗೆ
ಅತ್ಯಂತ ನಿಕಟವಾದ ಸಂಬಂಧವನ್ನು ಇರಿಸಿಕೊಂಡು ನಿಮಗೆಲ್ಲ ಸದಾ ಧರ್ಮ ಮಾರ್ಗವನ್ನು ಉಪದೇಶ ಮಾಡ್ತಾ ಬಂದಿರುವಂತಹ ಬುರುಣಾಪುರದ ಶ್ರೋತ್ರಿಯ ಬ್ರಹ್ಮನಿಷ್ಠ ಮಾತೋಶ್ರೀ ಯೋಗೀಶ್ವರಿ ತಾಯಿಯವರೇ, ಪೀಠಾಭಿಮಾನಿಗಳು, ಧರ್ಮದ ಮೇಲೆ ಅಪಾರವಾದ ಶ್ರದ್ಧೆಯನ್ನಿಟ್ಕೊಂಡು ಪಾದರಸದಂತೆ ಪೀಠಾಭಿವೃದ್ಧಿಗೆ ಶ್ರಮಿಸ್ತಾ ಇರುವಂತಹ ಕರಬಂಟ್ನಾಳದ ಶ್ರೀಗಳವರೇ, ಮಾತಾಶ್ರೀ ಸಂಗೀತ ತಾಯಿಯವರೇ, ನಾಗಠಾಣ್ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ವಿಠ್ಠಲ್ ಕಟಕದೊಡ್ಡವರೇ, ಮಾಜಿ ಸಚಿವರಾದ ಸನ್ಮಾನ್ಯ ಅಪ್ಪ ಸಾಹೇಬ್ ಪಟ್ಟಣ್ ಶೆಟ್ಟಿಯವರೇ, ವೇದಮೂರ್ತಿ ಶಿವಾಲಯ ಹಿರೇಮಠರವರೇ, ಎಲ್ಲ ಸಂಗೀತ ಕಲಾ ಬಳಗವೇ, ನೆರೆದಿರುವಂತಹ ಈ ಭಾಗದ ಎಲ್ಲ ಗಣ್ಯರೇ, ಮಾನ್ಯರೇ, ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ಹೊನ್ನೊಟಗಿ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಲೋಕಾರ್ಪಣೆಯ ಅಂಗವಾಗಿ ಇವತ್ತು ನಡೀತಾ ಇರುವಂಥ ಈ ಸಮಾರಂಭ ಬಹುತೇಕ ಗ್ರಾಮದ ಇತಿಹಾಸದಲ್ಲಿಯೇ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂಥ ಒಂದು ಅಭೂತಪೂರ್ವ ಸಮಾರಂಭ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಸಮಾರಂಭದ ಪೂರ್ವದಲ್ಲಿ ಭವ್ಯ ದಿವ್ಯವಾಗಿರುವಂತಹ ಅಡ್ಡ ಪಲ್ಲಕ್ಕಿ ಉತ್ಸವದ ಮೂಲಕ ಜಗದ್ಗುರುಗಳವರ ಪ್ರವೇಶವನ್ನು ನೀವೆಲ್ಲ ಮಾಡಿಕೊಂಡಿದ್ದೀರಿ. ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿರುವಂತಹ ತಾಯಂದಿರರ ಕುಂಭಮೇಳ ದಣಿವರಿಯದೆ ಕುಣಿದು ಕುಪ್ಪಳಿಸಿರುವಂತಹ ಅನೇಕ ವಾದ್ಯ ಮೇಳ, ಹಿರಿಯರಾದಿಯಾಗಿ ಜಯಘೋಷದಲ್ಲಿ ಪಾಲ್ಗೊಂಡಿರುವಂತಹ ಯುವಕರ ಮೇಳ, ಇವೆಲ್ಲವುಗಳ ಮೂಲಕ ಅತ್ಯಂತ ವೈಭವದಿಂದ ನೀವು ನಡೆಸಿರುವಂಥ ಉತ್ಸವವನ್ನು ನೋಡಿ ಜಗದ್ಗುರುಗಳವರು ಸಂತೋಷಭರಿತರಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಮಂಗಲ ಆಶೀರ್ವಾದವನ್ನು ಅನುಗ್ರಹಿಸುವವರು ಆಗ್ತಾ ಇದ್ದಾರೆ. ಉತ್ಸವದಲ್ಲಿ ನಾವು ಗಮನಿಸ್ತಾ ಇದ್ವಿ, ಜಯಘೋಷದ ಸುರಿಮಳೆ ಒಂದು ಕಡೆಗೆ ಆಗ್ತಾ ಇದ್ರೆ ಹೂವಿನ ಸುರಿಮಳೆ ಮತ್ತೊಂದು ಕಡೆಗೆ ಆಗ್ತಾ ಇತ್ತು. ಅದೆಲ್ಲದರ ಜೊತೆಗೆ ನಾವೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ವಾದ್ಯ ಮೇಳದವರ ಧ್ವನಿಯ ಸುರಿಮಳೆ ಜೊತೆಗೆ ನಮ್ಮ ತಾಯಂದಿರೆಲ್ಲ ಶಿಸ್ತಿನ ಸಿಪಾಯಿಗಳಂತೆ ತಲೆಯ ಮೇಲೆ ಕುಂಭವನ್ನು ಹೊತ್ತು ಶ್ವೇತವರ್ಣದ ಕುಪ್ಪಸವನ್ನು ಕಾಯಿಯ ಮೇಲೆ ಇರಿಸಿಕೊಂಡು ಅಲಂಕಾರ ಮಾಡಿಕೊಂಡು ಹೊರಟ್ರ ನಮಗೆ ಮ್ಯಾಲೆ ಕೂತ್ಕೊಂಡು ಹೆಂಗೆ ಅನಿಸ್ತಿತ್ತಲ್ಲ, ಸಾಲುಗಟ್ಟಿ ಸೂರ್ಯರೇ ಉತ್ಸವದ ಮುಂದೆ ಸಾಕ್ತಾ ಇದ್ದಾರೆ ಅನ್ನುವಂತಹ ಭಾವ ಜಗದ್ಗುರುಗಳವರಿಗೆ ಬರ್ತಾ ಇತ್ತು. ಜನ ಎಷ್ಟು ಸೇರಿದ್ರು ಉತ್ಸವದೊಳಗೆ ಅಂದ್ರೆ
ನಾವು ಪಲ್ಲಕ್ಕಿಯೊಳಗೆ ಕುಳಿತುಕೊಂಡು ಮುಂದೆ ದೃಷ್ಟಿ ಹಾಸಿದ್ರೆ ನಮ್ಮ ದೃಷ್ಟಿ ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ತನಕ ಜನರು ತಲೆ ಕಾಣಿಸ್ತಿದ್ದವೆ ಹೊರತು ನೆಲನ ಕಂಡಿಲ್ಲ ನಮಗೆ. ಅಷ್ಟು ಉತ್ಸಾಹದಿಂದ ನೀವೆಲ್ಲ ಉತ್ಸವವನ್ನು ಮಾಡಿದವರಾಗಿದ್ದೀರಿ. ಅದರೊಳಗೆ ಅನೇಕ ಯುವಕರು ಬೇಗ ವೇದಿಕೆ ಮುಟ್ಟಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡಿದರೂ ಕೂಡ ಉತ್ಸವ ಆರಾಮಾಗಬೇಕು, 3 ತಾಸು ಆಗಬೇಕು, 4 ತಾಸು ಆಗಬೇಕು ಅಂತ ಹೇಳಿ ಭಾಳಷ್ಟು ಭಕ್ತಿಯನ್ನು ತೋರ್ಪಡಿಸಿ ಅದರೊಳಗೊಬ್ಬ ವಯಸ್ಸಾದ ಮುತ್ಯ ಇದ್ದ. ನಾವು ನೋಡಿದಾಗ ಕೈ ಅವಸರು ಮಾಡ್ತಿದ್ದ, ನಾವು ಬೇರೆ ಕಡೆ ನೋಡ್ತಿದ್ದ ಅಂದ್ರೆ ಇಂಥ ಸಮಾಧಾನ ಅಂತ ಹೇಳ್ತಿದ್ದೆ ಎಲ್ಲರಿಗೂ. ಅವನು ಹೀಗೆ ಚಾಣಾಕ್ಷತನದಿಂದ ಅತ್ಯಂತ ವೈಭವದಿಂದ ಬಹಳ ಹೊತ್ತಿನವರೆಗೆ ಉತ್ಸವವನ್ನು ಮಾಡಿ ನೀವು ಸಂತೃಪ್ತಪಟ್ಟಿದ್ದೀರಿ, ಜನರನ್ನು ಕೂಡ ಸಂತೃಪ್ತಪಡಿಸಿದ್ದೀರಿ. ಜೊತೆಗೆ ಜಗದ್ಗುರುಗಳವರಿಗೂ ಕೂಡ ಸಂತೃಪ್ತಿ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಶ್ರೀಶೈಲದ ಮಲ್ಲಯ್ಯ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಅತ್ಯಂತ ಪ್ರಸಿದ್ಧನಾಗಿರುವಂಥ ದೇವರು. ಸುಮ್ಮನೆ ಒಂದು ಸರ್ವೆ ಮಾಡಿದರೆ ಬಾಗಲಕೋಟ್, ವಿಜಯಪುರ, ಒಂದಿಷ್ಟು ಬೆಳಗಾವಿ ಭಾಗ, ಒಂದಿಷ್ಟು ಗುಲ್ಬರ್ಗಾ ಭಾಗ, ಒಂದಿಷ್ಟು ರಾಯಚೂರು, ಒಂದಿಷ್ಟು ಯಾದಗಿರಿ, ಈ ಎಲ್ಲ ಭಾಗದ ಗ್ರಾಮಗಳನ್ನು ಸೂಕ್ಷ್ಮವಾಗಿ ಸರ್ವೆ ಮಾಡಿದ್ರೆ ಮಲ್ಲಯ್ಯನ ಗುಡಿ ಇಲ್ಲದ ಊರ ಇಲ್ಲ. ಎಲ್ಲ ಊರೊಳಗೂ ಕೂಡ ಮಲ್ಲಯ್ಯನ ಗುಡಿ ಅದಾವ, ಮಲ್ಲಯ್ಯನ ದೇವಸ್ಥಾನ ಅದಾವ. ಕೆಲವು ಜೀರ್ಣೋದ್ಧಾರ ಆಗಿರ್ಬೋದು, ಕೆಲವು ಶಿಥಿಲಾವಸ್ಥೆಯಲ್ಲಿ ಇರಬಹುದು. ಆದರೆ ಮಲ್ಲಯ್ಯನ ಭಕ್ತಿ ಮಾತ್ರ ಎಲ್ಲ ಊರೊಳಗಿರುವಂತಹದ್ದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬಹುದು. ಅಷ್ಟೇ ಅಲ್ಲ, ಯುಗಾದಿ ಬಂತು ಅಂದ್ರೆ ಸಾಕು, ಹೋಳಿ ಹುಣ್ಣಿಮೆ ಮುಗೀತು ಅಂದ್ರೆ ಕಾಮನ್ ಸುಟ್ಟು ಶ್ರೀಶೈಲದ ಕಡೆ ನಮ್ಮ ಜನ ಮುಖ ಮಾಡಿತು ಅಂದ್ರೆ ಯಾರು ವಾಹನದ ಮೂಲಕ ಹೋಗ್ತಾರ, ಯಾರು ಸರ್ಕಾರಿ ವಾಹನ, ಯಾರು ಸ್ವಂತ ವಾಹನ. ಇದಷ್ಟೇ ಅಲ್ಲ, ಹೋಗ್ಲಿಕ್ಕೆ ಬರ್ಲಿಕ್ಕೆ ಎಲ್ಲ ವ್ಯವಸ್ಥೆ ಅನುಕೂಲತೆಗಳಿದ್ದಾಗೂ ಕೂಡ ನಾವು ಪಾದಯಾತ್ರೆ ಮಾಡ್ಕೋತ ಹೋಗಬೇಕು ಅನ್ನುವರು ಲಕ್ಷಾಂತರ ಜನ ಶ್ರೀಶೈಲದ ಕಡೆಗೆ ಸಾಕ್ತಾರೆ. ಕೆಲವು ಯುವಕರ ಸಾಹಸ ಅಂತೂ ಆಶ್ಚರ್ಯ ಪಡಬೇಕು. ಮರಗಾಲು ಕಟ್ಕೊಂಡು ಪಾದಯಾತ್ರೆ ಮಾಡ್ತಾರ, ಚೀಲ ಹೊತ್ಕೊಂಡು ಪಾದಯಾತ್ರೆ ಮಾಡ್ತಾರ. ಇಂಡಿ ತಾಲೂಕ್ ತಡವಲಗದಾಗ ಒಬ್ಬ ಮನುಷ್ಯ ತನ್ನ ತಾಯಿನ ಹೊತ್ಕೊಂಡು ಪಾದಯಾತ್ರೆ ಮಾಡಿದ್ದವ, ತಾಯಿನ ಹೊತ್ಕೊಂಡು ಪಾದಯಾತ್ರೆ ಮಾಡಿದ್ದ. ಅಥಣಿ ತಾಲೂಕದೊಳಗ ನಾಗನೂರ್ ಅಂತ ಒಂದು ಊರು ಐತಿ, PK ನಾಗನೂರ್, ಲಕ್ಷ್ಮಣ ಸವದಿ ಅವ್ರ ಹುಟ್ಟೂರ. ಆ ಊರೊಳಗೆ ಒಬ್ಬ ಹೆಣ್ಮಗಳು ಸಂಗವ್ವ ಔಟಿ ಅಂತ ಹೇಳಿ, ಆ ಹೆಣ್ಮಗಳು 1 ಸಲ ಅಲ್ಲ 2 ಸರಿ ಅಲ್ಲ, ನಾಗನೂರಿಂದ ಶ್ರೀಶೈಲ ತನಕ 3 ಸಾರಿ ದೀಡ್ ನಮಸ್ಕಾರ ಹಾಕ್ಯಾಳ ಹೆಣ್ಮಕ್ಳು. ಹಿಂಗ ಶ್ರೀಶೈಲದ ಮಲ್ಲಯ್ಯನ ಮೇಲೆ ಈ ಭಾಗದ ಜನ ಇಟ್ಕೊಂಡಿರೋ ಭಕ್ತಿಯನ್ನ ವರ್ಣನ ಮಾಡ್ಕೋತ ಹೋದ್ರೆ ದಿವಸಗಳು ಮುಗಿಯಂಗಿಲ್ಲ, ದಿವಸಗಳು ಸಾಲೋದಿಲ್ಲ, ಶಬ್ದಗಳು ಸಾಲೋದಿಲ್ಲ. ಅಷ್ಟು ಅಪ್ರತಿಮವಾಗಿರುವಂಥ ಭಕ್ತಿ ನಿಮ್ದೆಲ್ಲ ಮಲ್ಲಯ್ಯನ ಮೇಲೆ ಇದೆ. ಅಂತೇನೆ ಕೇವಲ ಯುಗಾದಿಗೆ ಬಂದ್ರೆ ಮಲ್ಲಯ್ಯ ದರ್ಶನ ಕೊಡಬೇಕು ಅಂತ ಅಷ್ಟೇ ಅಲ್ಲ, ವರ್ಷಕ್ಕೊಮ್ಮೆ ಶ್ರೀಶೈಲದ ಮಲ್ಲಯ್ಯ ಆದ್ರೆ ಆ ಶ್ರೀಶೈಲದ ಮಲ್ಲಯ್ಯನನ್ನು ದಿನ ಬೆಳಗಾದ್ರೆ ನಾವು ನೋಡಬೇಕು ಅಂತ ಹೇಳಿ ಊರಾಗೂ ಮಲ್ಲಯ್ಯನ ಗುಡಿ ಕಟ್ಕೊಂಡು
ಭಕ್ತಿಯನ್ನು, ಶ್ರದ್ಧೆಯನ್ನು, ನಿಷ್ಠೆಯನ್ನು ತೋರ್ಪಡಿಸ್ತಾ ಬಂದವರಾಗಿದ್ದೀರಿ. ಆ ಹಿನ್ನೆಲೆಯಲ್ಲಿ ಇವತ್ತು ಕಳೆದ ಅನೇಕ ವರ್ಷಗಳಿಂದ ಶ್ರೀಶೈಲದ ಮಲ್ಲಯ್ಯನ ಗುಡಿಯನ್ನು ಹೊನ್ನೂಟಿಗೆಯಲ್ಲೂ ಕೂಡ ಶಿಲಾ ದೇವಸ್ಥಾನವನ್ನು ಪ್ರಾರಂಭ ಮಾಡಿ ಇವತ್ತು ಮುಕ್ತಾಯಗೊಳಿಸಿ ಬಹಳ ಸುಂದರವಾಗಿ ದೇವಸ್ಥಾನವನ್ನು ಕಟ್ಟಿ ಆ ದೇವಸ್ಥಾನದ ಲೋಕಾರ್ಪಣೆಗೆ, ಮಲ್ಲಯ್ಯನ ಪ್ರಾಣ ಪ್ರತಿಷ್ಠಾಪನೆಗೆ, ಕಳಸಾರೋಹಣಕ್ಕೆ ಶ್ರೀಶೈಲದ ಜಗದ್ಗುರುಗಳೇ ದಯಮಾಡಿಸಬೇಕು ಅಂತ ಹೇಳಿ ಶ್ರೀಶೈಲಕ್ಕೆ ಬಂದು ಆಮಂತ್ರಣವನ್ನು ಕೊಟ್ಟು ಭವ್ಯ ದಿವ್ಯ ಸಮಾರಂಭದ ಮೂಲಕ ಇವತ್ತು ಆ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದವರಾಗಿದ್ದೀರಿ. ಧಾರ್ಮಿಕ ಕಾರ್ಯಕ್ರಮಗಳು ಊರೊಳಗೆ ನಡೀತಾ ಇರಬೇಕು. ಆ ಕಾರ್ಯಕ್ರಮಗಳು ನಡೆಯೋಣದರಿಂದ ಊರೊಳಗೆ, ಗ್ರಾಮದೊಳಗೆ, ಜನರ ಮನಸ್ಸಿನೊಳಗೆ ಒಂದು ವಿಶಿಷ್ಟವಾಗಿರುವಂತಹ ಧಾರ್ಮಿಕ ಪ್ರಜ್ಞೆ ಒಡಮೂಡಲಿಕ್ಕೆ, ಏನಾದರೂ ದಾರಿ ತಪ್ಪಿ ಹೋಗ್ತಾ ಇರುವಂತಹ ಭಾವನೆ ಮನಸ್ಸಿನೊಳಗೆ ಸೃಷ್ಟಿ ಆಗ್ತಾ ಇತ್ತು ಅಂದ್ರೆ ಅದನ್ನು ಸರಿ ಮಾಡಿಕೊಂಡು ಒಳ್ಳೆಯ ದಾರಿಗೆ ಹೋಗಲಿಕ್ಕೆ ಒಂದು ದೊಡ್ಡ ಪ್ರೇರಣೆ ಎದರಿಂದ ಸಿಗುತ್ತಂದ್ರೆ ಮೇಲಿಂದ ಮೇಲೆ ನಡೆಯುವಂಥ ಇಂಥ ಕಾರ್ಯಕ್ರಮಗಳ ಮೂಲಕನೇ ಸಿಗ್ತಾ ಇರ್ತದೆ. ಕಾರ್ಯಕ್ರಮಗಳು ಎಷ್ಟು ಆಗ್ತಾವೋ ಅಷ್ಟು ಊರಿಗೆ ಲಾಭ. ನಿಮಗೊಂದು ಇತ್ತೀಚಿನ ತಾಜಾ ಉದಾಹರಣೆ ಹೇಳಬೇಕು ಅಂದ್ರೆ, ನಾವು ಮೊನ್ನೆ ಒಂದು ತಿಂಗಳ ಹಿಂದೆ ಇಲ್ಲೇ ಅಕ್ಕಲಕೋಟ್ ತಾಲೂಕಿನೊಳಗೆ ಒಂದು ಹೈದ್ರಾ ಅಂತ ಗ್ರಾಮ ಐತಿ. ಹೈದರಾಬಾದ್ ಅಲ್ಲ, ಮತ್ತ ಹೈದ್ರಾ ಅಂತ ಒಂದು ಹಳ್ಳಿ. ಅಲ್ಲೇ ಮಲ್ಲಯ್ಯನ ಗುಡಿ ಕಟ್ಟಿದ್ರು, ಆಮಂತ್ರಣ ಕೊಟ್ಟಿದ್ರು, ಲೋಕಾರ್ಪಣೆ ಮಾಡಲಿಕ್ಕೆ, ಪ್ರತಿಷ್ಠಾಪನೆ ಮಾಡಲಿಕ್ಕೆ ಹೋಗಿದ್ವಿ. ಹಿಂಗ ಕಾರ್ಯಕ್ರಮ, ಉತ್ಸವ ಇರಲಿಲ್ಲ. ಯಾಕಂದ್ರೆ 8 ವರ್ಷ ಹಿಂದೆ ಉತ್ಸವ ಆಗಿತ್ತು ಆ ಊರೊಳಗೆ. 8-9 ವರ್ಷದ ಹಿಂದನ ಉತ್ಸವ ಆಗಿತ್ತು. ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಾ ಇತ್ತು. ಕಾರ್ಯಕ್ರಮದ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ, ಒಂದು 6 ಫೂಟಿನ ಮನುಷ್ಯ, ಬಂದು ನಮಸ್ಕಾರ ಮಾಡಿ, ನಾನು ಗೊತ್ತಿಡಿದ್ರಿ ಅನ್ರಿ ಅಂತ ಕೇಳ್ದ. ನಾವೊಂದ್ವಿ, ದಿನ ಒಂದು ಊರು ತಿರುಗಾಡ್ತೀವಿ, ದಿನಾಲು 500,000 ಮಂದಿ ನಮಸ್ಕಾರ ಮಾಡ್ತಾರ, ಎಲ್ಲಿಪ್ಪ ನೆನಪಿರ್ಬೇಕು, ಗೊತ್ತಾಗಲಿಲ್ಲ ಅಂತ ಹೇಳಿದ್ವಿ ನಾವು. ನನ್ನ ಹೆಸರು ರಾಮಚಂದ್ರ ಬಿರಾದಾರ್ರಿ ಅಂತ ಹೇಳಿದ. ಭಾಳ ಚಲೋ ಆತ್ಪ, ಒಳ್ಳೇದಾತು ಅಂತಿದ್ವಿ ನಾವು. 8 ವರ್ಷದ ಹಿಂದೆ ನೀವು ನಮ್ಮ ಊರಿಗೆ ಬಂದಿದ್ರಿ. ಮಾರುತಿ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆ ಇತ್ತು. ಅವಾಗ ನಿಮ್ಮ ಅಡ್ಡ ಪಲ್ಲಕ್ಕಿ ಆಗಿತ್ತು. ಆವಾಗೂ ನಾನು ನಿಮ್ಮ ದರ್ಶನ ತಗೊಂಡಿದ್ದೆ. ಆವಾಗ ನನ್ನ ಪರಿಸ್ಥಿತಿ ಬಹಳ ನಾಜೂಕಿತ್ರಿ ಅಂತಂದ. ಈಗ ನಿಮ್ಮ ಆಶೀರ್ವಾದದಿಂದ ಬಹಳ ಚಲೋ ಆಗ್ಯಾನಿ ಅಂತ ಹೇಳ್ದ. ಏನಪ್ಪ, ಏನು ಒಳ್ಳೇದಾಗೈತೆ ನಿನಗೆ ಅಂತ ಕೇಳಿದ್ವಿ ನಾವು. ಅವಾಗ ಅವ ಹೇಳ್ದ ಏನು ಅಂದ್ರೆ, 8 ವರ್ಷದ ಹಿಂದೆ ಬಂದಾಗ ನನ್ನ ಆರೋಗ್ಯ ಬಹಳ ಕೆಟ್ಟ ಹೋಗಿತ್ತು. ಯಾಕೆ ಅಂದ್ರೆ ನಾನು ಡ್ರಿಂಕ್ಸ್ ಮಾಡ್ತಿದ್ದೆ, ಬಹಳ ಕುಡಿತಿದ್ದೆ. ನೀವು ಕಾರ್ಯಕ್ರಮಕ್ಕೆ ಬಂದಾಗ ಆ ಊರೊಳಗೆ ಕುಡಿಯೋರು ಬಹಳ ಅದಾರ ಅಂತ ಹೇಳಿ ನಮ್ಮ ಮಾಂಜರಿ ಸ್ವಾಮಿಗಳ ನೇತೃತ್ವದಲ್ಲಿ ದುಶ್ಚಟಗಳ ಭಿಕ್ಷೆಯನ್ನು ಬೇಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ವಿ ನಾವು. ಯಾರ್ಯಾರು ಏನಾರು ಚಟ ಮಾಡ್ತಿದ್ರಿ ಅಂದ್ರೆ ಅವನು ಬಿಡಬೇಕು ಅಂತ. ಆವಾಗ ಯಾರು ಸಿಗರೇಟ್ ತಂದಿಟ್ಟು ಹೋದ್ರು, ಯಾರು ಗುಟ್ಕಾ ತಂದಿಟ್ಟು ಹೋದ್ರು, ಯಾರು ಬಾಟ್ಲಿನ ತಂದಿಟ್ಟು ಹೋದ್ರು, ಅಂತೂ ಯಾರ್ಯಾರಿಗೆ ಏನೇನು ತಿಳಿತದ ಅದೆಲ್ಲವನ್ನು ಬಿಟ್ಕೋತ ಹೋದ್ರು. ಆ ದುಶ್ಚಟಗಳ ಭಿಕ್ಷೆಯನ್ನು ನೀವು ಕೇಳುವಾಗ ನಾನು ಕೂಡ ನಾನು ಕುಡಿಯೋದನ್ನು ಬಿಡ್ತೀನಿ ಅಂತ ಹೇಳಿ ನಿಮ್ಮ ಪಾದಕ್ಕೆ ಬಂದು ನಮಸ್ಕಾರ ಮಾಡಿದ್ದೆ.
ಆವಾಗ ನನ್ನ ಆರೋಗ್ಯ ಬಹಳ ಕೆಟ್ಟು ಹೋಗಿತ್ತು, ಆರ್ಥಿಕ ಪರಿಸ್ಥಿತಿನೂ ಚೆನ್ನಾಗಿರಲಿಲ್ಲ. ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿದ ಮೇಲೆ ಆವತ್ತಿನಿಂದ ಇಲ್ಲಿ ತನಕ ನಾ ಮುಟ್ಟಿಲ್ರಿ ಅಂತ ಹೇಳ್ದ. 8 ವರ್ಷ ಆತು ಅಲ್ಲಿಂದ ಇಲ್ಲಿ ತನಕ ನಾನು ಮುಟ್ಟಿಲ್ಲ. ಈಗ ಭಾಳ ಚಲೋ ಆಗ್ಯಾನ ನೋಡ್ರಿ ಹೆಂಗದಿನ ಅಂದವ. ಭಾರಿ ದಷ್ಟಪುಷ್ಟ ಆಗ್ಯಾನೆ, ಆರೋಗ್ಯ ಭಾಳ ಚಲೋ ಆಗ್ಯದ. ಅಷ್ಟೇ ಅಲ್ಲ, ನೀವು ಕುಡಿಯೋದು ಬಿಡ್ರಿ ಅಂತ ಹೇಳ್ಕೊಂಡು ಹೇಳಿದ್ದರ ಪರಿಣಾಮ, ನಾನು ಬಿಟ್ಟಿದ್ದರ ಪರಿಣಾಮ ಇವತ್ತು 5 ಎಕರೆ ಹೊಲ ತಗೊಂಡೇನಿ ಅಂತ ಹೇಳ್ದ. 5 ಎಕರೆ ಹೊಲ ತಗೊಂಡೇನಿ, ಇದಕ್ಕೆಲ್ಲ ನಿಮ್ಮ ಆಶೀರ್ವಾದ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ನಮಸ್ಕಾರ ಮಾಡಿದ. ಅಷ್ಟೇ ಅಲ್ಲ, ಅಲ್ಲೇ ಮೊದಲ ನಮ್ಮ ಕೊಣ್ಣೂರಿನ ಸ್ವಾಮಿಗಳು ಈಗ ಹೇಳಿದ್ರಲ್ಲ, ಶ್ರೀಶೈಲದಲ್ಲಿ ನಡೆಯುವಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ, ಯಾತ್ರೆ ನಿವಾಸ ಕಟ್ತಾ ಇರೋದು, ಕಂಬಿ ಮಂಟಪ ಕಟ್ತಾ ಇರೋದು, ಅದನ್ನೆಲ್ಲವನ್ನು ಕೇಳಿ ನಾನು 5 ಎಕರೆ ಹೊಲ ತೊಗೊಂಡದ್ದು ಅಷ್ಟೇ ಅಲ್ರಿ, ನನ್ನ ಆರೋಗ್ಯ ಚಲೋ ಆಗ್ಯದ, ಊರೊಳಗೆ ನನ್ನ ಗೌರವ ಹೆಚ್ಚಾಗ್ಯದ. ಈಗೇನು ಯಾವ ದೇವಸ್ಥಾನ ಉದ್ಘಾಟನೆ ಮಾಡಕ್ಕಂತ ನೀವು ಬಂದಿರಲ್ಲ, ಆ ದೇವಸ್ಥಾನದ ಸಮಿತಿಯೊಳಗೆ ನಾನು ಒಬ್ಬ ಸದಸ್ಯ ಇದೀನಿ ಅಂತ ಹೇಳ್ದ. ನಾನು ಒಬ್ಬ ಸದಸ್ಯ ಇದೀನಿ. ಅಷ್ಟೇ ಅಲ್ಲ, ಶ್ರೀಶೈಲದೊಳಗೆ ನೀವು ಮಾಡ್ತಾ ಇರುವಂಥ ಕಾರ್ಯದ ಬಗ್ಗೆ ಕೇಳಿ ಬಹಳ ಖುಷಿಯಾಗ್ಯದ. ಅದಕ್ಕೆ ಕಂಬಿ ಮಂಟಪ ಕಟ್ಟಲಿಕ್ಕೆ 2,50,000 ರೂಪಾಯಿ ಕೊಡ್ತೀನಿ ನಾನು ಅಂತ ಹೇಳಿದೆ. ನಾವೇನೂ ಕೇಳಿರ್ಲಿಲ್ಲ, ತಾನಾಗೆ ಹೇಳಿರುವಂಥ ಮಾತು. ಅಂದ್ರೆ ಒಂದು ಊರೊಳಗೆ ಧರ್ಮ ಕಾರ್ಯಗಳು ಮೇಲಿಂದ ಮೇಲೆ ನಡೀತಾ ಇದ್ದು ಅಂದ್ರೆ ಅದರ ಪರಿಣಾಮ, ಅದರ ಪ್ರಭಾವ ಮತ್ತು ಅದರ ಪ್ರತಿಫಲ ಜನರ ಮನಸ್ಸಿನೊಳಗೆ, ಸಮುದಾಯದಲ್ಲಿ, ಸಮಾಜದಲ್ಲಿ ಯಾವ ರೀತಿ ಕೆಲಸ ಮಾಡ್ತದ ಅನ್ನೋದಕ್ಕೆ ಇದು ಪ್ರತ್ಯಕ್ಷವಾಗಿರುವಂಥ ಉದಾಹರಣೆ. ಭಾಳ ದಿವಸದ ಹಿಂದಿಂದ ಅಲ್ಲಿದು, 1 ತಿಂಗಳಿಂದನೂ ಹೋಗಿದ್ವಿ ನಾವು ಅಲ್ಲಿ ಹೈದರಾಬಾದ್. ಆ ಹಿನ್ನೆಲೆಯಲ್ಲಿ ಕೇವಲ ವೈದಿಕರನ್ನ ಕರ್ಕೊಂಡು ಬಂದು, ಸ್ವಾಮಿಗಳನ್ನ ಕರ್ಕೊಂಡು ಬಂದು ಪ್ರತಿಷ್ಠಾಪನೆ ಮಾಡ್ಬೋದಾಗಿತ್ತು. ಆದರೆ ಹೊನ್ನೊಟ್ಟಿಗೆ ಗ್ರಾಮ ಅಂದ್ರೆ ಇದು ಧರ್ಮಕ್ಕೆ ಭಾಳ ಹೆಚ್ಚು ಹೆಸರುವಾಸಿಯಾಗಿರುವಂಥ ಊರು. ಈ ಊರೊಳಗೆ ವರ್ಷದೊಳಗೆ ಎಷ್ಟು ಕಾರ್ಯಕ್ರಮ ಆಗ್ತಾವೋ ಲೆಕ್ಕ ಇಲ್ಲ. ಬಹುತೇಕ ಎಲ್ಲ ಜಗದ್ಗುರುಗಳನ್ನು ಕರೆದು ಉತ್ಸವ ಮಾಡಿರುವಂಥ ಕೀರ್ತಿ ಅದು ಹೊನ್ನೊಟ್ಟಿಗೆ ಗ್ರಾಮಕ್ಕೆ ಸಲ್ಲಬೇಕಾಗಿರುವಂಥದ್ದು. ಆ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಶ್ರೀಶೈಲ ಜಗದ್ಗುರುಗಳವರನ್ನು ಕೂಡ ಬರಮಾಡಿಕೊಂಡು ಭವ್ಯ ದಿವ್ಯವಾಗಿರುವಂಥ ಉತ್ಸವವನ್ನು ಮಾಡಿ ಮಲ್ಲಯ್ಯನ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಿದ್ದೀರಿ. ನಮ್ಮೂರೊಳಗನ ಮಲ್ಲಯ್ಯ ಬಂದ, ಜಗದ್ಗುರುಗಳೇ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಇನ್ನು ಮತ್ತೆ ಶ್ರೀಶೈಲಕ್ಕೆ ಯಾಕೆ ಹೋಗೋದು ಅಂತ ಅನ್ಬೇಡ್ರಿ. ಮತ್ತೆ ದಿನಾಲು ಮಲ್ಲಯ್ಯ ನೆನಪಾದ್ರೆ ನಿಮ್ಮೂರೊಳಗೆ ಕನಿಷ್ಠ ಪಕ್ಷ ವರ್ಷಕ್ಕೆ ಒಮ್ಮೆಯಾದರೂ ಕೂಡ ಶ್ರೀಶೈಲಕ್ಕೆ ನೀವೆಲ್ಲ ಬರಬೇಕು ಅನ್ನುವಂಥ ಕರೆಯನ್ನು ನಿಮಗೆಲ್ಲ ಕೊಡಮಾಡ್ತಾ, ಶ್ರೀಶೈಲಕ್ಕೆ ಕಂಬಿ ತಗೊಂಡು ಬರೋದು ಯಾಕೆ ಅಂತ ಕೇಳಿದ್ರೆ, ನೀವು ದಿನಾಲು ಮೊಬೈಲ್ ಬಳಸ್ತೀರಿಲ್ಲ, ಮೊಬೈಲ್ ಅದಾವು, ಮೊಬೈಲ್ ಬಳಸ್ತೀರಲ್ಲ, ದಿನಾ ಇಡೀ ಮೊಬೈಲ್ ಬಳಸ್ತೀರಿ. ನೀವು ಬಳಸ್ದಂಗೆ ಬ್ಯಾಟ್ರಿ ಏನಾಕತ್ತದ, ಡೌನ್ ಹಾಕೋತ ಹೋಗ್ತದೆ. ಬ್ಯಾಟ್ರಿ ಪೂರ್ತಿ ಡೌನ್ ಆದ್ಮೇಲೆ ಏನು ಮಾಡ್ತೀರಿ ನೀವು? ಅದನ್ನು ಚಾರ್ಜರ್ ಕರೆಂಟ್ಗೆ ಹಾಕಿ ಚಾರ್ಜಿಗೆ ಹಾಕ್ತೀರಿ. 1 ತಾಸು 2 ತಾಸು ಚಾರ್ಜ್ ಆಯ್ತು ಅಂದ್ರೆ ಮತ್ತೆ 24 ತಾಸು ಅಥವಾ 48 ತಾಸು ನೀವು ಬಳಸ್ದಂಗೆ ಅದು ಕೆಲಸ ಕೊಡ್ತಾ ಇರ್ತದೆ. ಹಂಗೆ ದಿನಾ ಮಲ್ಲಯ್ಯ ನೆನಪಾತು ಅಂದ್ರೆ ದರ್ಶನ ತಗೊಳಕ್ಕೆ ಇಲ್ಲಿ ಮಲ್ಲಯ್ಯ 1 ವರ್ಷದ ತನಕ ಈ ಮಲ್ಲಯ್ಯನ ಉಪಯೋಗ ಮಾಡ್ಕೊಂಡು ಮಲ್ಲಯ್ಯನ ಬ್ಯಾಟ್ರಿ ಡೌನ್ ಆಗಿರ್ತದೆ. ಅದಕ್ಕೆ ವರ್ಷದೊಳಗೆ ಒಮ್ಮೆ ಯುಗಾದಿಗೆ ಕರ್ಕೊಂಡು ಬಂದು ಮತ್ತೆ ಕಂಬಿ ರೂಪದಲ್ಲಿ ಫುಲ್ ಚಾರ್ಜ್ ಮಾಡ್ಕೊಂಡು ಬಂದ್ಬಿಡೋದು. ಮತ್ತು ವರ್ಷದ ತನಕ ನಿಮಗೆಲ್ಲ ಆಶೀರ್ವಾದವನ್ನು ಆ ಮಲ್ಲಯ್ಯ ಮಾಡ್ತಾ ಇರ್ತಾನೆ ಅನ್ನುವಂತಹ ಸಂಪ್ರದಾಯ ಈ ಭಾಗದಲ್ಲಿ ನಿರಂತರ ನಡ್ಕೊಂಡು ಬಂದಿರುವಂತಹದ್ದು. ಅದೇ ಪರಂಪರೆಯನ್ನು ಈ ಗ್ರಾಮದ ಜನರು ಕೂಡ ನಡೆಸ್ಕೊಂಡು ಬಂದಿರುವಂತಹದ್ದು ಜಗದ್ಗುರುಗಳವರಿಗೆ ಬಹಳಷ್ಟು ಸಂತೋಷವನ್ನು ಉಂಟು ಮಾಡಿರುವಂಥ ಸಂಗತಿ. ನಾವು ಸೂಕ್ಷ್ಮವಾಗಿ ನೋಡಿದಾಗ ಹೊನ್ನೊಟ್ಟಿಗೆ ಗ್ರಾಮ
ಕೇವಲ ಧಾರ್ಮಿಕವಾಗಿ ಮಾತ್ರ ಹೆಸರು ಮಾಡಿರುವಂಥ ಊರಲ್ಲ, ರಾಜಕೀಯ ಕ್ಷೇತ್ರದಲ್ಲೂ ಕೂಡ, ಅಧಿಕಾರಿಗಳ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಹೆಸರು ಮಾಡಿರುವಂಥ ಊರು. ಯಾಕೆ ಅಂತ ಕೇಳಿದ್ರೆ, ಇವತ್ತೇನು ನಮ್ಮ ಭಾಗದಲ್ಲಿ ಅನೇಕ ಜನ ಸಚಿವರಾಗ್ಯಾರಲ್ಲ, ಬೇರೆ ಬೇರೆ ಗ್ರಾಮಗಳು ಈ ನಾಡಿಗೆ ಸಚಿವರನ್ನು ಕೊಟ್ಟರೆ, ಹೊನ್ನೂಟಿಗಿ ಗ್ರಾಮ ಈ ನಾಡಿನಲ್ಲಿ ಆಗಿ ಹೋಗಿರುವಂಥ ಬಹುತೇಕ ಎಲ್ಲ ಸಚಿವರಿಗೆ ಆಪ್ತ ಕಾರ್ಯದರ್ಶಿಗಳನ್ನು ಕೊಟ್ಟಿರುವಂಥ ಊರು ಅಂದ್ರೆ ಅದು ಹೊನ್ನೂಟಿಗಿ ಅನ್ನುವಂಥದ್ದನ್ನು ಇಲ್ಲಿ ನಾವು ಹೇಳಲಿಕ್ಕೆ ಮರೆಯೋದಿಲ್ಲ. ಅನೇಕ ಜನ ಇಲ್ಲೆಲ್ಲ ಇದ್ದಾರೆ. ಅನೇಕ ಸಚಿವರಿಗೆ ಅವರು ಆಪ್ತ ಕಾರ್ಯದರ್ಶಿಗಳಾಗಿ ಈ ಭಾಗದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಕಷ್ಟು ಶ್ರಮಿಸಿರುವಂತಹದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಮರೆಯೋದಿಲ್ಲ. ಇವತ್ತು ಅನೇಕ ಸಚಿವರು ವೇದಿಕೆಗೆ ಬರಬೇಕಾಗಿತ್ತು, ಆದರೆ ಕಾರ್ಯ ಬಾಹುಲ್ಯಗಳಿಂದ ಬರಲಿಕ್ಕಾಗದೇ ಇದ್ರು. ನಮ್ಮ ವಿಠಲ್ ಕಟಕದೊಂಡವರು ಬಂದು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಅವರು ಚಡ್ಚಣದೊಳಗ ಪೀಠದ ಒಂದು ಶಾಖೆ ಆರಂಭ ಆಗಬೇಕು ಅನ್ನುವಂಥ ಅಲ್ಲಿಯ ಭಕ್ತರ ಒತ್ತಾಸೆಯನ್ನು ಗಮನಿಸಿ ನಮ್ಮ ಯಶವಂತರಾಯಗೌಡರು, ಆಮೇಲೆ ವಿಠಲ್ ಕಟಕದೊಂಡವರು, ಆ ನಂತರ ಚಡ್ಚಣದ ಮಹಾವೀರ ನಮ್ಮ ಪ್ರಸಿದ್ಧವಾಗಿರುವಂಥ ಸೀರೆ ಅಂಗಡಿ ಅದಲ್ಲ, ಬಟ್ಟೆ ಅಂಗಡಿ ಬಾಹುಬಲಿ ಅವರು, ಆಮೇಲೆ ಅಲ್ಲಿರುವಂಥ ಬಾಬುಗೌಡ ಪಾಟೀಲ್ರು, ಇವರೆಲ್ಲರೂ ಸೇರಿಕೊಂಡು ಅವರೆಲ್ಲರೂ ಒಂದೊಂದು ಸೈಟನ್ನು ಕೊಡಿಸೋದ್ರ ಮೂಲಕ ಅಲ್ಲೊಂದು ಪೀಠದ ಶಾಖೆಯನ್ನು ಪ್ರಾರಂಭಿಸೋದಕ್ಕೆ ಬಹಳ ದೊಡ್ಡ ದಾನವನ್ನು ಮಾಡೋದರಲ್ಲಿ ನಮ್ಮ ವಿಠಲ್ ಕಟ್ಟಕದೊಂಡು ಒಬ್ಬರು ಕೂಡ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ವಿಶೇಷ ಸನ್ಮಂಗಲಗಳನ್ನು ಹಾರೈಸಿ, ಅದೇ ರೀತಿ ನಮ್ಮ ಪಟ್ಟಣ್ ಶೆಟ್ಟರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಸಾಕಷ್ಟು ತಮ್ಮ ಕಾಲಾವಧಿಯಲ್ಲಿ ಈ ಭಾಗದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಹಾರೈಸ್ತಾ, ಈಗಾಗಲೇ ನಮ್ಮ ಕೊಣ್ಣೂರಿನ ಶ್ರೀಗಳವರು ಹೇಳಿದಂತೆ ಶ್ರೀಶೈಲದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ. ಬಂದು ಹೋಗುವಂತಹ ಜನರಿಗೆ ಉಳಿದುಕೊಳ್ಳುವ ಸೌಕರ್ಯದ ಕೊರತೆ, ಕಂಬಿ ತಗೊಂಡು ಬಂದ್ರೆ ಕಂಬಿ ಇಡ್ಲಿಕ್ಕೆ ವ್ಯವಸ್ಥೆ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಬರುವ ಭಕ್ತರಿಗೆ ಏನಾದರೂ ಮಾಡಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಬಹಳ ದಿವಸದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಆದ್ರೆ ಸ್ಥಳಾವಕಾಶ ಜಾಗ ಇರಲಿಲ್ಲ ನಮಗೆ. ಆ ಜಾಗ ಇಲ್ಲದೇ ಇರೋ ಕಾರಣಕ್ಕಾಗಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸತತ ಪರಿಶ್ರಮದ ಫಲವಾಗಿ ಇವತ್ತು ಆಂಧ್ರ ಸರ್ಕಾರದಿಂದ ಶ್ರೀಶೈಲದಲ್ಲಿ ಸುಮಾರು 10 ಎಕರೆ ಜಾಗನ ಪೀಠಕ್ಕೆ ಮಂಜೂರು ಮಾಡಿಕೊಂಡು ಅದರೊಳಗೆ 5 ಎಕರೆ ಜಾಗನ ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡಿದೆ. ಆ 5 ಎಕರೆ ಜಾಗದೊಳಗೆ ಸುಮಾರು 360 ರೂಮುಗಳನ್ನು ಹೊಂದಿರುವಂಥ ಒಂದು ದೊಡ್ಡ ಯಾತ್ರಾ ನಿವಾಸವನ್ನು, 500 ಕಂಬಿಗಳು ಕೂಡಲಿಕ್ಕೆ ಅವಕಾಶ ಇರುವಂತಹ ಒಂದು ಬೃಹತ್ ಕಂಬಿ ಮಂಟಪವನ್ನು ನಿರ್ಮಾಣ ಮಾಡುವಂಥ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದೇವೆ. 100 ಕೋಟಿ ರೂಗಳ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಆ ಬೃಹತ್ ಯೋಜನೆಗೆ ಸಾಕಷ್ಟು ಜನ ಸದ್ಭಕ್ತರು ತಮ್ಮದೇ ಆಗಿರುವಂತಹ ಸೇವೆಯನ್ನು ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಅಂತಹ ಸೇವಾಕರ್ತೃಗಳಲ್ಲಿ ಹೊನ್ನೂಟಿಗಿ ಗ್ರಾಮನೂ ಕೂಡ ನಾನೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ವಾಗ್ದಾನವನ್ನು ಅನೇಕ ಭಕ್ತರು ಮಾಡಿದವರಾಗಿದ್ದಾರೆ. ಅದರಲ್ಲಿ ನಮ್ಮ ಗುರುಪಾದಪ್ಪ ಶ್ರೀಶೈಲ್ ಕೋಟ್ಯಾಳ್ ಅವರು ಒಂದು ರೂಮನ್ನು ಕಟ್ಟಿಕೊಡಲಿಕ್ಕೆ ಘೋಷಣೆಯನ್ನು ಮಾಡಿದ್ದಾರೆ. ಸದಾಶಿವ ಎಸ್ ತೇರ್ದಾಳ್ ಅವರು
ಕಂಬಿ ಮಂಟಪಕ್ಕೆ 1,00,000 ರೂಪಾಯಿಗಳ ವಾಗ್ದಾನವನ್ನು ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಬೆಳಕೋಡ್ ಅವರು ಕೂಡ ಕಂಬಿ ಮಂಟಪಕ್ಕೆ 1,00,000 ರೂಪಾಯಿಯ ವಾಗ್ದಾನವನ್ನು ಮಾಡಿದ್ದಾರೆ. ನಮ್ಮ ಮುತ್ತುಗೌಡ ಚಿಮ್ಮಲಿಗೆ ಅವರು ಆಮಂತ್ರಣ ಕೊಡಕ್ಕೆ ಬಂದಾಗನ ನಾನು ಕಂಬಿ ಮಂಟಪಕ್ಕೆ 1,00,000 ಕೊಡ್ತೀನಿ ಅಂತ ತಿಳ್ಕೊಂಡು ವಾಗ್ದಾನವನ್ನು ಮಾಡಿದ್ದಾರೆ. ಹೀಗೆ ವಾಗ್ದಾನ ಮಾಡಿರುವಂಥ ಎಲ್ಲ ಭಕ್ತರಿಗೆ ಜಗದ್ಗುರು ಪಂಚಾಚಾರ್ಯರು, ಶ್ರೀಶೈಲ ಪೀಠದ ಎಲ್ಲ ಜಗದ್ಗುರುಗಳು, ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಹಾಗೆ ಅಂತ ತಿಳ್ಕೊಂಡು ಹಾರೈಸಿ, ಇನ್ನೂ ಯಾರಾದರೂ ಭಕ್ತರು ಅಲ್ಲಿಯ ಕಟ್ಟಡಕ್ಕೆ ತಮ್ಮದೇ ಆಗಿರುವಂಥ ಸೇವೆಯನ್ನು ಸಲ್ಲಿಸಬೇಕನ್ನುವವರಿಗೆ ಸೇವೆಯನ್ನು ಮಾಡಲಿಕ್ಕೆ ಮುಕ್ತವಾಗಿರುವಂತಹ ಅವಕಾಶ ಇರ್ತದೆ ಅನ್ನುವಂಥ ಸೂಚನೆಯನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಸುಮಾರು ಅನೇಕ ದಿನಗಳಿಂದ ಪುರಾಣ ಪ್ರವಚನ ಪ್ರಾರಂಭ ಮಾಡಿದ್ದು ಈಗ, ಆದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳಿ 1 ತಿಂಗಳಿಂದಲೂ ಕೂಡ ಸತತ ಪ್ರಯತ್ನವನ್ನು ಮಾಡಿ ನಿಮಗೆಲ್ಲ ಮಾರ್ಗದರ್ಶನವನ್ನು ಮಾಡಿ ಈ ಊರಿನ ಎಲ್ಲ ಭಕ್ತರ ಮೇಲೆ ಒಂದು ವಿಶೇಷವಾಗಿರುವಂಥ ಹಿಡಿತನ್ನು ಸಾಧಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಬಹುವಾಗಿ ಶ್ರಮಿಸಿದ ಕೀರ್ತಿ ಯಾರಿಗೆ ಸಲ್ಲಬೇಕು ಅಂದ್ರೆ ನಮ್ಮ ಕೊಣ್ಣೂರಿನ ಡಾಕ್ಟರ್ ವಿಶ್ವಪ್ರಭುದೇವ ಶಿವಾಚಾರ್ಯ ಸ್ವಾಮಿಗಳವರಿಗೆ ಸಲ್ಲಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರು ಇತ್ತೀಚೆಗೆ ಸಿಂದಗಿ ಸಾರಂಗ ಮಠಕ್ಕೂ ಕೂಡ ಉತ್ತರಾಧಿಕಾರಿಗಳಾಗಿ ಈ ಭಾಗಕ್ಕೆ ಇನ್ನೂ ಹೆಚ್ಚು ಹತ್ತಿರಾಗಿದ್ದಾರೆ. ಬರುವ ದಿನಮಾನಗಳಲ್ಲಿ ಅವರನ್ನು ಇನ್ನೂ ಚೆನ್ನಾಗಿ ಬೆಳೆಸ್ಕೊಂಡು ಧಾರ್ಮಿಕವಾಗಿ ಈ ಊರು ಎತ್ತರಕ್ಕೆ ಬೆಳೆಯುವಂತಾಗಲಿ ಹಾಗೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸಿ, ನಮ್ಮ ಕೊಣ್ಣೂರು ಸ್ವಾಮಿಗಳು ಡಾಕ್ಟರ್ ವಿಶ್ವಪ್ರಭುದೇವ ಶಿವಾಚಾರ್ಯ ಸ್ವಾಮಿಗಳು ಎಲ್ಲೇ ಹೋದರೂ ಕೂಡ ಒಂದು ಅದ್ಭುತವಾಗಿರುವಂಥ ಸಂಘಟನೆಯನ್ನು ಮಾಡುವಂತಹ ಸಂಘಟನಾ ಚತುರರು. ಆ ಊರೊಳಗೆ ಆ ಊರಿನ ಜನಸಾಮಾನ್ಯರ ಜೊತೆಗೆ ಬೆರೆತು ಅವ್ರ ಜೊತೆಗೆ ಅವರೂ ಕೂಡ ಒಬ್ಬರಾಗಿ ಅವರು ಅಲ್ಲಿ ಸಂಘಟನೆಯನ್ನು ಬಿತ್ತಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸುವಂಥ ಚಾಣಾಕ್ಷತನ ಅದು ಯಾರಲ್ಲಾದರೂ ಇದ್ದರೆ ನಮ್ಮ ವಿಶ್ವಪ್ರಭುದೇವ ಶಿವಾಚಾರ್ಯ ಶ್ರೀಗಳವರಲ್ಲಿದೆ ಅನ್ನುವಂಥದ್ದನ್ನು ಇಲ್ಲಿ ವ್ಯಕ್ತ ಮಾಡ್ತಾ ಅವರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಹಾರೈಸಿ, ಅವರಿಗೆ ನಮ್ಮ ಯೋಗಿನಿ ತಾಯಿಯವರು ಬಹಳಷ್ಟು ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಬಹುವಾಗಿ ಅವರು ಕೂಡ ಶ್ರಮಿಸಿದವರಾಗಿದ್ದಾರೆ. ಆ ತಾಯಿಯವರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ. ಜೊತೆಗೆ ಈ ಊರಿನ ಎಲ್ಲ ಭಕ್ತರು, ಅಧಿಕಾರಿಗಳಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿದ್ದವರಾಗಿರ್ಬೋದು, ದಾನಿಗಳಾಗಿರ್ಬೋದು, ತಾವೆಲ್ಲ ಸಾಕಷ್ಟು ಮುಕ್ತ ಭಾವದಿಂದ ಸಹಕಾರವನ್ನು ಮಾಡಿದ ಪ್ರಯುಕ್ತ ಇವತ್ತು ದೇವಸ್ಥಾನ ಅಂದವಾಗಿ ಚಂದವಾಗಿ ನಿರ್ಮಾಣಗೊಂಡು ಭವ್ಯತೆಯನ್ನು ಕಾಣ್ತಾ ಇದೆ. ಅದಕ್ಕೆ ಸಹಕಾರ ಮಾಡಿರುವಂತಹ ಮತ್ತು ಪರೋಕ್ಷವಾಗಿ ಅಪರೋಕ್ಷವಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಎಲ್ಲ ದಾನಿಗಳಿಗೆ, ಎಲ್ಲ ಸದ್ಭಕ್ತರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಹಾರೈಸಿ, ಇದೀಗ ತಾನೇ ಆಗಮಿಸಿರುವಂತಹ ಈ ಭಾಗದ ವಿಧಾನ ಪರಿಷತ್ ಸದಸ್ಯರಾದ ಹನುಮಂತ ನಿರಾಣಿಯವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಅವರು ಮಲ್ಲಯ್ಯನ ಪರಮ ಭಕ್ತರು. ನಿಮಗೆಲ್ಲ ಆಶ್ಚರ್ಯ ಅನ್ನಿಸ್ಬೋದು, ಕೇವಲ ಯುವಕರು, ಬಡವರು, ಆರ್ಥಿಕವಾಗಿ ಮಧ್ಯಮ ಸ್ಥಿತಿಯಲ್ಲಿದ್ದವ್ರು ಮಾತ್ರ ಮಲ್ಲಯ್ಯನಿಗೆ ಪಾದಯಾತ್ರೆ ಮಾಡ್ತಾರಂತ ಹಿಂಗೇನಿಲ್ಲ. ನೀವು ನಂಬುತ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಪ್ರತಿ ವರ್ಷ ಯುಗಾದಿ ಬಂತು ಅಂದ್ರೆ ನಮ್ಮ ಹನುಮಂತ ನಿರಾಣಿಯವರು ದಂಪತಿ ಸಮೇತರಾಗಿ ಈಗಲೂ ಕೂಡ ಆತ್ಮಕೂರದಿಂದ ಶ್ರೀಶೈಲ ತನಕ ಪ್ರತಿ ವರ್ಷ ಪಾದಯಾತ್ರೆಯನ್ನು ಮಾಡ್ತಾರೆ. ಮಲ್ಲಯ್ಯನ ಮೇಲೆ ಅಪಾರ ಭಕ್ತಿಯನ್ನು ಇಟ್ಕೊಂಡಿರುವಂಥವರು, ಅಲ್ಲಿಯ ಅಭಿವೃದ್ಧಿ ಕಾರ್ಯಗಳಿಗೆ ಅವರ ಮನೆತನದಿಂದ ನಿರಂತರವಾಗಿ ಒಂದಿಲ್ಲ ಒಂದು ರೀತಿಯಿಂದ ಸಹಕಾರ ದೊರೀತಾ ಬಂದಿರುವಂತಹದ್ದನ್ನು ಕೂಡ ಇಲ್ಲಿ ನಾವು ಹೇಳಲಿಕ್ಕೆ ಮರೆಯದೆ ಅವರಿಗೆ ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಹಾರೈಸಿ,
ಮಲ್ಲಯ್ಯನ ಕಂಬಿ ಮಂಟಪಕ್ಕ, ಯಾತ್ರಿ ನಿವಾಸಕ್ಕ ತಾವೆಲ್ಲ ಮುಕ್ತವಾದ ಮನಸ್ಸಿನಿಂದ ಸಹಕಾರವನ್ನು ನೀಡಿದರೆ ಆ ಕಟ್ಟಡಗಳು ಆದಷ್ಟು ಬೇಗ ಪೂರ್ಣಗೊಂಡು ನಿಮ್ಮೆಲ್ಲರಿಗೆ ಲಭ್ಯ ಆಗ್ತವೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ನೆನಪಿಸಿ ಸರ್ವರಿಗೂ ಕೂಡ ಒಳಿತನ್ನು ಬಯಸಿ, ಇನ್ನು ಜಮಖಂಡಿಯಲ್ಲಿ ಒಂದು ಕಾರ್ಯಕ್ರಮ ಇರೋದರಿಂದ ಬೇಗ ಪ್ರಯಾಣ ಮಾಡಬೇಕಾಗಿರುವಂಥ ಅವಸರದಲ್ಲಿರೋಣದರಿಂದ ಇನ್ನೊಂದು ಸಮಯವನ್ನು ತಕ್ಕೊಂಡು ಈ ಗ್ರಾಮಕ್ಕೆ ನಮ್ಮ ಸಿಂದಗಿಯ ನೂತನ ಶ್ರೀಗಳವರ ಸಾರಥ್ಯದಲ್ಲಿ ನಾವು ಬರ್ತೀವಿ. ಅವಾಗ ನೀವೆಲ್ಲರಿಗೂ ಕೂಡ ಪಾದ ಮುಟ್ಟಿ ನಮಸ್ಕಾರ ಮಾಡುವಂಥ ಅವಕಾಶವನ್ನು ಕೊಡ್ತೀವಿ. ಈಗ ನೀವೆಲ್ಲ ಕುಳಿತಲ್ಲಿಯೇ ನಮಸ್ಕಾರವನ್ನು ಮಾಡಬೇಕು. ಇಲ್ಲಿಂದಲೇ ನಿಮ್ಮೆಲ್ಲರಿಗೂ ಕೂಡ ಮಲ್ಲಯ್ಯನ ಆಶೀರ್ವಾದ ಆಗ್ತದ. ಪಾದ ಮುಟ್ಟಿ ನಮಸ್ಕಾರ ಮಾಡೋ ಅವಕಾಶ ಸಿಗದಿದ್ರೂ ಕೂಡ ಅಲ್ಲೇ ಕುಳಿತು ನಮಸ್ಕಾರ ಮಾಡಿದ್ರೂ ಪಾದ ಮುಟ್ಟಿದ ಪುಣ್ಯನೇ ನಿಮಗೆಲ್ಲ ಬರ್ತದ ಅನ್ನುವಂಥದ್ದನ್ನು ಸೂಚನೆಯಾಗಿ ತಿಳಿಸಿ, ಹೋಗೋ ಕಾಲಕ್ಕೆ ಯಾರೂ ಪಾದ ಮುಟ್ಟು ಪ್ರಯತ್ನ ಮಾಡಬಾರದು ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ಮತ್ತೊಮ್ಮೆ ಸರ್ವರಿಗೂ ಕೂಡ ಒಳಿತನ್ನು ಬಯಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ನಿರಾಣಿ ಸಾಹೇಬರು ಬಂದು ಗುರುಗಳಿಂದ ಆಶೀರ್ವಾದ ಪಡ್ಕೊಂಡು ಹೋಗಬೇಕು. ಜಗದ್ಗುರು ಮಹಾಸನ್ನಿಧಿಯವರಿಗೆ ಅತ್ಯಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ